ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ RRB NTPC ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಸಾಲ್ವ್ ಮಾಡೋಣ, ಸರಿನಾ? ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ 5 ಆಗಿರುತ್ತೆ. ಸೊ ಆಲ್ರೆಡಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಸಾಲ್ವ್ ಮಾಡಿರ್ತೀವಿ. ಸೊ 4 ಪ್ರಶ್ನೆ ಪತ್ರಿಕೆಗಳು, 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇನ್ನೂ ಯಾರು ನೋಡಿಲ್ಲ ಅಲ್ವಾ? ಸೊ ಪ್ಲೀಸ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಖಂಡಿತವಾಗಿ ಅದು ಯೂಸ್ಫುಲ್ ಆಗುತ್ತೆ. ಸೊ ಯಾಕೆ ಯೂಸ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ, 50 ಪ್ರಶ್ನೆಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತವೆ ಎಲ್ಲವೂ ಕೂಡ. ಸೊ 50 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೀನ್ಸ್ 50 ಪ್ರಶ್ನೆಗಳಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 15 ಪ್ರಶ್ನೆಗಳು ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆಗಳು ಆಗಿರ್ತವೆ. ಸೊ ರಿಮೈನಿಂಗ್ ಎಷ್ಟು 35 ಪ್ರಶ್ನೆಗಳು ಎದುರುದು ಅಂದ್ರೆ ಈ ಒಂದು GK ಮತ್ತೆ ಸ್ಟ್ಯಾಟಿಕ್ GK ಇವೆಲ್ಲವೂ ಕೂಡ ಕವರ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 35 ಕ್ವಶನ್ ಇಂಪಾರ್ಟೆಂಟ್ ಎಷ್ಟು, ಆ 35ಕ್ಕಿಂತ ಇನ್ನೊಂದು ಪಟ್ಟು ಹೆಚ್ಚೆ ಅಂತ ಹೇಳ್ಬಹುದು. ಈ ಕರೆಂಟ್ ಅಫೇರ್ಸ್ ಕ್ವಶನ್ ಏನಿದಾವಲ್ವಾ, ಅದು ನಿಮಗೆ ಹೆವಿ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಅಂತ ನೋಡೋದಾದ್ರೆ, ಈ ಎಲ್ಲಾ ಕ್ವಶನ್ಗಳು ಕೂಡ ನಿಮಗೆ ಜಸ್ಟ್ ಮೈನರ್ ಕ್ವಶನ್ಗಳು ಇವೆಲ್ಲವೂ ಕೂಡ ಮ್ಯಾಕ್ರೋ ಕ್ವಶನ್ಗಳು ಅಂತಾನೆ ಹೇಳ್ಬೋದು, ಸರಿನಾ? ಮೈಕ್ರೋ ಕ್ವಶನ್ಗಳು ಅಂತಾನೆ ಹೇಳ್ಬೋದು. ಸೊ ಆ ರೀತಿಯ ಪ್ರಶ್ನೆಗಳು ನೀವು ಎಲ್ಲಿಯೂ ಕೂಡ ಮ್ಯಾಗ್ಝಿನಲ್ಲೂ ಕೂಡ ಓದಕ್ಕೆ ಸಾಧ್ಯ ಇರಲ್ಲ. ಮ್ಯಾಗ್ಝಿನಲ್ಲಿ ಅದಾದ ನಂತರ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ, ಅದಾದ ನಂತರ ಈ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಅಲ್ಲಿ ಕರೆಂಟ್ ಅಫೇರ್ಸ್ ನೀವು ಏನು ಓದಿರ್ತೀರಲ್ವಾ, ಸೊ ಅಲ್ಲಿ ನಿಮಗೆ ಕವರ್ ಆಗಿರಲ್ಲ ಇವೆಲ್ಲವೂ ಕೂಡ. ಯಾಕೆಂದ್ರೆ ಇವೆಲ್ಲವೂ ಕೂಡ ನೀವು ಕವರ್ ಮಾಡಬೇಕು ಅಂದ್ರೆ ನ್ಯೂಸ್ ಪೇಪರೇ ಓದಿರಬೇಕು. ನ್ಯೂಸ್ ಪೇಪರ್ ಹೇಗೆ ಅಂದ್ರೆ ಫುಲ್ ಇನ್ ಡೆಪ್ತ್ ಆಗಿ ಇಂಗ್ಲಿಷ್ ನ್ಯೂಸ್ ಪೇಪರ್ ವಿತ್ ಕನ್ನಡ ನ್ಯೂಸ್ ಪೇಪರ್ ಎರಡು ಓದಿದಾಗ ಮಾತ್ರ ಈ ಕೆಲವೊಂದು ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ, ಸರಿನಾ? ಸೊ ಅದಕ್ಕೆ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಡೆಫಿನೆಟ್ಲಿ ಇದನ್ನ ಭರವಸೆ ನಾನು ಕೊಡ್ತೀನಿ, ಸರಿನಾ? ಸೊ ಹಾಗೆ ಇನ್ನೊಂದು, ಈ ಪ್ರಶ್ನೆ ಪತ್ರಿಕೆ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದಕ್ಕೆ ಮಾತ್ರ ಹೆಲ್ಪ್ಫುಲ್ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ SSC GD SSC ಎಕ್ಸಾಮ್ ಯಾರ್ಯಾರು ಬರೀತಿದಾರಲ್ವಾ, ಇವಾಗ CGL ನೀವು ಎಕ್ಸಾಮ್ ಬರೀರಿ, ಅದಾದ್ರೆ CHSL ಬರೀರಿ, ಮತ್ತೆ MTS ಬರೀರಿ, GD ಬರೀರಿ. ಸೊ ಎಲ್ಲರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಸೊ ಇನ್ನೊಂದು ಜಾಸ್ತಿ ಯೂಸ್ಫುಲ್ ಆಗ್ತಕ್ಕಂತಹ ಒಂದು ಅಸ್ಪಿರೆಂಟ್ಸ್ ಯಾರು ಅಂದ್ರೆ ಈ SSC GD ಅವರಿಗೆ. SSC GD ಅವ್ರದ್ದು ನಿಮ್ಗೆ ಇನ್ನೂ ಎಕ್ಸಾಮು ನವೆಂಬರ್ ಅಲ್ಲಿ ಇಲ್ಲ ಅಂದ್ರೆ ಡಿಸೆಂಬರ್ ಅಲ್ಲಿ ನಿಮ್ಮ ಎಕ್ಸಾಮ್ ಇರುತ್ತೆ, ಸರಿನಾ? ಸೊ ಇನ್ನೂ ನಿಮಗೆ ಎಷ್ಟು ಮಿನಿಮಮ್ ಅಂದ್ರೆ ಒಂದು 6 ತಿಂಗಳು ಇಲ್ಲ ಅಂದ್ರೆ ಒಂದು 5 ತಿಂಗಳು ನಿಮಗೆ ಟೈಮ್ ಇದೆ, ಸರಿನಾ? ಸೊ ನೀವು ಏನು ಪ್ರಿಪ್ರೇಷನ್ ಮಾಡಿಲ್ವಾ, ಓಕೆ ಬೇಡ, ನೀವು ಜಸ್ಟ್ ಮ್ಯಾಥ್ಸ್ನ ಸುಮ್ಮನೆ ಡೈಲಿ 1 ಅವರ್ ಮಾಡ್ತಾ ಬನ್ನಿ, ಜಸ್ಟ್ 1 ಅವರ್ ಸಾಕು, ಸರಿನಾ? ಸೊ ಏನಾದರೂ ಮಾಡ್ಕೊಳ್ಳಿ, ಅದ್ರ ರೀಸನಿಂಗ್ ಆದರೂ ಬಿಡಿಸಿ, ಅದಾದಂತಹ ಹಳೆ ಪ್ರಶ್ನೆ ಪತ್ರಿಕೆಗಳನ್ನಾದರೂ ಬಿಡಿಸಿ, ಇಲ್ಲ ಅಂದ್ರೆ ಏನಾದರೂ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ನ ಯಾವ್ದನ್ನಾದರೂ ಬಿಡಿಸಿ, ಮ್ಯಾಥ್ಸ್ ಆದರೂ ಬಿಡಿಸಿ, ರೀಸನಿಂಗ್ ಆದರೂ ಬಿಡಿಸಿ, ಸರಿನಾ? ಜಸ್ಟ್ 1 ಅವರ್ ಅದನ್ನ ಬಿಡಿಸಿ. ಹಾಗೆ ವಿತ್ 1 ಅವರ್ ನೀವು ಏನು ಅಂದ್ರೆ ಈ ಒಂದು ಕ್ಲಾಸ್ನ ಕೇಳಿ, ಸರಿನಾ? ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕ್ಲಾಸ್ ಏನಿದಾವಲ್ವಾ, ಮತ್ತೆ ನಾವು ಏನು ಡೈಲಿ ಅಪ್ಲೋಡ್ ಮಾಡ್ತಿದಲ್ವಾ, ಆ ಒಂದು ಕ್ಲಾಸ್ಗಳನ್ನ ನೀವು ಕೇಳಿ. ಸೊ ನಿಮಗೆ ಖಂಡಿತವಾಗಿ ಹೇಳ್ತೀನಿ, GK ಮತ್ತೆ GS ಅಲ್ಲಿ ಟೋಟಲಿ 20 ಪ್ರಶ್ನೆಗಳು ಇರ್ತವೆ. 20 ಪ್ರಶ್ನೆಗಳಲ್ಲಿ ನಿಮಗೆ 15 ಪ್ರಶ್ನೆಗಳು ಅಂತೂ ಖಂಡಿತವಾಗಿಯೂ ನಿಮಗೆ ಕರೆಕ್ಟ್ ಆಗ್ತವೆ. ಸೊ 15 ಪ್ರಶ್ನೆಗಳು ನಿಮಗೆ ಆನ್ಸರ್ ಹಾಕಿದ್ರೆ ಅಂದ್ರೆ 15 ಎಷ್ಟು 30 ಮಾರ್ಕ್ಸ್ ಬಂತು ನಿಮಗೆ. ಅದಾದ ನಂತರ ಈ ಒಂದು ಮ್ಯಾಥ್ಸ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಗ್ರಿಪ್ ಇರುತ್ತೆ. ಮ್ಯಾಥ್ಸ್ ಅಲ್ಲಿ ನೀವು ಏನಾದರೂ ಡೈಲಿ 1 ಅವರ್ ಮಾಡ್ಕೊಂಡು ಬಂದ್ರೆ ನಿಮಗೆ ಗ್ರಿಪ್ ಸಿಗುತ್ತೆ, ಸರಿನಾ? ಸೊ ಮಿನಿಮಮ್ ಏನಿಲ್ಲ ಅಂದ್ರೂ ಅಲ್ಲಿ ನೀವು ಒಂದು 60 ಮಾರ್ಕ್ಸ್ ಮಿನಿಮಮ್ ತೆಗಿತೀರಾ, ಸರಿನಾ? 60 ಮಾರ್ಕ್ಸ್ ತೆಗಿತೀರಾ. 60 ಮಾರ್ಕ್ಸ್ ನಿಮಗೆ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಅಲ್ಲಿ ತೆಗೆಯೋದಾಗ್ಲಿಲ್ಲ, ಜಸ್ಟ್ ನಾನು 40 ತೆಗೆದೆ ಅಂದ್ರೂ ಕೂಡ ನಿಮಗೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಇಂಗ್ಲಿಷ್ ಗ್ರಾಮರ್ ಹಾಕೋದೇ ಬೇಡ ಅಂತ ನಿಮಗೆ ಏನಾದರೂ ಅನ್ಸಿದ್ರೆ ಜಸ್ಟ್ ಹಿಂದಿ ಗ್ರಾಮರ್ ನೀವು ಕ್ಲಿಕ್ ಕೊಡಿ. ಹಿಂದಿ ಗ್ರಾಮರ್ ಅಲ್ಲಿ ಏನಿದೆ ಅಲ್ವಾ, ಸೊ ಅಲ್ಲಿ ನಿಮಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 10 ಕ್ವಶನ್ ರೈಟ್ ಆಗ್ತವೆ. 10 ಕ್ವಶನ್ ರೈಟ್ ಆಗಿಲ್ಲ ಅಂದ್ರೆ ಒಂದು 8 ಕ್ವಶನ್ ರೈಟ್ ಆಗೇ ಆಗ್ತವೆ. ಸೊ ನಿಮ್ದು ಸೆಲೆಕ್ಷನ್ ಮಾತ್ರ ಕಟ್ಟಿಟ್ಟ ಬುತ್ತಿ, ಸರಿನಾ? ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ, ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋದಾದ್ರೆ, 1857ರ ದಂಗೆಯ ಭಾರತೀಯ ರಾಷ್ಟ್ರೀಯ ಇತಿಹಾಸಕ್ಕೆ ಸಂಬಂಧಿಸಿದ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕವನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಪುಸ್ತಕವನ್ನ ಬರೆದವರು ಯಾರು? ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದ್ರೆ VD ಸಾವರ್ಕರ್. ಸೊ VD ಸಾವರ್ಕರ್ ಅವರು ಏನ್ ಬರೀತಾರೆ ಅಂತ ನೋಡಿದ್ರೆ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ, ಸರಿನಾ? ಸೊ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಈ 1857ರ ದಂಗೆಗೆ ಕರೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಇದೇ VD ಸಾವರ್ಕರ್ ಅವರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾದ ನಂತರ ಈ ಸುಭಾಷ್ ಚಂದ್ರ ಬೋಸ್ ಅವರು, ಇವರಿಗೆ ಸಂಬಂಧಿಸಿದಂತ ಸ್ವಲ್ಪ ಮಾಹಿತಿ ಏನು ಅಂದ್ರೆ 1939ರಲ್ಲಿ ಒಂದು ಪಕ್ಷ ಕಟ್ತಾರೆ. ಯಾವ ಪಕ್ಷ ಅಂತ ನೋಡೋದಾದ್ರೆ ಫಾರ್ವರ್ಡ್ ಬ್ಲಾಕ್ ಅಂತ ಒಂದು ಪಕ್ಷನ ಕಟ್ತಾರೆ, ಸರಿನಾ? ಹಾಗೆ 1938 ಹಾಗೆ 1939ರ INC ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಯಾರು? ಈ ಸುಭಾಷ್ ಚಂದ್ರ ಬೋಸ್ ಅವರು. ಹಾಗೆ ಭಗತ್ ಸಿಂಗ್ ಅವರ ಒಂದು ಸಂಘ, ಒಂದು ಆರ್ಗನೈಸೇಷನ್ ಯಾವುದು ಅಂದ್ರೆ ನೌಜವಾನ್ ಸಭಾ ಅಂತ ಬರ್ತದೆ, ಸರಿನಾ? ನೌಜವಾನ್ ಸಭಾ ಅಂತ. ಈ ನೌಜವಾನ್ ಸಭಾವನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಭಗತ್ ಸಿಂಗ್ ಅವರು. ಯಾವ ಒಂದು ವರ್ಷ ಸ್ಥಾಪನೆ ಮಾಡಿದ್ರು ಅಂತ ನೋಡೋದಾದ್ರೆ 1926ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಈ ಪ್ರಶ್ನೆ ನಿಮಗೆ ಬರೋ ಚಾನ್ಸಸ್ ಸಾಕಷ್ಟಿದೆ. ಯಾಕಂದ್ರೆ 1926 ಮೀನ್ಸ್ 99 ವರ್ಷ ಆಯಿತು ಇವಾಗ. ಸೊ 99 ವರ್ಷ ಆಗಿದೆ, 100 ವರ್ಷ ಆಗಿದೆ, ಅದಾದ ನಂತರ 150 ವರ್ಷ ಆಗಿದೆ, 50 ವರ್ಷ ಆಗಿದೆ, 75 ವರ್ಷ ಆಗಿದೆ, 10 ವರ್ಷ ಆಗಿದೆ ಅಂದ್ರೆ ಆ ಎಲ್ಲವೂ ಕೂಡ ನಿಮಗೆ ಬರೋ ಚಾನ್ಸಸ್ ಸಾಕಷ್ಟಿರುತ್ತೆ. ಸೊ ಅದಕ್ಕೆ ನೋಡ್ಕೊಳ್ಳಿ, ನೌಜವಾನ್ ಸಭಾ. ಇದೇ ಒಂದು ನೌಜವಾನ್ ಸಭಾ 1928ರಲ್ಲಿ ಒಂದು ಸಂಘದಲ್ಲಿ ಮರ್ಜ್ ಆಗುತ್ತೆ. ಯಾವ ಒಂದು ಸಂಘದಲ್ಲಿ ಮರ್ಜ್ ಆಗುತ್ತೆ ಅಂತ ನೋಡೋದಾದ್ರೆ HRA ಸಂಘದಲ್ಲಿ ಮರ್ಜ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. 1926ರಲ್ಲಿ ನೌಜವಾನ್ ಸಭಾ HRA ಅಲ್ಲಿ ಮರ್ಜ್ ಆಗುತ್ತೆ. HRA ಮರ್ಜ್ ಆಗಿ HSRA ಆಗುತ್ತೆ, ಸರಿನಾ?
HSRA ಆಗುತ್ತೆ. ನಿಮಗೆ ಸಾಕಷ್ಟು ಜನಕ್ಕೆ ಇದು ಗೊತ್ತಿರಲ್ಲ, ಸರಿನಾ. ಸೊ ಹಿಸ್ಟ್ರಿನಲ್ಲಿ ಓದುವಾಗ ಏನು 1900ರಿಂದ ಈ 1900ರಿಂದ 1947ರವರೆಗೆ ಏನೇನಾಗಿದೆ ಅಲ್ವಾ, ಎಲ್ಲವೂ ಕೂಡ ಫುಲ್ ಹೇಗೆ ಅಂದರೆ ಅದರಲ್ಲಿ ಏನು ಉಳಿದಿರಬಾರ್ದು ಮೀನ್ಸ್ ಎಲ್ಲವೂ ಕೂಡ ಇವಾಗ ಮಾಡೋ ಕೈಲೇ ಊಟ ಮಾಡೋ ಕೈಲೇ ಒಂದು 2 ತುತ್ತು ಹೆಚ್ಚಿಗೆ ತಿನ್ನು ಅಂತ ಹೇಳ್ತಾರಲ್ವ, ಹಾಗೆ ಓದೋ ಒಂದು ಕೈಲೇ ಒಂದು 2 ಪಾಯಿಂಟ್ಸ್ ಹೆಚ್ಚಿಗೆ ಓದ್ಬಿಡೋದು, ಸರಿನಾ. ಸೊ ಅದಕ್ಕೆ ಈ ರೀತಿಯ ಪ್ರಶ್ನೆಗಳು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಸೊ ಅದು ಯಾವುದರಲ್ಲಿ ಮರ್ಜ್ ಆಯಿತು ಏನಾಯಿತು ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕು. ಅದಾಂತರ ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, 1923ರಲ್ಲಿ ಕಟ್ಟಿರ್ತಕ್ಕಂತಹ ಸ್ವರಾಜ್ ಪಾರ್ಟಿಯು ಕೂಡ ಮುಂದೆ 1926ರಲ್ಲಿ ಅದು ಕೂಡ ಇದರಲ್ಲಿ ಮರ್ಜ್ ಆಗುತ್ತೆ, ಯಾವುದರಲ್ಲಿ INCಯಲ್ಲಿ ಮರ್ಜ್ ಆಗುತ್ತೆ, ಅದು ಕೂಡ ನಿಮ್ಗೆ ಗೊತ್ತಿರಬಹುದು, ಸರಿನಾ. ಇದನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡಿದ್ರೆ ಮೋತಿಲಾಲ್ ನೆಹರು ಅವರು ಮತ್ತೆ ಚಿತ್ತರಂಜನ್ ದಾಸ್ ಅವರು ಅದನ್ನ ಸ್ಥಾಪನೆ ಮಾಡಿರ್ತಾರೆ, ಸರಿನಾ. ಅದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಹಾಗೆ ಸರ್ದಾರ್ ಪಟೇಲ್ ಅವರು ನಮ್ಮ ಭಾರತದ ಮೊದಲ ಗೃಹ ಮಂತ್ರಿ, ಹಾಗೆ ನಮ್ಮ ಭಾರತದ ಮೊದಲ ಈ ಒಂದು ಉಪ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯಾರು? ಸರ್ದಾರ್ ಪಟೇಲನವರು, ಸರಿನಾ. ಗೊತ್ತಿರಲಿ, ಕೇಳಬಹುದು ನಿಮಗೆ. ಹಾಗೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಈ ಒಂದು ಉಪ ಪ್ರಧಾನಿ ಹುದ್ದೆ ಸಾಂವಿಧಾನಿಕ ಹುದ್ದೆ ಅಥವಾ ಅಲ್ಲವಾ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ, ಯಾವುದು ಉಪ ಪ್ರಧಾನಿ ಹುದ್ದೆ ಸಾಂವಿಧಾನಿಕ ಅಥವಾ ಅಲ್ಲವಾ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಇಲ್ವೇ ಇಲ್ಲ. ಉಪ ಪ್ರಧಾನಿ ಅನ್ನೋ ಹುದ್ದೆ ಸಂವಿಧಾನದ ಯಾವುದೇ ಒಂದು ವಿಧಿಯಲ್ಲಿ ಹೇಳಿಲ್ಲ. ಅದು ಸಾಂವಿಧಾನಿಕ ಹುದ್ದೆ ಅಥವಾ ಸಂವಿಧಾನದ ಒಂದು ಸಂಸ್ಥೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅದು ಯಾವುದಾದ್ರೂ ಒಂದು ವಿಧಿಯಲ್ಲಿ ಬರಬೇಕು. ಇಫ್ ಏನಾದರೂ ನಿಮಗೆ ಕೇಳಬಹುದು, ನಿಮಗೆ ಪಂಚಾಯತಿ ಸಾಂವಿಧಾನಿಕ ಒಂದು ಆರ್ಗನೈಸೇಷನ್ ಅಥವಾ ಅಲ್ವಾ ಅಂತ, ಅವಾಗ ನೀವೇನಂತ ಹೇಳ್ಬೇಕಾಗುತ್ತೆ, ಸರ್ ಓದಿಲ್ಲ ಸರ್ ಇದು. ಯಾಕೆ ಸರ್? 40ನೇ ವಿಧಿಯಲ್ಲಿ ಓದಿಲ್ವಾ? 9ನೇ ಭಾಗದಲ್ಲಿ ಇಲ್ವಾ? 11ನೇ ಒಂದು ಅನುಸೂಚಿಯಲ್ಲಿ ಇಲ್ವಾ? ಸೊ ಇದೇ ತಾನೇ ಮೀನ್ಸ್ ಇದು ಏನಾಗುತ್ತೆ, ನಿಮಗೆ ಒಂದು ಸಾಂವಿಧಾನಿಕವಾಗಿ ಹೇಳಲ್ಪಟ್ಟಿರ್ತಕ್ಕಂತಹ ಒಂದು ಆರ್ಗನೈಸೇಷನ್ ಆಗಿರುತ್ತೆ, ಸರಿನಾ. ಈ ರೀತಿ ನೀವು ತಿಳ್ಕೊಳ್ಬೇಕಾಗುತ್ತೆ, ಈ ರೀತಿ ನಿಮ್ಗೆ ಹೇಳಬೇಕಾಗುತ್ತೆ. ಹಾಗೆ ಉಪ ಪ್ರಧಾನಿ ಹುದ್ದೆ ಏನಿದೆ ಅಲ್ವಾ, ಉಪ ಪ್ರಧಾನಿ ಇವಾಗ ಇಬ್ಬಿಬ್ಬರು ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಹೊಂದಿರ್ತಾರೆ. ಸೊ ಅದಕ್ಕೆ ಒಬ್ಬನ ಆಗ್ತಾನೆ, ಇನ್ನೊಬ್ಬನಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆತ ಏನಾದರೂ ಒಂದು 20 ಜನನೋ, ಒಂದು 40 ಜನನೋ, ಒಂದು 100 ಜನನೋ ಆ ಕುರಿ ಹಿಂಡು ಕರ್ಕೊಂಡು ಹೋದಂಗೆ ಮತ್ತೊಂದು ಪಕ್ಷಕ್ಕೆ ಹೋಗಿ ಅಲ್ಲಿ ಅವನು ಪಕ್ಷವನ್ನು ಕಟ್ಟಿ ಅಥವಾ ಆ ಪಕ್ಷಕ್ಕೆ ಸೇರ್ಕೊಂಡು ಅಲ್ಲಿ ಅವನು ಪ್ರಧಾನಿ ಆದರೆ ಈ ಒಂದು ಪಕ್ಷ ಬಿದ್ದೋಗ್ತದೆ ಅಂತ ಸುಮ್ಮನೆ ಇದೊಂದು ಉಪ ಪ್ರಧಾನಿ ಅಂತ ರಂಸಲಕ್ಕೆ, ನಮ್ಮ ಕಡೆ ಹೇಳೋದಾದ್ರೆ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳೋದಾದ್ರೆ ಸುಮ್ಮನೆ ರಂಸಲಕ್ಕೆ ಮಾಡಿರ್ತಕ್ಕಂತಹ ಒಂದು ಹುದ್ದೆ ಇದು, ಸರಿನಾ. ಇದು ಸಾಂವಿಧಾನಿಕ ಹುದ್ದೆ ಅಲ್ಲ. ಉಪ ಪ್ರಧಾನಿಗಳು ಟೋಟಲಿ ನಮ್ಮ ಭಾರತದಲ್ಲಿ ಎಷ್ಟು ಜನ ಕಂಡು ಬಂದಿದ್ರು ಅಂತ ನೋಡಿದ್ರೆ 7 ಜನ ಪ್ರಧಾನಿಗಳನ್ನ ನಮ್ಮ ಭಾರತ ನೋಡಿದೆ, ಸರಿನಾ. ಸೊ ಹಾಗಾದ್ರೆ ಮೊದಲನೇ ಉಪ ಪ್ರಧಾನಿ ಯಾರು ಅಂದ್ರೆ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಹಾಗೆ ಕೊನೆಯ ಉಪ ಪ್ರಧಾನಿ ಯಾರು ಅಂತ ನೋಡಿದ್ರೆ 2024ರಲ್ಲಿ ಭಾರತ ರತ್ನ ಪಡೆದುಕೊಂಡಿರ್ತಕ್ಕಂತಹ LK ಅಡ್ವಾಣಿ ಅವರು 7ನೇ ಉಪ ಪ್ರಧಾನಿಯಾಗಿದ್ದಾರೆ. ಹಾಗೆ ಕೊನೆಯ ಉಪ ಪ್ರಧಾನಿಯಾಗಿದ್ದಾರೆ. ಟೋಟಲಿ 7 ಜನ, ನೆನ್ಪಿಟ್ಕೊಳ್ಳಿ. ಇದೇ ನಂಬರ್ ಕೇಳ್ತಾನೆ ನಿಮಗೆ, ಸರಿನಾ. ಹಾಗೆ ಮೊದಲನೇದು ಕೇಳ್ಬೋದು, ಲಾಸ್ಟ್ನೇದು ಕೇಳ್ಬೋದು, ಬಟ್ ಮಿಡಲ್ ಏನಿದಾರಲ್ವಾ ಅವ್ರದ್ದು ನಿಮಗೆ ಕೇಳೋದು ಸಾಕಷ್ಟು ಇಲ್ಲ. ಬಟ್ ಇದು 7 ನಂಬರ್ ಕೇಳ್ಬೋದು, ಮೊದಲನೇದು ಕೇಳ್ಬೋದು, ಲಾಸ್ಟ್ನೇದು ಕೇಳ್ಬೋದು. ಹಾಗೆ LK ಅಡ್ವಾಣಿ ಅವ್ರದ್ದು ಒಂದು ಪುಸ್ತಕ ಇದೆ. LK ಅಡ್ವಾಣಿ ಅವರ ಪುಸ್ತಕ ಯಾವುದು ಅಂದರೆ ಮೈ ಕಂಟ್ರಿ ಮೈ ಲೈಫ್ ಅನ್ನೋ ಒಂದು ಪುಸ್ತಕ ಇದೆ, ನೆನ್ಪಿಟ್ಕೊಳ್ಳಿ. ಮೈ ಕಂಟ್ರಿ ಮೈ ಲೈಫ್ ಅನ್ನೋ ಪುಸ್ತಕ ಯಾವುದು ಅಂದರೆ LK ಅಡ್ವಾಣಿದು. ಯಾಕೆ ಈ ಕ್ವಶನ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಸ್ವಲ್ಪ ಸಂಬಂಧಿಸಿದಂಥ ಸ್ವಲ್ಪ ಮಾಹಿತಿ ಕರೆಂಟ್ ಅಫೇರ್ಸಲ್ಲಿ ಜಾಸ್ತಿ ಇದೆ. ಸೊ ಅದಕ್ಕೆ ಈ LK ಅಡ್ವಾಣಿ ಅವರಿಗೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರೆತಿದೆ. ಸೊ ದೊರೆತಿರೋದ್ರಿಂದ ಇವ್ರು ಯಾವ ಪುಸ್ತಕ ಬರೆದಿದ್ದಾರೆ, ಏನಿದ್ರು, ಏನು ಸುದ್ದಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ವೈ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಬರ್ನ್ಪುರ ಮತ್ತು ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳು ಯಾವ ರಾಜ್ಯದಲ್ಲಿದ್ದಾವೆ ಅಂತ ಕೇಳಿದಾನೆ. ಇವಾಗ ನನಗೆ ಬರ್ನ್ಪುರ ಗೊತ್ತಿಲ್ಲಪ್ಪ, ದುರ್ಗಾಪುರ ಅಂತೂ ಗೊತ್ತಿದೆ ಅಲ್ವಾ. ಎಲ್ಲಿ ದುರ್ಗಾ ಪೂಜೆ ಎಲ್ಲಿ ನಡೀತದೆ? ಈ ಒಂದು ಪಶ್ಚಿಮ ಬಂಗಾಳದಲ್ಲಿ. ಸೊ ಮೀನ್ಸ್ ದುರ್ಗಾಪುರ ಒಂದು ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳು ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ನೋಡಿದ್ರೆ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತವೆ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಉಕ್ಕಿನ ಸ್ಥಾವರಗಳು ಕಂಡುಬರ್ತವೆ, ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳು? ಒಂದು ಜಿಂದಾಲ್ ಕಂಡುಬರುತ್ತೆ ನಿಮಗೆ. ಜಿಂದಾಲ್ ಎಲ್ಲಿದೆ? ಈ ಒಂದು ಹೊಸ ಜಿಲ್ಲೆ ಐತಲ್ಲ, ಯಾವುದದು? ವಿಜಯನಗರ ಜಿಲ್ಲೆ, ಸರಿನಾ. ಸೊ ವಿಜಯನಗರ ಜಿಲ್ಲೆಯಲ್ಲಿ ಜಿಂದಾಲ್ ಕಂಪನಿ ಕಂಡುಬರ್ತದೆ. ಅದಾದ ನಂತರ ಈ ಒಡಿಸಾದಲ್ಲಿ ಯಾವ್ದು ಕಂಡುಬರುತ್ತೆ ಅಂತ ನೋಡಿದ್ರೆ ನಿಮಗೆ ರೂರ್ಕೆಲಾ ಅಂತ ಕಂಡುಬರುತ್ತೆ, ಸರಿನಾ. ಸೊ ಒಡಿಸಾದ ಒಂದು ಉಕ್ಕಿನ ಸ್ಥಾವರ ಯಾವುದು ಅಂತಂದ್ರೆ ನಿಮಗೆ ರೂರ್ಕೆಲಾ ಅಂತ ಕಂಡುಬರುತ್ತೆ. ಸೊ ಇದು ಎಷ್ಟನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಯಿತು ಅಂತ ನೋಡೋದಾದ್ರೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ರೂರ್ಕೆಲಾ ಸ್ಥಾಪನೆ ಆಗುತ್ತೆ, ಸರಿನಾ. ಹಾಗಾದ್ರೆ ಜಾರ್ಖಂಡದಲ್ಲಿ ಯಾವುದು ಕಂಡುಬರುತ್ತೆ ಅಂತ ನೋಡೋದಾದ್ರೆ ಬೊಕ್ಯಾರೋ ಅನ್ನೋದು ಕಂಡುಬರುತ್ತೆ. ಹಾಗೆ ಛತ್ತೀಸ್ಗಢದಲ್ಲಿ ಯಾವ್ದು ಕಂಡುಬರುತ್ತೆ ಅಂತ ನೋಡೋದಾದ್ರೆ ಬಿಲಾಯಿ ಎಂಬ ಒಂದು ಉಕ್ಕಿನ ಸ್ಥಾವರ, ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ಕಂಡುಬರುತ್ತೆ, ಸರಿನಾ. ಇದೆಲ್ಲವೂ ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಅದಾದ ನಂತರ ಕರ್ನಾಟಕದಲ್ಲಿ ನಿಮಗೆ ಇನ್ನೊಂದು ಕಂಡುಬರುತ್ತೆ, ಯಾವುದು ಅಂದ್ರೆ ವಿಸ್ಕೋ ಅಂತ ಕಂಡುಬರುತ್ತೆ, ಸರಿನಾ. ಈ ವಿಸ್ಕೋ ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಭದ್ರಾವತಿಯಲ್ಲಿ ಕಂಡುಬರುತ್ತೆ. ಇದು ಕರ್ನಾಟಕದ ಭದ್ರಾವತಿಯಲ್ಲಿ ವಿಸ್ಕೋ ಎಂಬ ಒಂದು ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ಕಂಡುಬರುತ್ತೆ, ಸರಿನಾ. ಸೊ ಇದು ಯಾರು ಸ್ಥಾಪನೆ ಮಾಡಿದ್ರು ಅಂತ ನೋಡಿದ್ರೆ ವಿಶ್ವೇಶ್ವರಯ್ಯನವರು ಸ್ಥಾಪನೆಯನ್ನ ಮಾಡಿದ್ದಾರೆ. ಯಾವುದನ್ನ? ಈ ವಿಸ್ಕೋವನ್ನ. ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ 2 ಇದಾವೆ, ಒಂದು ಜಿಂದಾಲ್ ಮತ್ತೆ ಇನ್ನೊಂದು ವಿಸ್ಕೋ. ಹಾಗೆ ಇಸ್ಕೋ ಅನ್ನೋದು ಎಲ್ಲಿ ಕಂಡುಬರುತ್ತೆ ನಿಮಗೆ? ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂದರೆ ಹಾಗೆ ನಿಮಗೆ ಇದೇ ಒಂದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ಬಟ್ ಇಲ್ಲಿ ಬರ್ನ್ಪುರ ಮತ್ತು ದುರ್ಗಾಪುರ ಅನ್ನೋದು 2 ಕೂಡ ನಿಮಗೆ ಎಲ್ಲಿ ಕಂಡುಬರ್ತವೆ ಅಂತ ನೋಡಿದ್ರೆ ಇದೊಂದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತವೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಒಂದು ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಕ್ಕೆ ಸಹಾಯ ಮಾಡಿದವರು ಯಾರು, ಯಾರ ಒಂದು ನೆರವಿನಿಂದ ಇದನ್ನ ಸ್ಥಾಪನೆ ಮಾಡಲಾಯಿತು ಅಂತ ನೋಡಿದ್ರೆ ನಮ್ಮ ಮಿತ್ರರು ಯಾರು? ಬ್ರಿಟನ್ ದೇಶದವರು. ಸೊ ಬ್ರಿಟನ್ ದೇಶದವರ ಒಂದು ಸಹಾಯದೊಂದಿಗೆ ಈ ಒಂದು ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳನ್ನು ನಾವು ಸ್ಥಾಪನೆಯನ್ನ ಮಾಡಿದ್ದೀವಿ. ಹಾಗಾದ್ರೆ ಬೊಕ್ಯಾರೋ ಮತ್ತು ಈ
ಭಿಲಾಯಿ ಉಕ್ಕಿನ ಸ್ಥಾವರಗಳು ಯಾವ ಒಂದು ದೇಶದಿಂದ ನಾವು ಸ್ಥಾಪನೆ ಮಾಡಿದ್ದೀವಿ ಅಂತ ನೋಡೋದಾದ್ರೆ ರಷ್ಯಾ ದೇಶದ ಒಂದು ಸಹಾಯದಿಂದ ಇದನ್ನ ಸ್ಥಾಪನೆ ಮಾಡಿದ್ದೀವಿ. ಹಾಗಾದ್ರೆ ಈ ಒಂದು ರೂರ್ಕೆಲಾ, ಈ ಒಡಿಸ್ಸಾದಲ್ಲಿ ಕಂಡುಬರ್ತಕ್ಕಂತಹ ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರವನ್ನ ಯಾವ ಒಂದು ದೇಶದ ಸಹಾಯದೊಂದಿಗೆ ನಾವು ಮಾಡಿದ್ದೀವಿ ಅಂತ ನೋಡಿದ್ರೆ ರೂರ್ಕೆಲಾ, ಎಲ್ಲಿ ಕಂಡುಬರುತ್ತೆ? ಜರ್ಮನಿ. ಸೊ ಈ ಒಂದು ಜರ್ಮನಿಯ ಒಂದು ಸಹಾಯದಿಂದ ರೂರ್ಕೆಲಾ ಎಂಬ ಒಂದು ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ, ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 1414ರಲ್ಲಿ ದೆಹಲಿಯ ಚಕ್ರವರ್ತಿಯಾಗಿದ್ದವರು ಯಾರು ಅಂತ ನೋಡೋದಾದ್ರೆ ಖಿಜ್ರ್ ಖಾನ್ ಅಂತ ಕಂಡುಬರ್ತಾರೆ, ಸರಿನಾ? ಸೊ 1414 ಯಾರು ಕಂಡುಬರ್ತಾರೆ? ಈ ಖಿಜ್ರ್ ಖಾನ್ ಅನ್ನೋರು ಕಂಡುಬರ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಅವತ್ತು ಬದುಕಿರಲಿಲ್ಲ, ಸರಿನಾ? ಸೊ ಈತ ಯಾವಾಗ ಡೆತ್ ಆಗ್ತಾನೆ ಅಂದ್ರೆ 1320ರಲ್ಲಿ ಡೆತ್ ಆಗಿರ್ತಾನೆ ಈತ, ಸರಿನಾ? ಸೊ 1320ಕ್ಕಿಂತ ಮುಂಚೆನೆ ಈ ಒಂದು ಖಿಲ್ಜಿ ಮನೆತನ ಅವನ ಅತಿ ಹೊಂದಿರ್ತದೆ, ಸರಿನಾ? ಸೊ ಏನಾಗಲ್ಲ, ಈ ಒಂದು ಅಲಾವುದ್ದೀನ್ ಖಿಲ್ಜಿ ಆಗಲ್ಲ. ರಜಿಯಾ ಸುಲ್ತಾನ್ ಒಂದು ಅವಧಿ ಯಾವಾಗ ಅಂದ್ರೆ ನಿಮಗೆ 1296 ಅವಧಿ ಬರ್ತದೆ ನಿಮಗೆ ಇದು, ಸರಿನಾ? 1236 ಅವಧಿಯಲ್ಲಿ ಈ ಒಂದು ರಜಿಯಾ ಸುಲ್ತಾನ್ ಅವರು ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಟೋಟಲಿ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾರೆ ಅಂತ ನೋಡಿದ್ರೆ 4 ವರ್ಷ 4 ತಿಂಗಳು ಆಳ್ವಿಕೆಯನ್ನು ಮಾಡ್ತಾರೆ. ಯಾರು? ರಜಿಯಾ ಸುಲ್ತಾನ್ ಅವರು, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾದ ನಂತರ ಈ ಬೌಲುಲ್ ಖಾನ್ ಅನ್ನೋರು ಕೂಡ ಆ ಒಂದು ಸಮಯದಲ್ಲಿ ಈ ಒಂದು 15ನೇ ಶತಮಾನದವರು ಅಲ್ಲ ಇವರು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2024 ಅಕ್ಟೋಬರ್ 7ರಿಂದ 9ರವರೆಗೆ ನವದೆಹಲಿಯಲ್ಲಿ ನಡೆದ WHO ಆಗ್ನೇಯ ಏಷ್ಯಾ ವಲಯದ ಪ್ರಾದೇಶಿಕ ಸಮಿತಿಯ 77ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಇವಾಗ WHO ಅಂತಂದ್ರೆ ಒಂದು ಹೆಲ್ತ್ ಸಂಬಂಧ ಅಲ್ವಾ, ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ನಮ್ಮ ಒಂದು ಭಾರತದಲ್ಲಿ ನಡೆದಿದ್ರೆ ಏನೋ ಒಂದು ಹೆಲ್ತ್ಗೆ ಅವರು ಕೂಡ ಸಂಬಂಧ ಹೊಂದಿರಬೇಕು. ಆ ರೀತಿಯ ಒಬ್ಬ ಪರ್ಸನ್ನೇ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರಬೇಕು. ಪಿಯೂಷ್ ಗೋಯಲ್ ಅವರು ಯಾವುದಾದ್ರೂ ಹೆಲ್ತಿಗೆ ಸಂಬಂಧ ಹೊಂದಿದಾರಾ? ಇಲ್ಲ. ಅಮಿತ್ ಶಾ ಗೃಹ ಸಚಿವ? ಇಲ್ಲ. ಸುಬ್ರಹ್ಮಣ್ಯನ್ ಜೈಶಂಕರ್, ಸರಿನಾ? ಸೊ ಜಸ್ಟ್ ಇದ್ರೇನು ಸುಮ್ಮನೆ ಇದ್ರೆ ಮಾತಾಡ್ತಾ ಇರ್ತಾರಲ್ವ, ಸೊ ಈ ಒಂದು ಸುಬ್ರಹ್ಮಣ್ಯನ್ ಅವರು, ಸೊ ಇವರು ವಿದೇಶಾಂಗ ಸಚಿವರಿದ್ದಾರೆ. ಸೊ ಅವರಿಗೂ ಕೂಡ ಹೆಲ್ತ್ಗೆ ಸಂಬಂಧನೇ ಇಲ್ಲ. ಬಟ್ ಇಲ್ಲಿ ಸಂಬಂಧ ಹೊಂದವರು ಯಾರು ಅಂದ್ರೆ JP ನಡ್ಡಾ ಅನ್ನೋರು, ಸರಿನಾ? ಈ JP ನಡ್ಡಾ ಅನ್ನೋರು ಈ ಒಂದು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಅದಕ್ಕೆ WHO ಆಗ್ನೇಯ ಏಷ್ಯಾ ವಲಯದ ಪ್ರಾದೇಶಿಕ ಸಮಿತಿಯ 77ನೇ ಅಧಿವೇಶನದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಯಾರು? ಈ ಒಂದು ಜಗತ್ ಪ್ರಕಾಶ್ ನಡ್ಡಾ ಅವರು, ಅಥವಾ ನಾವು JP ನಡ್ಡಾ ಅಂತ ಶಾರ್ಟ್ ಆಗಿ ನಾವು ಇವರನ್ನ ಕರೀತೀವಿ, ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 1858ರ ಭಾರತ ಸರ್ಕಾರದ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾನೆ. ಸೊ ಇದು ಸರಿಯಾಗಿದೆ ತಪ್ಪಾಗಿದೆ ಅದು ನಾವು ಮೊದಲು ಗೊತ್ತಿರಬೇಕು, ಸರಿನಾ? ಇಲ್ಲಿ ಏನಾದ್ರೂ ಅಲ್ಲಿ ತಪ್ಪಾಗಿದೆ ಅಂತ ನಾವು ಓದೋ ಬದಲು ಯಾವುದು ಎಷ್ಟು ಓದಿರ್ತೀವಿ ಕೆಳಗಡೆ ಹಾಕಿ 2 ರೈಟ್ ಹಾಕು, ಆಗಲ್ಲ, ಅಲ್ಲಿ 2 ರಾಂಗ್ ಆಗಿರ್ತವೆ, ಸರಿನಾ? ಸೊ ಅದಕ್ಕೆ ಯಾವುದು ಸರಿಯಾಗಿದೆ, ಸರಿಯಾಗಿಲ್ಲ, ಸರಿಯಾಗಿರ್ತವೆ, ಸರಿಯಾಗಿರುವುದಿಲ್ಲ, ಎಷ್ಟು ಇದೆ ಎಲ್ಲವೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಇಂಗ್ಲೀಷಲ್ಲಿ ಏನಿಲ್ಲ, ನಾಟ್ ಅನ್ನೋದು ಒಂದು ವರ್ಡ್ ಇದ್ರೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಬಟ್ ನಮ್ಮ ಕನ್ನಡದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ನಮ್ಮ ಕನ್ನಡ ಇರೋದ್ರಿಂದ ಪದಗಳು ಭಾಳ ಕನ್ಫ್ಯೂಷನ್ ಮಾಡೋ ಚಾನ್ಸಸ್ ಇರುತ್ತವೆ. ಸೊ ಇಲ್ಲಿ ಜಾಸ್ತಿ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇದೆಯಾ ಈ ರೀತಿ ಕ್ವಶನ್ಗಳು? ಏನಿಲ್ಲ, ಜಸ್ಟ್ ಇಂಗ್ಲೀಷಿಗೆ ಸ್ವಿಚ್ ಆನ್ ಮಾಡಬೇಕು ಕ್ವಶನ್ ಪೇಪರನ್ನು. ಸೊ ಇಂಗ್ಲೀಷಲ್ಲಿ ಸ್ವಿಚ್ ಆನ್ ಮಾಡಿದಾಗ ಇಂಗ್ಲೀಷಲ್ಲಿ ಕಾಣುತ್ತೆ. ಸೊ ಇಂಗ್ಲೀಷಲ್ಲಿ ನಾಟು ಅಥವಾ ಇದ್ರ ಇದೆಯೋ ಅಂತ ಗೊತ್ತಾಗುತ್ತೆ. ನಾಟ್ ಇದ್ದದ್ದು ಬೋಲ್ಡ್ ಆಗಿ ನಾಟ್ ಅಂತ ಇರುತ್ತೆ, ಸರಿನಾ? ಸೊ ಅಷ್ಟೇ ನಿಮಗೆ ಮಾಡಬೇಕಾಗಿರೋದು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತ ನೋಡಿದ್ರೆ ಈ ಕಾಯ್ದೆಯನ್ನು ಉತ್ತಮ ಆಡಳಿತದ ಕಾಯ್ದೆ ಎಂದು ಸಹ ಕರೆಯಲಾಗುತ್ತದೆ. ಹೌದು, ಉತ್ತಮ ಆಡಳಿತದ ಕಾಯ್ದೆ ಎಂದು 1858ರ ಕಾಯ್ದೆ 1ಕ್ಕೆ ಕರೆಯಲಾಗುತ್ತದೆ. ಅದಾದ ನಂತರ ಭಾರತೀಯ ಭೂಪ್ರದೇಶವನ್ನು ನಿಯಂತ್ರಿಸುವ ಅಧಿಕಾರವನ್ನು ರಾಣಿಗೆ ಅಧಿಕೃತವಾಗಿ ವಹಿಸಲಾಯಿತು 1858 ನವೆಂಬರ್ ಇಂದ. ಸೊ ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಎ ಮತ್ತು ಮೀನ್ಸ್ ಹೇಳಿಕೆ 1 ಹೇಳಿಕೆ 2 ಎರಡು ಕೂಡ ಸರಿಯಾಗಿದ್ದಾವೆ. ಸೊ ಆಪ್ಷನ್ ಡಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ HDFC ಬ್ಯಾಂಕು 2024 ಆಗಸ್ಟ್ನಲ್ಲಿ ಗೀಗಾ ಅನ್ನು ಪರಿಚಯಿಸಿತು. ಇದು ಯಾರಿಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಹಣಕಾಸು ಉತ್ಪನ್ನಗಳು ಮತ್ತು ಸೇವೆಗಳ ಹೊಸ ಶ್ರೇಣಿಯಾಗಿದೆ. ಗಿಗ್ ವರ್ಕರ್ಸ್ ಅಂತ ನೀವು ಕೇಳಿರ್ತೀರಲ್ವಾ ರೀಸೆಂಟ್ ಆಗಿ. ಗಿಗ್ ವರ್ಕರ್ಸ್ ಅಂದ್ರೆ ಯಾರ್ಯಾರು ಬರ್ತಾರೆ? ನಾನು ಬರ್ತೀನಾ? ನೀವು ಬರ್ತೀರಾ? ಅಥವಾ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅವ್ರು ಬರ್ತಾರಾ? ಅಥವಾ ಏನು ಈ ಫಿಲ್ಮ್ ಇಂಡಸ್ಟ್ರಿ ಅವ್ರು ಬರ್ತಾರಾ? ಯಾರು ಬರ್ತಾರೆ? ಗಿಗ್ ವರ್ಕರ್ಸ್ ಯಾರು ಬರ್ತಾರೆ ಅಂತ ನೋಡಿದ್ರೆ ಸ್ವತಂತ್ರ ಉದ್ಯೋಗಿಗಳು. ಇವಾಗ ಏನು ಈ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದಾದ್ರೆ ಜೊಮ್ಯಾಟೊ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಬಟ್ ಹಾಗೆ ಈ ರ್ಯಾಪಿಡೋ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಬೇರೆ ಅವರು ಯಾರು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಸ್ವತಂತ್ರವಾಗಿ ಕೆಲಸ ಯಾರ್ಯಾರು ಮಾಡ್ತಾ ಇರ್ತಾರಲ್ವಾ, ಲೈಕ್ ಇವಾಗ ನಾವು ಹೇಳೋದಾದ್ರೆ ಫ್ರೀಲಾನ್ಸರ್ಸ್ ಅಂತ ನಾವು ಹೇಳ್ತೀವಿ ಇನ್ ನಾರ್ಮಲ್ ಟರ್ಮಲ್ಲಿ, ಸರಿನಾ? ಸ್ವತಂತ್ರವಾಗಿ ಕೆಲಸ ಮಾಡೋದು ಅಂದ್ರೆ ನಮಗೆ ಇದು ಕನ್ನಡ ಪದನೇ ನಮ್ಮ ಕನ್ನಡ ಅನ್ಸಲ್ಲ, ಬಟ್ ಫ್ರೀಲಾನ್ಸರ್ ಅಂದ್ರೆ ನಮ್ಮ ಕನ್ನಡ ಪದನೇ ಆಗಿಬಿಟ್ಟಿದೆ ಇವಾಗ, ಸರಿನಾ? ಇವನ್ ಹೇಳಬೇಕು ಅಂದ್ರೆ ಒಂದು ವೆಬ್ ಸಿರೀಸ್ ಕೂಡ ಇದೆ ಫ್ರೀಲಾನ್ಸರ್ ಬಗ್ಗೆ, ಸರಿನಾ? ಸೊ ಈ ಒಂದು ಗಿಗ್ ವರ್ಕರ್ಸ್ ಈ ಒಂದು ಫ್ರೀಲಾನ್ಸರ್ಸ್ ಆಗಿರ್ತಾರೆ. ಸೊ ಆ ಒಂದು ಗಿಗ್ ವರ್ಕರ್ಸ್ಗಾಗಿ ಈ ಒಂದು HDFC ಬ್ಯಾಂಕ್ ಏನಿದೆ ಅಲ್ವಾ, ಈ ಗೀಗಾವನ್ನು ಪರಿಚಯಿಸಿದೆ, ಸರಿನಾ? ಸೊ ಇಲ್ಲಿ ನಿಮಗೆ ಪ್ರಶ್ನೆ ಹೇಗೆ ಕೇಳಬಹುದು ಅಂತ ನೋಡೋದಾದ್ರೆ ಗೀಗಾವನ್ನು ಪರಿಚಯಿಸಿದವರು ಯಾರು? HDFC ಬ್ಯಾಂಕ್, ಸರಿನಾ? HDFC ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 1977ರಲ್ಲಿ ಸ್ಥಾಪನೆ ಆಯಿತು, ಸರಿನಾ? ಸೊ HDFC ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂತ ನೋಡೋದಾದ್ರೆ ಈ ಒಂದು 1977ರಲ್ಲಿ ಸ್ಥಾಪನೆ ಆಗ್ತದೆ, ಸರಿನಾ? ಸೊ ಆ ಒಂದು ಗೀಗಾದ ಫುಲ್ ಫಾರ್ಮ್ ಏನು ಅಂತ ನೋಡೋದಾದ್ರೆ ಈ ಒಂದು ಗಿಗ್ ಕೆಲಸಗಾರರು ಮತ್ತು ಸ್ವತಂತ್ರ ಉದ್ಯೋಗಗಳು ಅಂತ ಆಗುತ್ತೆ, ಸರಿನಾ? ಸೊ ಈ ಗಿಗ್ ಕೆಲಸಗಾರರಿಗಾಗಿ ಈ ಒಂದು ಗೀಗಾ ಎಂಬ ಒಂದು
ಪೋರ್ಟಲ್ ಅನ್ನ ಅಥವಾ ಈ ಒಂದು ಸ್ಕೀಮ್ ಅನ್ನ ಜಾರಿ ಮಾಡಲಾಗಿದೆ. ಯಾರು? ಈ HDFC ಬ್ಯಾಂಕ್ ಅವರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಅರೇಬಿಯನ್ ಸಮುದ್ರದಲ್ಲಿರುವ ಯಾವ ದ್ವೀಪವು ಲಕ್ಷದ್ವೀಪ ಸಮೂಹದಲ್ಲಿ ಅತ್ಯಂತ ದೊಡ್ಡದಾಗಿದೆ? ಯಾವುದು? ಮಿನಿಕಾಯ್ ದ್ವೀಪ ಏನಿದೆ ಅಲ್ವಾ, ಇದು ಯಾವುದರಲ್ಲಿ? ಅರೇಬಿಯನ್ ಸಮುದ್ರದಲ್ಲಿ ಲಕ್ಷದ್ವೀಪ ಸಮೂಹಗಳಲ್ಲಿ ಅತ್ಯಂತ ದೊಡ್ಡ ಒಂದು ದ್ವೀಪವಾಗಿದೆ. ಯಾವುದು? ಮಿನಿಕಾಯ್ ದ್ವೀಪ ಅನ್ನೋದು. ಸರಿನಾ? ಕೇಳಬಹುದು, ಇದು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಈ ಒಂದು ಅರಬ್ಬಿ ಮಹಾಸಮುದ್ರದಲ್ಲಿ ಕಂಡುಬರ್ತಕ್ಕಂತಹ ಈ ಒಂದು ಲಕ್ಷದ್ವೀಪದಲ್ಲಿ ಟೋಟಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಅವಾಗ 36 ದ್ವೀಪಗಳು ಕಂಡುಬರ್ತವೆ ಅಂತ ನೀವು ಹೇಳಬೇಕಾಗುತ್ತೆ. ಸರಿನಾ? ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಿದ ಈ ರೀತಿಯ ಪ್ರಶ್ನೆಗಳನ್ನ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹಾಗೆ ಇಲ್ಲಿ ಈ ಲಕ್ಷದ್ವೀಪದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಕವರತ್ತಿ ಏನಿದೆ ಅಲ್ವಾ, ಲಕ್ಷದ್ವೀಪದ ರಾಜಧಾನಿಯಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ಹರಪ್ಪ ವ್ಯಾಪಾರ ಬಂದರು ಅಫ್ಘಾನಿಸ್ತಾನದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ಹರಪ್ಪ ಬಂದರು ಅಫ್ಘಾನಿಸ್ತಾನದಲ್ಲಿ ಕಂಡುಬರ್ತದೆ ಅಂತ. ಸೊ ಯಾವುದು? ಅಲಂಗೀರ್ಪುರ್ ಅಫ್ಘಾನಿಸ್ತಾನದಲ್ಲಿ ಕಂಡುಬರ್ತದೆ. ಮತ್ತೆ UP ಯಲ್ಲಿ ಯಾವ್ದು ಕಂಡುಬರ್ತದೆ? ಸೊ UP ಯಲ್ಲಿ ಕಂಡುಬರ್ತದೆ, ಇದು ಆಗಲ್ಲ. ರಂಗ್ಪುರ್ ಇದು ಎಲ್ಲಿ ಕಂಡುಬರ್ತದೆ ಅಂತ ನೋಡೋದಾದ್ರೆ ಪಾಕಿಸ್ತಾನದಲ್ಲಿ ಕಂಡುಬರ್ತದೆ. ಯಾವುದು? ರಂಗ್ಪುರ್ ಅನ್ನೋದು. ಫಾದ್ರಿ ಅನ್ನೋದು ಇಲ್ಲ. ಇಲ್ಲಿ ಯಾವ್ದು ಕಂಡುಬರ್ತದೆ ಅಂತ ನೋಡಿದ್ರೆ ಅಫ್ಘಾನಿಸ್ತಾನದಲ್ಲಿ ಒಂದು ವ್ಯಾಪಾರ ಬಂದರು ಶೋತುರ್ಗೈ ಅನ್ನೋದು. ಸರಿನಾ? ಈ ಒಂದು ಶೋತುರ್ಗೈ ಅನ್ನುವ ಒಂದು ವ್ಯಾಪಾರ ಬಂದರು ಅಫ್ಘಾನಿಸ್ತಾನ ದೇಶದಲ್ಲಿ ಕಂಡುಬರ್ತದೆ. ಸೊ ಇದೇನಾಗಿದೆ? ಒಂದು ಬಂದರು ತಾಣವಾಗಿದೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಒಂದು ಬಂದರು ತಾಣ ಯಾವುದು? ಲೋಥಾಲ್. ಓಕೆ, ಈ ಲೋಥಾಲ್ ಅನ್ನ ಕಂಡುಹಿಡಿದವರು ಯಾರು? SR ರಾವ್ ಅಂತ ಕಂಡುಬರ್ತಾರೆ. ಸರಿನಾ? ಸೊ SR ರಾವ್ ಅವರು ಏನು ಹೇಳಿದ್ದಾರೆ, ಒಂದು ಪಾಯಿಂಟ್ ಅನ್ನ ಹೇಳ್ತಾರೆ ಅವರು. ಆ SR ರಾವ್ ಹೇಳಿರ್ತಕ್ಕಂಥ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ಏನು? SR ರಾವ್ ಏನನ್ನ ಕಂಡುಹಿಡಿದ್ರು? ಈ ಒಂದು ಲೋಥಾಲ್ ಅನ್ನ ಕಂಡುಹಿಡಿದಿದ್ದಾರೆ. ಸರಿನಾ? ಯಾವುದನ್ನ? ಲೋಥಾಲ್ ಅನ್ನ ಕಂಡುಹಿಡಿದಿದ್ದಾರೆ. ಸೊ ಈತ ಏನು ಹೇಳ್ತಾನೆ, SR ರಾವ್ ಅನ್ನೋ ಒಬ್ಬ ವ್ಯಕ್ತಿ, ಈ ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯ ಜನರು ಬಂಗಾರವನ್ನ ನಮ್ಮ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯಿಂದ, ಈ ಕೋಲಾರದ ಚಿನ್ನದ ಗಣಿಯಿಂದ ಆಮದನ್ನ ಮಾಡ್ಕೊಳ್ತಿದ್ರು ಅಂತ ಹೇಳಿದ್ದಾನೆ. ಯಾರು? ಈ ಒಬ್ಬ SR ರಾವ್ ಅನ್ನೋ ವ್ಯಕ್ತಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದು ಮಾಡ್ಕೊಳ್ತಿರ್ಲಿಲ್ಲ, ನನಗೆ ಸೆಕೆಂಡ್ರಿ ಬೇಡ ಅದು. ಬಟ್ ನನಗೆ ಎಕ್ಸಾಮಲ್ಲಿ ಒಂದು ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕಿದಕ್ಕೆ. ಸರಿನಾ? ಲಾಜಿಕ್ ಎಲ್ಲ ಅದಕ್ಕೆ ಬೇಡ. ಬಟ್ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಒಂದು ಬಂದರು ಯಾವುದು ಅಂದ್ರೆ ಶೋತುರ್ಗೈ ಬಂದರು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಈ ಒಂದು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಂದರು ತಾಣ ಆಗಿದೆ. ನಾವು ಬಂದರು ತಾಣ ಅಂದ್ರೆ ಒಂದೇ ಒಂದು ಓದ್ಕೊಂಡಿರ್ತೀವಿ, ಯಾವುದು ಅಂದ್ರೆ ಲೋಥಾಲ್ ಅನ್ನೋದು. ಸರಿನಾ? ಇಲ್ಲಿ ಲೋಥಾಲ್ ಬಿಟ್ಟು ಬೇರೆದೇ ಕೇಳಿದಾನೆ. ಯಾವುದರಲ್ಲಿ? ಅಫ್ಘಾನಿಸ್ತಾನ ದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಬಂದರ ಬಗ್ಗೆ ಕೇಳಿದಾನೆ. ಸರಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಯಾವುದು? ಶೋತುರ್ಗೈ ಅನ್ನೋದು. ಇದು ಸಮುದ್ರ ಬಂದರ ಅಥವಾ ನಿಮಗೆ ಈ ಒಂದು ನದಿ ಬಂದರ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಇದೊಂದು ನದಿ ಬಂದರಾಗಿದೆ. ಯಾವುದು? ಶೋತುರ್ಗೈ ಅನ್ನೋ ಒಂದು ಬಂದರು ನದಿ ಬಂದರಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತೀಯ ಭದ್ರತಾ ಪಡೆಯ ವಿನಿಮಯ ಮಂಡಳಿಯ ಪ್ರಕಾರ 2024 ಜೂನ್ ರಂತೆ ಭಾರತದಲ್ಲಿ ಎಷ್ಟು ವಿಶಿಷ್ಟ ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಎಷ್ಟು ಜನ ಕಂಡುಬರ್ತಾರೆ ಅಂತ ನೋಡಿದ್ರೆ 4.7 ಕೋಟಿ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಕಂಡುಬರ್ತಾರೆ. 4.7 ಕೋಟಿ ಹೂಡಿಕೆದಾರರು ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತಾರೆ. ಸರಿನಾ? ಸೊ ಈ ರೀತಿಯ ಡಾಟಾಗಳು ನೀವು ಎಲ್ಲಾದರೂ ಓದಿರ್ತೀರಾ? ಓದಿರಲ್ಲ. ಸೊ ಅದಕ್ಕೆ ಈ ರೀತಿಯ ಡಾಟಾಗಳು ನಿಮಗೆ ಸ್ಪೆಸಿಫಿಕ್ ಆಗಿ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನೀವೇನಾದರೂ ಜಸ್ಟ್ 457 ಅಂತ ನೆನ್ಪಿಟ್ಕೊಳ್ಳಿ. ಕ್ವಶನ್ ಬೇಡ ನಮಗೆ, ಕ್ವಶನ್ ಏನೋ ಒಂದು. ಸರಿನಾ? ಎಲ್ಲೇ ಒಂದು ಮೂಲೆಯಲ್ಲಿ ಎಕ್ಸಾಮ್ ಹಾಲಲ್ಲಿ ಹೇಳ್ತದೆ, ಎಲ್ಲೋ 47 4.7 ಓದಿದ್ದಿ ಹಾಕಿ ಮನಸ್ಸು ಹೇಳ್ತದೆ. ಸರಿ, ನಾವು ಟಿಕ್ ಹಾಕಿ ಬಂದ್ಬಿಡ್ಬೇಕಷ್ಟೇ. ಸರಿನಾ? ಸೊ ಅದು ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024 ನವೆಂಬರ್ನಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ತನ್ನ ಮೊದಲ ಅಂತಾರಾಷ್ಟ್ರೀಯ ಕೇಂದ್ರವನ್ನು ದುಬೈನಲ್ಲಿ ಪ್ರಾರಂಭಿಸುವುದಾಗಿ ಮದ್ರಾಸ್ IITಯು ಘೋಷಿಸಿತು. ಈ ಬೆಳವಣಿಗೆಯ ಮಹತ್ವವೇನು ಅಂತ. ಸೊ ನಿಮಗೆ ಗೊತ್ತಿರಲಿ, ಇದೇ ಒಂದು RPF ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಬೇರೆ ರೀತಿಯೂ ಕೂಡ ಕೇಳಿದ. ಸೊ ಇದು ಕೂಡ ನಿಮಗೆ RPF ಕ್ವಶನ್ ಇದು. ಬಟ್ ಇದೇ ಒಂದು ಪ್ರಶ್ನೆ ನಿಮಗೆ RPF ಇನ್ನೊಂದು ಶಿಫ್ಟ್ ಅಲ್ಲಿ, ಮೀನ್ಸ್ ಇದಕ್ಕಿಂತ ಪ್ರೀವಿಯಸ್ ಶಿಫ್ಟ್ ಅಲ್ಲಿ ಏನು ಕೇಳಿದ ಗೊತ್ತಾ? ಸೊ ದುಬೈನಲ್ಲಿ ಯಾವ ಒಂದು IIT ತನ್ನ ಒಂದು ನೂತನ ಸಂಸ್ಥೆಯನ್ನ ಅದರ ಒಂದು ನೂತನ ಒಂದು ಕ್ಯಾಂಪಸ್ ಅನ್ನ ಪ್ರಾರಂಭ ಮಾಡಿದೆ ಅಂತ ಕೇಳಿದ. ಯಾವುದು ಅಂದ್ರೆ IIT ಮದ್ರಾಸ್. ಸರಿನಾ? ಬಟ್ ಇಲ್ಲಿ ಕ್ವಶನ್ ಮತ್ತೆ ಅಲ್ಲಿ ಆನ್ಸರ್ ಏನಿತ್ತಲ್ವಾ, ಎರಡನ್ನೂ ಕೂಡ ಮರ್ಜ್ ಮಾಡಿ ಬಟ್ ಅದರದ್ದು ರೀಸನ್ ಕೇಳಿದಾನೆ. ಇವಾಗ ಮೀನ್ಸ್ ಅದರದ್ದು ಬೆಳವಣಿಗೆಯ ಒಂದು ಮಹತ್ವ ಕೇಳಿದಾನೆ. ಏನು ಯಾವ್ದು ಉದ್ದ ಇರುತ್ತಲ್ವಾ ಆನ್ಸರು, ಅದೇ ಟಿಕ್. ನಿಮಗೆ ಮ್ಯಾಕ್ಸಿಮಮ್ 99% ಅದೇ ಟಿಕ್ ಇರುತ್ತೆ. ಸರಿನಾ? ಅದೇ ಕರೆಕ್ಟ್ ಆಗಿ ಆನ್ಸರ್ ಇರುತ್ತೆ. ಸೊ ಇಲ್ಲಿ ಕೂಡ ಅದೇ ಆಗಿದೆ. ಯಾವುದು ಅಂದ್ರೆ ಇದು ಸಹಕಾರಿ ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಮಧ್ಯಪ್ರಾಚ್ಯಕ್ಕೆ ಮದ್ರಾಸ್ IITಯ ವಿಸ್ತರಣೆಯನ್ನು ಗುರುತಿಸುತ್ತದೆ ಅಷ್ಟೇ. ಇದು ದುಬೈನಲ್ಲಿ ಇಲ್ಲಿ ಹೆಲ್ಮೆಟ್ ಕೂಡ ಮಾಡಬಹುದು ನೋಡಿ. ಇದರಲ್ಲಿ ಕೇಂದ್ರವು ಪ್ರಾಥಮಿಕವಾಗಿ ಕೃಷಿ ಸಂಶೋಧನೆ ಆವಿಷ್ಕಾರಗಳನ್ನು ಬೆಂಬಲಿಸುತ್ತದೆ. ಕೃಷಿ ಸಂಶೋಧನೆಗಿಂತ ಇಲ್ಲಿ ನಿಮಗೆ ಜಾಸ್ತಿ ಎದಕ್ಕೆ ಅಂದ್ರೆ ಇನೋವೇಷನ್ಗೆ, ಬೇರೆ ಇನೋವೇಷನ್ಗೆ. ಸರಿನಾ? ಟೆಕ್ನಿಕಲ್ ಇನೋವೇಷನ್ಗೆ ಇವು IITಗಳು ಇದಾವೆ. ಸರಿನಾ? ಸೊ ಇದು ಕೃಷಿ ಸಂಶೋಧನೆಗಲ್ಲ. ಮತ್ತೆ ICAR ಎದಕ್ಕಿದೆ ನಮಗೆ. ಸರಿನಾ? ಸೊ ಇದು ಅಲ್ಲ. ಅದಾದ್ರೆ ಇದು ದುಬೈನಲ್ಲಿ ತಂತ್ರಜ್ಞಾನ ಸಂಬಂಧಿತ ಸ್ಟಾರ್ಟ್ಅಪ್ಗಳಿಗೆ ವೇದಿಕೆಯನ್ನು ಒದಗಿಸುತ್ತದೆ. ವೇದಿಕೆ ಒದಗಿಸೋಕೆ ನಾವು ಎಂತ ಸೋಮಾಲಿಯಾ ದೇಶಕ್ಕೆ ಮತ್ತೆ ಯಾವ ದೇಶಕ್ಕೆ
ಯಮನ್ ದೇಶಕ್ಕೆ ಹೋಗಿಲ್ಲ ಅದು, ಸರಿನಾ. ಯಮನ್ ದೇಶಕ್ಕೆ, ಒಮನ್ ದೇಶಕ್ಕೆ ಹೋಗಿದ್ರೆ ಅಲ್ಲಿ ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಒದಗಿಸ್ಕೊಡೋಕ್ಕೆ ಸ್ವಲ್ಪ ಏನಾದರೂ ಬೇಕಾಗಿತ್ತು. ನಮಗಿಂತ ಸ್ವಲ್ಪ ಇದ್ರೆ ಜಾಸ್ತಿ ಬೆಳೀತಾ ಇರತಕ್ಕಂಥ ದೇಶ ಯಾವುದಂದ್ರೆ UAE ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಅಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಕೊರತೆ ಇದೆ ಅಂತ ಅಂದ್ರೆ ಯಾವ ನಂಬ್ತಾನೆ. ಸೊ ಇದು ಕೂಡ ಆಗೋದೇ ಇಲ್ಲ, ವೇದಿಕೆಯಲ್ಲಿ ಒದಗಿಸೋಕೆ ಬೇಕಾಗಿಲ್ಲ, ಅಲ್ಲೇ ಸಾಕಷ್ಟು ವೇದಿಕೆಗಳಿದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವತ್ತ ಗಮನ ಹರಿಸುತ್ತದೆ. ಸೊ ಇದು ಅಲ್ವೇ ಅಲ್ಲ, ಇದು ಯಾವುದು ಇಸ್ರೋ ಅದಕ್ಕೆ ಕೆಲಸಕ್ಕಿದೆ, ಸರಿನಾ. ಬಟ್ ಇಲ್ಲಿ ಯಾವುದೋ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏನಿಲ್ಲ, ಈ ರೀತಿಯ ಪ್ರಶ್ನೆಗಳು ಬಂದರೆ ನಿಮ್ಗೆ ಏನಿಲ್ಲ, ಆ ಕ್ವಶನ್ ಸ್ವಲ್ಪ 4 ಆಪ್ಷನ್ ಓದಿದ್ರೆ, 4 ಆಪ್ಷನ್ ಓದಿ ನಿಮ್ಗೆ ಏನಾದರೂ ಗೊತ್ತಿರಲಿಲ್ಲ ಅಂದ್ರೆ ರಿಟರ್ನ್ ಎಲ್ಲ ಆನ್ಸರ್ ಬಂದು ಹಾಕಿರ್ತೀರಲ್ವ, ಟಿಕ್ ಹಾಕಿರ್ತೀರಲ್ವ, ರಿಟರ್ನ್ ಬರೋದು ಯಾವ್ದು ಹಾಕಿಲ್ಲ ಅಂತ ಅಲ್ಲಿ ರೆಡ್ ಕಲರ್ ಮಾರ್ಕ್ಸಲ್ಲಿ ತೋರ್ತಾ ಇರ್ತಾರೆ ನಿಮಗೆ. ಸೊ ಅಲ್ಲಿ ಹಾಕೋದು, ನೋಡೋದು, 4 ಸರಿ ಓದೋದನ್ನ ಓದಾಗ ಇದು ಇರ್ಬೋದು ಅಂತ ಹಾಕ್ತದೆ. ಸೊ ಟಿಕ್ ಹಾಕಿ ಬರಬೇಕಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯ ಅಂಗವಾಗಿ ರಕ್ಷಣಾ ಸಚಿವಾಲಯವು 2024 ಮಾರ್ಚ್ನಲ್ಲಿ ಎಷ್ಟು ಪ್ರಮುಖ ಬಂಡವಾಳ ಸ್ವಾಧೀನ ಒಪ್ಪಂದಗಳಿಗೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಸೊ ಟೋಟಲಿ ಈ ಒಂದು ರಕ್ಷಣಾ ಸಚಿವಾಲಯ ಎಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿದೆ ಅಂತ ನೋಡಿದ್ರೆ, ಟೋಟಲಿ 5 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ, ಸರಿನಾ. 5 ಫಿಂಗರ್ಸ್ ಇದ್ರೆ ರೈಸ್ ಆಗಿದ್ದಾವೆ. 5 ಫಿಂಗರ್ ಡಿಸ್ಕೌಂಟ್ ಅಂದರೆ ಏನು ಇಂಗ್ಲೀಷಲ್ಲಿ? ಸುಮ್ಮನೆ ಒಂದು ಇಡಿಯಮ್ ಏನಾಗುತ್ತೆ. 5 ಫಿಂಗರ್ ಏನು ಡಿಸ್ಕೌಂಟ್ ಅಂದರೆ, 5 ಫಿಂಗರ್ ಡಿಸ್ಕೌಂಟ್ ಅಂದರೆ ಕದಿಯೋದು ಒಂದಂಗೆ, ಅದರ ಅರ್ಥ ಮೀನ್ಸ್ 5 ಫಿಂಗರ್ಗಳಿಗೆ, 5 ಬೆರಳುಗಳಿಗೆ ನಿಮಗೆ ಡಿಸ್ಕೌಂಟ್ ಸಿಕ್ತು. 1% ಡಿಸ್ಕೌಂಟ್ ಅಲ್ಲ, 5% ಡಿಸ್ಕೌಂಟು ಅಲ್ಲ, 5 ಬೆರಳುಗಳಿಗೆ ನಿಮಗೆ ಡಿಸ್ಕೌಂಟ್ ಸಿಕ್ತು. ಅದಕ್ಕೆ 5% ಡಿಸ್ಕೌಂಟ್ ಅಂತ ಕರೀತಾರೆ, ಸರಿನಾ. ಇಂಗ್ಲೀಷಲ್ಲಿ ಒಂದು ಇಡಿಯಮ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಅದು ಕೂಡ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024 ಆಗಸ್ಟ್ 30ರಿಂದ ಸೆಪ್ಟೆಂಬರ್ 1ರವರೆಗೆ ಗ್ರೇಟರ್ ನೋಯ್ಡಾದ ಜಿಪ್ಸಿ ಗ್ರೀನ್ನಲ್ಲಿ ನಡೆದ HSBC ಇಂಡಿಯಾ ಲೆಜೆಂಡ್ಸ್ ಗಾಲ್ಫ್ ಚಾಂಪಿಯನ್ಶಿಪ್ನಲ್ಲಿ ಯಾರು? ಈ ಜೀವಾ ಮಿಲ್ಕ್ ಸಿಂಗ್ ಅವರು ಸಂಘಟಕ ಮತ್ತು ಆಟಗಾರನ ದ್ವಿಪಾತ್ರವನ್ನು ನಿರ್ವಹಿಸಿದ್ದಾರೆ. ಯಾರ್ಯಾರು ಅಂದರೆ, ಈ ಒಂದು ಜೀವಾ ಮಿಲ್ಕಾ ಸಿಂಗ್ ಅವರು ಸಂಘಟಕರಿಗೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ, ಹಾಗೆ ಆಟಗಾರನ ದ್ವಿಪಾತ್ರವನ್ನು ನಿರ್ವಹಿಸಿದ್ದಾರೆ. ಸೊ ಇದೇ ರೀತಿ ಮಾಡಿರ್ತಕ್ಕಂಥ ಒಬ್ಬ ಕ್ರೀಡಾಪಟು ಯಾರು? ಈ ಬೆಂಗಳೂರಲ್ಲಿ ರೀಸೆಂಟಾಗಿ ಯಾವುದೋ ಒಂದು ಸ್ಪೋರ್ಟ್ಸ್ ನಡೀತಪ್ಪ, ಆ ಒಂದು ಸ್ಪೋರ್ಟ್ಸ್ನ ಒಂದು ಸಂಘಟಕ ಕೂಡ ಅವರೇ, ಹಾಗೆ ಅಲ್ಲಿ ಆಟಗಾರರು ಕೂಡ ಅವರೇ ಆಗಿದ್ರು. ಅಲ್ಲಿ ಅವರು ಬಂಗಾರದ ಪದಕಗಳನ್ನು ಕೂಡ ಗೆದ್ದಿದ್ದಾರೆ. ಯಾರು ಅವರು? ಅವ್ರ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ಈ ರೀತಿಯ ಪ್ರಶ್ನೆಗಳು ಕೇಳಿದಾನೆ ಅಂದರೆ ಈ ಒಂದು ಲೆವೆಲಲ್ಲಿ, ಸೊ ಆ ಒಂದು ಪ್ರಶ್ನೆ ಕೂಡ ನಿಮಗೆ ಕೇಳಬಹುದು. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ, ನೀರಜ್ ಚೋಪ್ರಾ ಅವರು ಯಾವ ಒಂದು ಸ್ಪೋರ್ಟ್ನ ಅವರು ಆಯೋಜನೆ ಮಾಡಿದ್ರು, ಯಾವುದರಲ್ಲಿ ಅವರು ಬಂಗಾರದ ಪದಕಗಳನ್ನ ಗೆದ್ರು, ಹಾಗೆ ಎಷ್ಟು ಮೀಟರ್ ಅವರು ಅವರ ಒಂದು ಬರ್ಚಿಯನ್ನು, ಅವರ ಒಂದು ಜಾವ್ಲಿಯನನ್ನು ಎಸೆದಿದ್ರು ಅಂತ 86.06 ಮೀಟರ್ ಏನೋ ಎಸೆದಿದ್ದಾರೆ ಅನ್ಸುತ್ತೆ, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ. ಬಟ್ ಆ ಸ್ಪೋರ್ಟ್ಸ್ ಹೆಸರು ನೀವು ಸ್ವಲ್ಪ ಬರ್ಕೊಂಡು ಇಟ್ಕೊಳ್ಳಿ. ಹಾಗೆ ಇಲ್ಲಿ ಯಾರು ಬರ್ತಾರೆ ಅಂತ ನೋಡಿದ್ರೆ, ಈ ಒಂದು ಜಿಪ್ಸಿ ಗ್ರೀನ್ನಲ್ಲಿ ನಡೆದ HSBC ಇಂಡಿಯಾ ಲೆಜೆಂಡ್ ಗಾಲ್ಫ್ ಚಾಂಪಿಯನ್ಶಿಪ್ ಅಲ್ಲಿ ಜೀವಾ ಮಿಲ್ಕ್ ಸಿಂಗ್ ಅವರು ಭಾಗವಹಿಸಿದ್ದಾರೆ. ಸೊ ಈ ಜೀವಾ ಮಿಲ್ಕ್ ಸಿಂಗ್ ಅವರು ಯಾವ ಒಂದು ಕ್ರೀಡೆಗೆ ಹೆಸರುವಾಸಿಯಾಗಿದ್ದಾರೆ ಅಂತ ನೋಡಿದ್ರೆ, ಈ ಒಂದು ಗಾಲ್ಫ್ ಕ್ರೀಡೆಗೆ ಹೆಸರುವಾಸಿಯಾಗಿದ್ದಾರೆ. ಹಾಗಾದ್ರೆ ರೈಡರ್ ಕಪ್ ಯಾವುದಕ್ಕೆ ಸಂಬಂಧಿಸಿದೆ? ಇದೇ ಒಂದು ಗಾಲ್ಫ್ ಕ್ರೀಡೆಗೆ ಈ ಒಂದು ರೈಡರ್ ಕಪ್ ಸಂಬಂಧಿಸಿದೆ, ಸರಿನಾ. ಹಾಗಾದ್ರೆ ಈ ಒಂದು ರೋವರ್ ಕಪ್ ಎದಕ್ಕೆ ಸಂಬಂಧಿಸಿದೆ? ರೈಡರ್ ಕಪ್ ಗಾಲ್ಫ್ ಆಯಿತು, ರೋವರ್ ಅದಕ್ಕೆ, ಅದನ್ನು ನೀವು ಕಾಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಕೋಸಿ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ಕೋಸಿರಿ ಯಾವ ಒಂದು ನದಿಯ ಉಪನದಿಯಾಗಿದೆ ಅಂದರೆ ಗಂಗಾ ನದಿಯ ಉಪನದಿಯಾಗಿದೆ, ಸರಿನಾ. ಸೊ ಈ ಒಂದು ಬಿಹಾರದ ಮೂಲಕ ನೇಪಾಳದಲ್ಲಿ ಹುಟ್ಟಿ ಮುಂದೆ ಬಿಹಾರಕ್ಕೆ ಕರ್ಕೊಂಡು ಬಂದು ಬಿಹಾರದಲ್ಲಿ ಈ ಒಂದು ಗಂಗಾ ನದಿಗೆ ಸೇರ್ತದೆ. ಯಾವುದು ಅಂದರೆ ಈ ಒಂದು ಕೋಸಿ ನದಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಬಿಹಾರದ ದುಃಖದ ನದಿ ಅಂತ ನಾವು ಯಾವುದನ್ನ ಕರಿತೀವಿ ಅಂದರೆ ಇದೇ ಒಂದು ಕೋಸಿ ನದಿಯನ್ನ ಕರಿತೀವಿ. ಹಾಗೆ ತಿಸ್ತಾ ನದಿ ಯಾವ ಒಂದು ರಾಜ್ಯದಲ್ಲಿ ಹರಿತದೆ ಅಂತ ನೋಡಿದ್ರೆ ಅದು ಸಿಕ್ಕಿಂ ರಾಜ್ಯದಲ್ಲಿ ಹರಿತದೆ. ಹಾಗೆ ತಿಸ್ತಾ ನದಿ ಯಾವ ಒಂದು ನದಿಯ ಉಪನದಿಯಾಗಿದೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ, ಸರಿನಾ. ನಿಮ್ಗೇನಾದರೂ ನಾನು ಸ್ಪೆಸಿಫಿಕ್ ಆಗಿ ಈ ಒಂದು ನದಿಗಳ ರಿಲೇಟೆಡ್ ಏನಾದರೂ ಕ್ಲಾಸ್ ಮಾಡಿದ್ರೆ ಒಂದು ಕ್ವಶನ್ ನಿಮಗೆ ಮಿಸ್ ಆಗಬಾರ್ದು, ಆ ರೀತಿ ಒಂದು ಕ್ಲಾಸ್ ಮಾಡಿರ್ತೀನಿ. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಅಷ್ಟೆಲ್ಲ PPT ಮಾಡಿ ಸ್ವಲ್ಪ. ಬಟ್ ಏನಾದರೂ ಮಾಡಿದರೆ ಡೆಫಿನೆಟ್ಲಿ ಕೂಡ ನಿಮಗೆ ಖಂಡಿತವಾಗಿಯೂ ಎಲ್ಲಿಯೂ ಕೂಡ ನದಿಗಳ ಬಗ್ಗೆ ಯಾವುದು ಬೇಕಾದ ಕೇಳಿ ನಿಮಗೆ ಆಲ್ ಓವರ್ ಇಂಡಿಯಾ, ಸರಿನಾ. ಆಲ್ ಓವರ್ ಇಂಡಿಯಾ ನಿಮಗೆ ಯಾವುದೇ ಡ್ಯಾಮ್ ಬಗ್ಗೆ ಕ್ವಶನ್ ಕೇಳಿ, ಅದಾದ ನೀರಿನ ರಿಲೇಟೆಡ್ ಹೈಡ್ರೋ ಪ್ರಾಜೆಕ್ಟ್ ಬಗ್ಗೆ, ಅದಾದ ನಂತರ ವಿವಿಧೋಷ ಕಣಿವೆಗಳ ಬಗ್ಗೆ, ಅದಾದ ನಂತರ ಈ ಒಂದು ಜಲಪಾತಗಳ ಬಗ್ಗೆ, ಮತ್ತೆ ಈ ಒಂದು ಉಪನದಿಗಳು ಎಷ್ಟೆಷ್ಟು ಉದ್ದ ಹೊಂದಿದಾವೆ ಅನ್ನೋದ್ರ ಬಗ್ಗೆ, ಸೊ ಎಲ್ಲದೂ ಕೂಡ ನಿಮಗೆ ಒಂದು ಡೀಟೇಲ್ ಕ್ಲಾಸ್ ಮಾಡಿಕೊಡ್ತೀನಿ, ಸರಿನಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಇನ್ನೊಂದು ನಿಮಗೆ ಕೇಳಬಹುದು, ಬ್ರಹ್ಮಪುತ್ರ ನದಿಯನ್ನು ನಮ್ಮ ಇದರಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕೇಳಬಹುದು ನಿಮಗೆ. ದಿಹಾಂಗ್ ಎಂಬ ಒಂದು ನದಿಯ ಹೆಸರಿನ ಮೂಲಕ, ಒಂದು ಹೆಸರಿನ ಮೂಲಕ ಈ ಒಂದು ಬ್ರಹ್ಮಪುತ್ರ ನದಿಯನ್ನು ಕರೀತಾರೆ. ಈ ಬ್ರಹ್ಮಪುತ್ರ ನದಿ ಅಂತ ಅನಿಸ್ಕೊಳ್ಳೋದು ಯಾವ ಒಂದು ರಾಜ್ಯದಲ್ಲಿ ಅಂತ ನೋಡಿದ್ರೆ, ಈ ಒಂದು ಅಸ್ಸಾಂ ರಾಜ್ಯದಲ್ಲಿ ಬ್ರಹ್ಮಪುತ್ರ ನದಿಗೆ ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ. ಸೊ ಇದಕ್ಕಿಂತ ಮುಂಚೆ ಅದಕ್ಕೆ ಬ್ರಹ್ಮಪುತ್ರ ಅಂತ ಹೆಸರಿರೋದಿಲ್ಲ. ಹಾಗೆ ಅಸ್ಸಾಂ ದಾಟಿದ ಒಂದು ನೆಕ್ಸ್ಟ್ ಕ್ಷಣನೇ ಈ ತಿಸ್ತಾ ನದಿ ಏನಿದೆಯಲ್ವಾ, ತಿಸ್ತಾ ನದಿ ಮೇಲಿಂದ ಬಂದು ಈ ಒಂದು ಬ್ರಹ್ಮಪುತ್ರ ನದಿಗೆ ಸೇರ್ಕೊಳ್ತದೆ. ಆ ಸೇರ್ಕೊಂಡ ಸ್ಥಳದಿಂದ ಮುಂದೆ ಅದನ್ನು ನಾವು ಜಮುನಾ ಅಂತ ಕರಿತೀವಿ. ಈ ಜಮುನಾ ಮುಂದೆ ಹೋಗಿ ಈ ಒಂದು ಪದ್ಮ ಜೊತೆ ಕೂಡ್ತದೆ, ಸರಿನಾ. ಪದ್ಮ ಮತ್ತು ಜಮುನಾ ಎರಡು ಕೂಡ್ತವೆ, ಪದ್ಮ ಜಮುನಾ ಎರಡು ಕೂಡ್ಕೊಂಡು ಈ ಜಮುನಾಗೆ ಹರಿತದೆ, ಸರಿನಾ. ಮೇಘನಾಗಿ ಹರಿಯುವುದಿಲ್ಲ, ಜಮುನಾಗಿ ಹರಿತದೆ. ಮುಂದೆ ಈ ನದಿಗೆ ಮೇಘನಾ ಎಂಬ ಒಂದು ನದಿ ಹರಿದು ಬಂದು ಕೂಡ್ತದೆ. ಆ ಮೇಘನಾ ನದಿ ಹರಿದು ಬಂದು ಇದಕ್ಕೆ ಕೂಡಿರೋದ್ರಿಂದ, ಅಥವಾ ಮೇಘನಾ ನದಿಗೆ ಇವೆರಡು ಹೋಗಿ ಸೇರುವುದರಿಂದ ಆ ನದಿಗೆ 3 ನದಿಗಳಿಗೆ ನಾವೇನಂತ ಕರಿತೀವಿ? ಮೇಘನಾ ಅಂತ ಕರಿತೀವಿ, ಸರಿನಾ. ಸೊ ನಿಮಗೆ ಒಂದು
ಕನ್ಫ್ಯೂಷನ್ ಏನಿರುತ್ತೆ ಅಂದರೆ, ನಾರ್ಮಲಿ ನಮ್ಮ ಭಾರತ ದೇಶದಲ್ಲಿ ಗಂಗಾ ನದಿ ಅಂತ ಕರಿತೀವಿ. ಗಂಗಾ ನದಿ 2 ಕವಲುಗಳಾಗಿ ಹರಿಯುತ್ತದೆ. ಒಂದು ಹುಗ್ಲಿ ಭಾಗೀರಥಿ ಅಂತ ನಾವು ಕರೆದ್ರೆ, ಇನ್ನೊಂದನ್ನು ನಾವು ಪದ್ಮಾ ಅಂತ ಕರಿತೀವಿ ಈ ಪಶ್ಚಿಮ ಬಂಗಾಳದಲ್ಲಿ. ಹಾಗೆ ಈ ಒಂದು ಪದ್ಮಾ ನದಿಗೆ ಜಮುನಾ ನದಿ ಬಂದು ಕೂಡುತ್ತೆ. ಮೀನ್ಸ್ ಈ ಒಂದು ಯಾವುದ್ರಿ ಬ್ರಹ್ಮಪುತ್ರ ನದಿ ಬಂದು ಕೂಡುತ್ತೆ. ಆ ಕೂಡಿದ ಒಂದು ನೆಕ್ಸ್ಟ್ ಪಾಯಿಂಟಿಂದ ನಾವು ಅದನ್ನು ಮೇಘನಾ ಅಂತ ಕರಿತೀವಿ. ಇದು ರಾಂಗ್, ಸರಿನಾ? ಮೇಘನಾ ಅಂತ ನಾವು ಅಲ್ಲಿ ಕರೆಯಲ್ಲ, ಅಲ್ಲಿ ಮುಂದೆ ಕರೆಯೋದು ಕೂಡ ಅದಕ್ಕೆ ನಾವು ಜಮುನಾ ಅಂತಲೇ ಕರಿತೀವಿ. ಬಟ್ ಆ ಜಮುನಾ ನದಿ ಎಲ್ಲಿ ಹೋಗಿ ಮುಂದೆ ಈ ಮೇಘನಾ ನದಿ ಕೂಡ್ತದಲ್ವಾ, ಆ ಮೇಘನಾ ನದಿ ಕೂಡಿದಾಗ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಮೇಘನಾ ನದಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಈ ರೀತಿಯ ಪ್ರಶ್ನೆಗಳು ನಿಮಗೆ. ಹಾಗೆ ಮೇಘನಾ ನದಿಯ ಮೂಲ ಯಾವುದು ಅಂತ ನೋಡೋದಾದ್ರೆ ತ್ರಿಪುರಾ, ಸರಿನಾ? ತ್ರಿಪುರಾದಲ್ಲಿ ಮೇಘನಾ ನದಿಗೆ ಮೇಘನಾ ಅಂತ ಕರೆಯಲ್ಲ, ಅಲ್ಲಿ ನಿಮಗೆ ಬರಾಕ್ ನದಿ ಅಂತ ಕರೀತಾರೆ. ಬರಾಕ್ ನದಿ ಅಂತ, ಸರಿನಾ? ಸೊ ಬರಾಕ್ ನದಿ ಅಂತ ಕರೀತಾರೆ. ಬರಾಕ್ ನದಿಗಳು ಕೂಡ ನಿಮಗೆ 2 ಕವಲುಗಳಾಗಿ ಹರಿತದೆ. ಬಟ್ ನಿಮಗೆ ಅದು ಸ್ವಲ್ಪ ಮ್ಯಾಪ್ ಇರಲ್ಲ ಅಂದರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬೇಡ ಮತ್ತೆ ಹೇಳಿರ್ತೀನಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಕಮಲದ ಎಲೆಯ ಮೇಲಿನ ನೀರಿನ ಹನಿಗಳು ಹೊಳೆಯಲು ಕಾರಣ ಏನು? ಎದಕ್ಕೆ ಕಾರಣ? ಈ ಕಮಲದ ಎಲೆ ಮೇಲೆ ನೀರಿನ ಹನಿಗಳು ಇರ್ತಾವ್ರಿ, ಅವು ಹೊಳಿತಾವೆ. ಯಾಕೆ ಹೊಳಿತಾವೆ ಅಂತ ನೋಡಿದ್ರೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ನಾವು ಹೇಳ್ತೀವಿ, ಅಥವಾ ಒಟ್ಟು ಆಂತರಿಕ ಪ್ರತಿಫಲನದ ಕಾರಣದಿಂದ ಈ ಒಂದು ಈ ಒಂದು ಕಮಲದ ಮೇಲಿನ ನೀರಿನ ಒಂದು ಹನಿಗಳು ಹೊಳೆಯುತ್ತವೆ. ಯಾವುದು? ಒಟ್ಟು ಆಂತರಿಕ ಪ್ರತಿಫಲನ ಅದಕ್ಕೆ ಕಾರಣವಾಗಿದೆ, ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದಲ್ಲಿ ಅತ್ಯಂತ ಎತ್ತರದ ಅಣೆಕಟ್ಟುಗಳಲ್ಲಿ ಒಂದಾದ ತೆಹರಿ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ನೋಡಿದ್ರೆ ಉತ್ತರಾಖಂಡ ರಾಜ್ಯದಲ್ಲಿದೆ. ಇದಕ್ಕೆ ಆನ್ಸರ್ ಯಾರಾದ್ರೂ ರಾಂಗ್ ಹಾಕಿದ್ರಾ? ಸರಿನಾ? ಸೊ ಇದು ರಾಂಗ್ ಹಾಕಂತ ಕ್ವಶನ್ ಅಲ್ಲ, ಇದು ಎಷ್ಟು ಈಸಿ ಕ್ವಶನ್ ಇದು. ಯಾಕಂದ್ರೆ ಎತ್ತರದ ಅಣೆಕಟ್ಟು ಕೇಳಿದ್ದಾನೆ. ಸೊ ಎತ್ತರದ ಅಣೆಕಟ್ಟು, ಗಿಡ್ಡ ಅಣೆಕಟ್ಟು ನಮ್ಗೆ ಬೇಕಾಗ್ತವೆ. ಎತ್ತರದ್ದು ಲಾಂಗ್ ಇದ್ದು ಬೇಕಾಗ್ತದೆ, ಶಾರ್ಟ್ ಇದ್ದು ಬೇಕಾಗ್ತದೆ, ಸರಿನಾ? ಶಾರ್ಟ್ ಇದ್ದು ನಿಮಗೆ ಯಾವುದು ಕೇಳಲ್ಲ, ಯಾಕಂದ್ರೆ ಟೋಟಲಿ 5800 ಸಮಥಿಂಗ್ ಅಣೆಕಟ್ಟುಗಳು ನಮ್ಮ ಭಾರತ ದೇಶದಲ್ಲಿ ಇದಾವೆ. 5800 ಏನಾದರೂ ನಿಮಗೆ ಕೇಳಕ್ಕೆ ನಿಂತ್ರೆ ಹೋಗ್ತದೆ, ಸರಿನಾ? ಒಬ್ಬೊಬ್ರದ್ದು ಫುಲ್ ಹೇಗೆ ಅಂತಂದ್ರೆ ಬಿಡ್ತದೆ. ಬಟ್ 5800 ಕೇಳೋದಿಲ್ಲ. ಯಾವುದು? ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತಲ್ವಾ. ಸೊ ಆ ರೀತಿಯ ಒಂದು ಡೆಪ್ತ್ ಈ ಒಂದು ಡ್ಯಾಮ್ಗಳ ಬಗ್ಗೆ ಕೇಳ್ತಾನೆ ನಿಮಗೆ. ನಾರ್ಮಲ್ ಏನು ಕೇಳ್ತಾನೆ ನಿಮಗೆ? ಗಂಗಾ ನದಿಗೆ ಡ್ಯಾಮ್ ಯಾವ್ದು ಕೇಳ್ತಾನೆ, ಯಮುನಾ ನದಿ ಕೇಳ್ತಾನೆ, ಚಂಬಲ್ ನದಿ ಕೇಳ್ತಾನೆ, ಕೃಷ್ಣದ ಕೇಳ್ತಾನೆ, ಗೋದಾವರಿ ಕೇಳ್ತಾನೆ, ಕಾವೇರಿ ಕೇಳ್ತಾನೆ, ಪೆರಿಯಾರದ ಕೇಳ್ತಾನೆ, ಆ್ಯಂಡ್ ದೆನ್ ನಿಮಗೆ ದಾಮೋದರದ ಕೇಳ್ತಾನೆ, ಮತ್ತೆ ಈ ಒಂದು ಮಹಾನದಿ ಕೇಳ್ತಾನೆ, ಬ್ರಹ್ಮಪುತ್ರ ನದಿ ಕೇಳ್ತಾನೆ, ಅದಾದ ನಂತರ ತಿಸ್ತಾ ನದಿ ಕೇಳ್ತಾನೆ ನಿಮಗೆ, ಸರಿನಾ? ಆ್ಯಂಡ್ ದೆನ್ ಮತ್ತೆ ನಿಮಗೆ ಯಾವ್ದು ಕೇಳ್ಬೋದು? ಈ ಒಂದು ನರ್ಮದಾ ನದಿ ಕೇಳಬಹುದು, ಅದಾಂದ್ರೆ ತಾಪಿ ನದಿ ಕೇಳ್ತಾನೆ. ಆ್ಯಂಡ್ ದೆನ್ ಇನ್ನೂ ಬಿಟ್ಟರೆ ನಿಮಗೆ ಈ ಒಂದು ಮಾಹಿ ನದಿ ಕೇಳ್ತಾನೆ, ಅದಾಂತರ ಈ ಒಂದು ತವಾ ನದಿ, ಯಾಕಂದ್ರೆ ರೀಸೆಂಟಾಗಿ ರಾಮ್ಸರ್ ಸೈಟ್ಗೆ ಸೇರ್ಪಡೆ ಆಗಿದೆ, ಸೊ ಅದನ್ನು ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಮತ್ತೆ ಯಾವ್ದು ಕೇಳ್ಬೋದು ನಿಮಗೆ? ಈ ಒಂದು ಘಗ್ಗರ್, ಗಂಡಕ್ ಮತ್ತೆ ಯಾವುದು ಗೋಮತಿ, ಈ ನದಿಗಳ ಬಗ್ಗೆ ಕೇಳ್ತಾನೆ ನಿಮಗೆ. ಯಾಕಂದ್ರೆ ಅದು ಈ ಒಂದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ನದಿ, ಗಂಗಾ ನದಿಯ ಉಪನದಿಗಳಾಗಿದ್ದಾವೆ. ಸೊ ಇವೆಲ್ಲದರದ್ದು ಕೂಡ ನಿಮಗೆ ಡ್ಯಾಮ್ಗಳು ಕೇಳಬಹುದು. ಇವೆಲ್ಲವೂ ಕೂಡ ನಿಮಗೆ ಏನಾದರೂ ಬಿಟ್ಟು ಬೇರೆ ಕೇಳ್ತಾನೆ ಅಂದರೆ ಆ ಒಂದು ಕ್ವಶನ್ ನಿಮಗೆ ಖಂಡಿತವಾಗೂ ಕರೆಂಟ್ ಅಫೇರ್ಸಲ್ಲಿ ಬಂದು ಹೋಗಿರುತ್ತೆ. ಅಲ್ಲೇನಾದರೂ ಪ್ರವಾಹ ಆಗಿರುತ್ತೆ, ಅಥವಾ ಏನಾದರೂ ಇನ್ಸಿಡೆಂಟ್ ಆಗಿ ಅಲ್ಲಿ ಡೆತ್ ಆಗಿರ್ತಾರೆ ಜನ, ಇಲ್ಲ ಅಂತಂದರೆ ಆ ಒಂದು ನದಿ ಹರಿದು ಬಂದು ಇಡೀ ಒಂದು ಊರೇ ಕೊಚ್ಚಿ ಹೋಗಿರುತ್ತೆ, ಅಥವಾ ಇಡೀ ಒಂದು ಸೆಂಟ್ರಲಲ್ಲಿ ನ್ಯೂಸ್ ಆಗಿರುತ್ತೆ, ಅದು ನ್ಯಾಷನಲ್ ನ್ಯೂಸ್ ಆಗಿರುತ್ತೆ. ಸೊ ಆ ರೀತಿಯ ಪ್ರಶ್ನೆಗಳೇ ನಿಮಗೆ ಬರ್ತವೆ, ಸರಿನಾ? ಈ ರೀತಿನೇ ನೀವು ಓದ್ಕೊಳ್ಳಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ GK ಓದ್ಕೊಳ್ಳಿ, ಖಂಡಿತವಾಗೂ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ತೆಹರಿ ಅಣೆಕಟ್ಟು ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ನಿಮಗೆ, ಸರಿನಾ? ಹಾಗೆ ಭಾಕ್ರಾ ಅನ್ನೋ ಅಣೆಕಟ್ಟು ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ಹಿಮಾಚಲ್ ಪ್ರದೇಶದಲ್ಲಿ ನಿಮಗೆ ಭಾಕ್ರಾ ಕಂಡು ಬರುತ್ತೆ. ನಂಗಲ್ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ಪಂಜಾಬಲ್ಲಿ ಕಂಡು ಬರುತ್ತೆ. ಸರ್ ಭಾಕ್ರಾ ನಂಗಲ್ ಒಂದೇ ಅಲ್ಲ, ಒಂದೇ ಅಲ್ಲ, ಅವೆರಡೂ ಕೂಡ ಒಂದೇ ಒಂದು ಸಮಯದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಸ್ಕೀಮ್ಗಳು, ಸರಿನಾ? ಹೈಡ್ರೋ ಪ್ರಾಜೆಕ್ಟ್ಗಳು ಎಲ್ಲವೂ ಕೂಡ. ಬಟ್ ಅದು ಏನಾಗುತ್ತೆ, ಈ ಒಂದು ಭಾಕ್ರಾ ಅನ್ನೋದು ನಿಮಗೆ ಈ ಹಿಮಾಚಲ ಪ್ರದೇಶದಲ್ಲಿ ಕಂಡುಬಂದರೆ, ಇಲ್ಲಿ ಕಂಡುಬಂದರೆ ಈ ನಂಗಲ್ ಅನ್ನೋದು ಒಂದು 10 ಕಿಲೋಮೀಟರ್ ದೂರ, ಅದಕ್ಕಿಂತ ಈ ಒಂದು ಭಾಕ್ರಾ ಬಿಟ್ಟು ಒಂದು 10 ಕಿಲೋಮೀಟರ್ ದೂರ ಪಂಜಾಬಲ್ಲಿ ಕಂಡುಬರ್ತದೆ ಇದು, ಸರಿನಾ? ಲೈಕ್ ಹೇಗೆ ಅಂತಂದ್ರೆ, ಇವಾಗ ಕೃಷ್ಣಾ ನದಿಗೆ ಒಂದು ಅಣೆಕಟ್ಟು, ಕೃಷ್ಣಾ ನದಿ ಬೇಡ, ನಮ್ಮ ಭೀಮಾ ನದಿ ತಗೊಳ್ಳಿ, ಸರಿನಾ? ಯಾಕಂದ್ರೆ ನಮಗೆ ಈಸಿ ಆಗುತ್ತೆ. ಸೊ ಈ ಭೀಮಾ ನದಿಗೆ ಈ ಒಂದು ನಮ್ಮ ಕರ್ನಾಟಕದ ಈ ಇಂಡಿ ತಾಲೂಕಿನಲ್ಲಿ, ಕರ್ನಾಟಕದ ಇಂಡಿ ತಾಲೂಕಲ್ಲಿ ಬರುತ್ತೆ, ಬಿಜಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಒಂದು ಭೀಮಾ ನದಿ ಹರಿದು, ಅದಾದ ನಂತರ ಯಾದಗಿರಿಯಲ್ಲಿ ಸ್ವಲ್ಪ, ಅದಾದ ರಾಯಚೂರಲ್ಲಿ ಸ್ವಲ್ಪ ಹರಿದು ಹೋಗ್ತದೆ. ಎಲ್ಲಿ? ಕರ್ನೂಲ್ಗೆ ಹೋಗ್ತದೆ. ಕರ್ನೂಲಲ್ಲಿ ಹೋಗಿ ಈ ಒಂದು ಕೃಷ್ಣಾ ನದಿ ಕೂಡ್ಕೊಳ್ತದೆ, ಸರಿನಾ? ಸೊ ಇಲ್ಲಿ ಬೇಡ ನಮಗೆ. ಬಟ್ ಇಲ್ಲಿ ಮಹಾರಾಷ್ಟ್ರ ತಗೊಳ್ಳೋಣ. ಈ ಮಹಾರಾಷ್ಟ್ರ ಮತ್ತು ನಮ್ಮ ಬಾರ್ಡರ್ ಇದೆ ಅಲ್ವಾ, ಸೊ ಇಲ್ಲಿ ನಮ್ಮ ಬಾರ್ಡರ್ ಇದೆ, ನಮ್ಮ ಕರ್ನಾಟಕ ಇದೆ ಇಲ್ಲಿ. ಸೊ ಇಲ್ಲಿ ನಮ್ಮ ಕರ್ನಾಟಕ ಇದೆ. ಸೊ ಇಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ದಾರೆ ಭೀಮಾ ನದಿಗೆ. ಸೊ ಅದು ಆ ಅಣೆಕಟ್ಟು ಯಾವುದಂದ್ರೆ ಭಾಕ್ರಾ ಅನ್ನೋ ಅಣೆಕಟ್ಟು. ಆ ಒಂದು ಗಡಿಗೆ ಹಂಚ್ಕೊಂಡಿರ್ತಕ್ಕಂಥ ಇನ್ನೊಂದು ಊರು ಯಾವುದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂದರೆ ಇಲ್ಲಿ ಒಂದು ಪಡ್ನೂರು ಅಂತ ನಾವು ಹೇಳ್ಬೋದು, ಸರಿನಾ? ಸೊ ಪಡ್ನೂರು ಅಂತ ಹೇಳಿ ನೀವು ಇಲ್ಲ ಅಂತಂದರೆ ಯಾವುದಾದ್ರು ಒಂದು ತೊಗೊಳ್ಳಿ, ಸರಿನಾ? ಅಥವಾ ಸನ್ನತಿ ಬ್ರಿಡ್ಜ್ ಅಂತ ನೀವು ಏನಾದರೂ ಹಿಂಗೆ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಆ ರೀತಿಯ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ಗಳೇ ಈ ಭಾಕ್ರಾ ಮತ್ತು ನಂಗಲ್ ಅನ್ನೋ ಬ್ರಿಡ್ಜ್ಗಳು, ಸರಿನಾ? ಹಾಗೆ ನಾಪ್ತಾ ಜಾಕ್ರಿ ಅನ್ನೋ ಒಂದು ಬ್ರಿಡ್ಜ್ಗಳು ಕಂಡು ಬರ್ತವೆ. ಆ ಒಂದು ಬ್ರಿಡ್ಜ್ಗಳು, ಡ್ಯಾಮ್ಗಳು ನಿಮಗೆ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಯಾವುದು? ನಾಪ್ತಾ ಮತ್ತು ಜಾಕ್ರಿ ಅನ್ನೋದು ಯಾವ ಒಂದು ನದಿಯ ಮೇಲೆ ಕಂಡು ಬರ್ತದೆ ಅಂತ ನೋಡೋದಾದ್ರೆ ಸಟ್ಲೇಜ್ ನದಿಯ ಮೇಲ್ಗಡೆ ಇದು ಕಂಡು ಬರ್ತದೆ. ಹಾಗೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಫೇಮಸ್ ಡ್ಯಾಮ್ಗಳು ಯಾವುದು ನಿಮಗೆ? ಒಂದು ಈ
ಓಂಕಾರೇಶ್ವರ ಡ್ಯಾಮ್ ಅಂತ ಕಂಡುಬರುತ್ತೆ, ಅದಾದ ನಂತರ ಗಾಂಧಿ ಸಾಗರ ಡ್ಯಾಮ್ ಅಂತ ಕಂಡುಬರುತ್ತೆ, ಅದಾದ ನಂತರ ತವಾ ಡ್ಯಾಮ್ ಅಂತ ಕಂಡುಬರುತ್ತೆ. ಈ 3 ಡ್ಯಾಮ್ಗಳು ಕಂಡುಬರುತ್ತೆ ಇಲ್ಲಿ ಅಂದ್ರೆ ನಿಮಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ. ಸರಿನಾ, ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ವಿಜ್ಞಾನ ಮತ್ತು ಇತರ ವಿಷಯಗಳ ಇಂಗ್ಲಿಷ್ ಪುಸ್ತಕಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಸರ್ ಸೈಯದ್ ಅಹಮದ್ ಖಾನ್ ಅವರು ಯಾವ ಸೊಸೈಟಿಯನ್ನು ಸೈಂಟಿಫಿಕ್ ಸೊಸೈಟಿಯನ್ನು ಯಾವಾಗ ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಈ ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ ಯಾವಾಗ ಅಂದ್ರೆ 1864ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಯಾರು? ಈ ಒಂದು ಸೈಯದ್ ಅಹಮದ್ ಖಾನ್ ಅವರು. ಅದನ್ನ ಸ್ಥಾಪನೆ ಮಾಡೋಕ್ಕೆ ರೀಸನ್ ಏನು ಅಂತ ಕೇಳಿದ್ರೆ, ಇಂಗ್ಲಿಷ್ ಪುಸ್ತಕಗಳನ್ನ ಉರ್ದುವಿಗೆ ಭಾಷಾಂತರ ಮಾಡಲು. ಸರಿನಾ, ಇಂಗ್ಲಿಷ್ ಪುಸ್ತಕಗಳನ್ನ ಉರ್ದುವಿಗೆ ಭಾಷಾಂತರ ಮಾಡಲು ಇವರು ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ. ಯಾರು ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರು. ಸರಿನಾ, ಸೊ ಎಷ್ಟರಲ್ಲಿ? 1864ರಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಯು ಒಬ್ಬರೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲು ಅವಕಾಶ ನೀಡುತ್ತದೆ? 7ನೇ ತಿದ್ದುಪಡಿ. ಸಿಂಪಲ್ ಇದೆ ಅಲ್ವಾ? 7ನೇ ತಿದ್ದುಪಡಿ ಬಗ್ಗೆ ಸಾಕಷ್ಟು ಸರಿ ಹೇಳಿದೆ ನಾನು ನಿಮಗೆ. ಸೊ ತಿದ್ದುಪಡಿಗಳ ಬಗ್ಗೆ ಹೇಳೋದಾದ್ರೆ, ಈ 1ರಿಂದ 1 ಕೇಳ್ತಾನೆ 6 1 ಕೇಳ್ತಾನೆ 7 ಕೇಳ್ತಾನೆ. ಈ ಇನ್ ಬಿಟ್ವೀನ್ 2, 3, 4, 5, 6 ಇಲ್ಲಿವರೆಗೆ ಯಾವುದು ಕೇಳೇ ಇಲ್ಲ. ನಾನು ಸಾಕಷ್ಟು ಕ್ವಶನ್ ಪೇಪರ್ ನೋಡಿಬಿಟ್ಟೆ, ಬಟ್ ಇಲ್ಲಿವರೆಗೂ ಯಾವುದು ಕೂಡ ಕೇಳೇ ಇಲ್ಲ. ಸೊ 7 ಆದಂದ್ರೆ ನಿಮಗೆ ಡೈರೆಕ್ಟ್ ಎಲ್ಲಿ ಕೇಳ್ತಾನೆ? 12ನೇದು ಕೇಳ್ತಾನೆ, 13ನೇದು ಕೇಳ್ತಾನೆ, 14ನೇದು ಕೇಳ್ತಾನೆ. ಇಲ್ಲಿ 13ನೇದು ಜಾಸ್ತಿ ಕೇಳಿಲ್ಲ, ಇಲ್ಲಿ 14ನೇದು ಕೇಳ್ತಾನೆ, ಮತ್ತೆ 15ನೇದು ಕೇಳ್ತಾನೆ. 15ನೇದು ಆದಂದ್ರೆ ನಿಮಗೆ 21ನೇದು ಕೇಳ್ತಾನೆ, 21 ಆದಂದ್ರೆ 22 ಕೇಳ್ತಾನೆ, 22 ಆದಂದ್ರೆ 25 ಕೇಳ್ತಾನೆ, 25 ಆದಂದ್ರೆ ನಿಮಗೆ ಈ ಒಂದು 32 ಕೇಳ್ತಾನೆ, 32 ಆದಂತರ 36 ಕೇಳ್ತಾನೆ. ಸ್ಪೆಷಲಿ 36 ಇಂಪಾರ್ಟೆಂಟ್ ಇದೆ. ಅದಾದ್ರೆ 36 ನಂತರ 40 ಕೇಳಿದ್ದಾನೆ. 40 ಫಾರ್ ದ ಫಸ್ಟ್ ಟೈಮ್ ನೋಡಿದ್ದೀನಿ ನಾನು. ಈ ಒಂದು RRB NTPC ಕ್ವಶನ್ ಪೇಪರ್ ನೋಡಿದ್ದೀನಿ ನಾನು ಇದನ್ನ. ಮೊನ್ನೆ ಏನು ಎಕ್ಸಾಮ್ ಐತಲ್ವಾ, NTPCಯಲ್ಲಿ ಕೇಳಿದ್ದಾನೆ ಇದನ್ನ. ಸೊ 40ನೇ ಒಂದು ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಕೇಳಿದ್ದಾನೆ. ಸರಿನಾ, ಇದೊಂದು ಸಮುದ್ರದ ಬಗ್ಗೆ ಹೇಳುತ್ತೆ. ಸೊ ಸಮುದ್ರದಲ್ಲಿ ನಮ್ಮ ಒಂದು ಎಕನಾಮಿಕ್ ಝೋನ್ ಇದೆ ಅಲ್ವಾ, ಅದ್ರ ಬಗ್ಗೆ ಹೇಳುತ್ತೆ. ಯಾವುದು? 40ನೇ ತಿದ್ದುಪಡಿ. ಸೊ ಇದ್ರ ಬಗ್ಗೆ ಕೇಳಿದ್ದಾನೆ. ಅದಾದ 47ನೇದು ಇಂಪಾರ್ಟೆಂಟ್ ಆಗುತ್ತೆ, 43 ಇಂಪಾರ್ಟೆಂಟ್ ಆಗುತ್ತೆ, 44 ಇಂಪಾರ್ಟೆಂಟ್ ಆಗುತ್ತೆ, 51 ಇಂಪಾರ್ಟೆಂಟ್ ಆಗುತ್ತೆ, 61 ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಹೋಗೋದಾದ್ರೆ 73 ಇಂಪಾರ್ಟೆಂಟ್ ಆಗುತ್ತೆ, 61 ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ 74 ಇಂಪಾರ್ಟೆಂಟ್ ಆಗುತ್ತೆ, 86 ಇಂಪಾರ್ಟೆಂಟ್ ಆಗುತ್ತೆ, 89 ಇಂಪಾರ್ಟೆಂಟ್ ಆಗುತ್ತೆ, 89ರಿಂದ 106 ಎಲ್ಲವೂ ಕೂಡ ಇಂಪಾರ್ಟೆಂಟೇ ಇದಾವೆ. ಸರಿನಾ ಸರ್? ಭಾಳ ಅದು ಭಾಳ ಕಡಿಮೆ ಅದು ನಿಜ ಹೇಳಬೇಕು ಅಂದರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಇಲ್ಲಿ 42ನೇ ತಿದ್ದುಪಡಿ ಏನು ಹೇಳುತ್ತೆ? 42ನೇ ತಿದ್ದುಪಡಿಯನ್ನು ನಾವು ಮಿನಿ ತಿದ್ದುಪಡಿ ಅಂತಾನೆ ಕರಿತೀವಿ, ಮಿನಿ ಸಂವಿಧಾನ ಅಂತಾನೆ ಕರಿತೀವಿ. ಯಾಕಂದ್ರೆ ಅಷ್ಟು ತಿದ್ದುಪಡಿಗಳಾಗಿದ್ದಾವೆ ಇದರಲ್ಲಿ. ಸರಿನಾ, 4A ಭಾಗ ಸೇರ್ಪಡೆ ಮಾಡಿದ್ರು, 14A ಭಾಗ ಸೇರ್ಪಡೆಯನ್ನು ಮಾಡಿದ್ರು ಇದರಲ್ಲಿ. ಸರಿನಾ, 14A ಭಾಗವನ್ನು ಸೇರ್ಪಡೆ ಮಾಡ್ತಾರೆ, ಈ ಒಂದು 4A ಭಾಗವನ್ನು ಸೇರ್ಪಡೆ ಮಾಡ್ತಾರೆ. ಅದಾದ ನಂತರ ಇನ್ನೊಂದು ಏನಂದ್ರೆ ನಿಮಗೆ ಈ ಒಂದು ಪೀಠಿಕೆ ಮೀನ್ಸ್ ಪ್ರಿಯಾಂಬಲ್ಗೆ, ಆ ಪ್ರಿಯಾಂಬಲ್ಗೆ ಪ್ರಿಲ್ಯೂಡ್ ಅಂತ ನಾವೇನು ಹೇಳ್ತೀವಲ್ವಾ, ಅದಕ್ಕೆ 3 ಪದಗಳನ್ನು ಸೇರ್ಪಡೆ ಮಾಡ್ತಾರೆ. ಸರಿನಾ, ಗೊತ್ತಿರಲಿ ಅದು ಕೂಡ ನಿಮಗೆ ಈ ಒಂದು 42ನೇ ತಿದ್ದುಪಡಿಯ ಪ್ರಕಾರ. ಹಾಗೆ 44ನೇ ತಿದ್ದುಪಡಿ ಏನು ಹೇಳುತ್ತೆ ಅಂತ ನೋಡಿದ್ರೆ, ಈ ಒಂದು ಆಸ್ತಿಯ ಹಕ್ಕನ್ನ, ಮೂಲಭೂತ ಹಕ್ಕನ್ನ ಬಿಟ್ಟು ಅದಕ್ಕೆ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡ್ತದೆ. ಯಾವುದು? 44ನೇ ತಿದ್ದುಪಡಿ. ಯಾರು ಮಾಡಿದ್ರು? ಜನತಾ ಸರ್ಕಾರದ ಒಬ್ಬ ಅಧ್ಯಕ್ಷರು ಯಾರು? ಮೀನ್ಸ್ ಪ್ರಧಾನಮಂತ್ರಿ ಯಾರು ಅಂತ ನೋಡೋದಾದ್ರೆ ನಾವು ಹೇಳೋದು ಈ ಒಬ್ರು ಮೊರಾರ್ಜಿ ದೇಸಾಯಿ ಅವರು. ಸರಿನಾ, ಹಾಗೆ ನಮ್ಮ ಭಾರತದ ಅತ್ಯಂತ ವೃದ್ಧ ಪ್ರಧಾನಮಂತ್ರಿ ಯಾರು ಅಂತ ನೋಡಿದ್ರೆ ಮೊರಾರ್ಜಿ ದೇಸಾಯಿ ಅವರು. ಹಾಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಆದವರು ಯಾರು? ರಾಜೀವ್ ಗಾಂಧಿ ಅವರು. ಸರಿನಾ, ರಾಜೀವ್ ಗಾಂಧಿ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂತಂದ್ರೆ ಮೊರಾರ್ಜಿ ದೇಸಾಯಿ. ಸರಿನಾ, ಮೊರಾರ್ಜಿ ದೇಸಾಯಿ ಅವರು ಅತ್ಯಂತ ಹಿರಿಯ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಹಾಗೆ ಪ್ರಧಾನಮಂತ್ರಿ ಬಿಡಿ, ಇದನ್ನ ರಾಷ್ಟ್ರಪತಿಗಳಲ್ಲಿ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಯಾರು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ದ್ರೌಪದಿ ಮುರ್ಮು. ಸರ್ ಏನು ಸರ್ ಅವರು ಇವಾಗಲೇ ಇದ್ರೆ, ಅವ್ರಿಗೆ ವಯಸ್ಸಾಗಿದೆ, ಅವ್ರನ್ನ ಚಿಕ್ಕವರು ಅಂತ ಹೇಳ್ತಾ ಇದ್ರೆ ಹೌದು, ಬಟ್ ಕಂಪೇರ್ ಟು ಎಲ್ಲಿಂದ ಆ ರಾಜೇಂದ್ರ ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಇಲ್ಲಿವರೆಗೂ ನಾವು ಕಂಪೇರ್ ಮಾಡಿದ್ರೆ ಅತಿ ಒಂದು ಚಿಕ್ಕ ವಯಸ್ಸಿನಲ್ಲಿ, ಮೀನ್ಸ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕ ವಯಸ್ಸು, ನಮಗೆಲ್ಲ ಹೇಳ್ತಾ ಇರೋದು ನಾನು, ಅವ್ರಿಗೆ ಕಂಪೇರ್ ಮಾಡಿದ್ರೆ ಅತಿ ಕಿರಿಯ ವಯಸ್ಸಿನಲ್ಲಿ ರಾಷ್ಟ್ರಪತಿ ಆದವರು ಯಾರು ಅಂದರೆ ದ್ರೌಪದಿ ಮುರ್ಮು ಅವರು. ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಹಾಗೆ ಎರಡನೇ ದಲಿತ ಮಹಿಳೆ ಅಂತ ನಾವು ಹೇಳ್ಬಹುದು. ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಶಾಂತಿಯುತ ವಿಧಾನಗಳ ಮೂಲಕ ಸಮಾಜದಲ್ಲಿ ಮೂಲಭೂತ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳನ್ನು ತರುವ ಉದ್ದೇಶದಿಂದ 1951ರ ಏಪ್ರಿಲ್ನಲ್ಲಿ ಭೂದಾನ ಚಳವಳಿಯನ್ನು ಈ ಕೆಳಗಿನ ಯಾರು ಆರಂಭಿಸಿದರು? ಸಿಂಪಲ್ ಕೇಳೋದು ಬಿಟ್ಟು ಎಷ್ಟು ಉದ್ದ ಹೇಳ್ತದ ನೋಡ್ರಿ ಅದು ಕ್ವಶನ್. ಜಸ್ಟ್ ಭೂದಾನ ಚಳವಳಿಯನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತ ಕೇಳಬಹುದಾಗಿತ್ತು. ಇಲ್ಲಾಂದ್ರೆ 1951ರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಚಳವಳಿ ಯಾವುದು ಅಂತ ಕೂಡ ಕೇಳಬಹುದಾಗಿತ್ತು. ಸೊ ಯಾವುದು ಅಂದ್ರೆ ಆಚಾರ್ಯ ವಿನೋಬ ಭಾವೆ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಭೂದಾನ ಚಳವಳಿ. ಸರಿನಾ, ಈ ಭೂದಾನ ಚಳವಳಿ ಎಲ್ಲಿ ಆರಂಭ ಮಾಡ್ತಾರೆ ಅಂತ ನೋಡಿದ್ರೆ ಪೂಚಂಪಲ್ಲಿಯಲ್ಲಿ ಆರಂಭ ಮಾಡ್ತಾರೆ. ಸರಿನಾ, ಯಾವುದು? ಪೂಚಂಪಲ್ಲಿಯಲ್ಲಿ ಆರಂಭ ಮಾಡ್ತಾರೆ. ಹಾಗಾದ್ರೆ ಪೂಚಂಪಲ್ಲಿ ಯಾವ ಒಂದು ರಾಜ್ಯದಲ್ಲಿದೆ? ಹಾಗಾದ್ರೆ ಇವರು ಭೂದಾನ ಚಳವಳಿಯನ್ನು ಯಾವ ಒಂದು ರಾಜ್ಯದಲ್ಲಿ ಆರಂಭ ಮಾಡಿದ್ರು ಅಂತ ಏನಾದರೂ ನಿಮಗೆ ಕೇಳಿದ್ರೆ 1951ರಲ್ಲಿ ಅದು ಆಂಧ್ರ ಪ್ರದೇಶ. ಬಟ್ ಈಗ ನಿಮಗೆ ಏನಾದರೂ ಕೇಳಿದ್ರೆ ತೆಲಂಗಾಣ ಅಂತ ಹೇಳಬೇಕಾಗುತ್ತೆ. ಸರಿನಾ, ಆಗಿನ ಪೂಚಂಪಲ್ಲಿ ಈಗಿನ ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ತೆಲಂಗಾಣ ರಾಜ್ಯ ಯಾವಾಗ ಹುಟ್ಟಿಕೊಂಡ್ತು? ಅದ್ರ ಬರ್ತ್ಡೇ ಡೇಟ್ ಏನದು ಅವ್ರದ್ದು? ತೆಲಂಗಾಣ ರಾಜ್ಯದ ಬರ್ತ್ಡೇ ಡೇಟ್ ಬೇಕಲ್ವಾ? ನಮ್ಮ ಕರ್ನಾಟಕ ರಾಜ್ಯದ ಬರ್ತ್ಡೇ ಡೇಟ್ ಯಾವಾಗ ಕೇಕ್ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಯಾವಾಗ ಅಂತ ನೋಡಿದ್ರೆ November 1 ಅಂತ ನಾವು ಹೇಳ್ತೀವಿ. ಸರಿನಾ, November 1 ನಮ್ಮ ಕರ್ನಾಟಕದ ಹುಟ್ಟಿದ ದಿನ. ಹಾಗೆ ಈ ಒಂದು
ಯಾವ್ದು ಹೇಳಿದೆ? ತೆಲಂಗಾಣದೊಂದು ಹುಟ್ಟಿದ ದಿನ ಯಾವುದು ಅಂತ ನೋಡಿದ್ರೆ June 1 ಅಂತ ಹೇಳ್ತೀವಿ ಸರಿನಾ. ಈ June 1 ಏನಿದೆ ಅಲ್ವಾ, ಸಾರಿ June 2, ಈ June 2 ಏನಾಗುತ್ತೆ, June 2 2014 ಈ ಒಂದು ತೆಲಂಗಾಣ ರಾಜ್ಯ ಹೊಸದಾಗಿ ಹುಟ್ಟಿಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ತೆಲಂಗಾಣ ರಾಜ್ಯದ ಬಗ್ಗೆ ನಿಮಗೆ ತೆಲಂಗಾಣದ ಮೊದಲ ಮುಖ್ಯಮಂತ್ರಿ, ಎರಡನೇ ಮುಖ್ಯಮಂತ್ರಿ, ಹಾಗೆ ಮೂರನೇ ಮುಖ್ಯಮಂತ್ರಿ ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆ ಮೊದಲ ಮತ್ತೆ ಎರಡನೇ ಹಾಗೆ ಮೂರನೇದು ಗವರ್ನರ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಸರಿನಾ. ಅವ್ರ ಬಗ್ಗೆ ಪ್ರಶ್ನೆ ಕೇಳಲೇಬೇಕು, ಯಾಕಂದ್ರೆ ಆ ರೀತಿಯ ಪ್ರಶ್ನೆಗಳು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ವಿಂಧ್ಯ ಪರ್ವತ ಶ್ರೇಣಿಯು ದಕ್ಷಿಣದಲ್ಲಿ ಯಾವ ಪರ್ವತ ಶ್ರೇಣಿಯಿಂದ ಸುತ್ತುವರೆದಿದೆ? ವಿಂಧ್ಯ ಪರ್ವತ ಶ್ರೇಣಿ ಯಾವುದರಿಂದ ಸುತ್ತುವರೆದಿದೆ? ಇಲ್ಲಿ ವಿಂಧ್ಯ ಹಿಂಗಿದೆ ರೀ, ನಮ್ಮ ಭಾರತ ಇದೆ ಅಂದ್ರೆ ಇಲ್ಲಿ ವಿಂಧ್ಯ ಶ್ರೇಣಿಗಳು ಇದಾವೆ, ವಿಂಧ್ಯ ಪರ್ವತ ಶ್ರೇಣಿಗಳು ಇದಾವೆ ಅಂದ್ರೆ ಇಲ್ಲಿ ದಕ್ಷಿಣದಲ್ಲಿ ಕೇಳಿದಾನೆ. ದಕ್ಷಿಣದಲ್ಲಿ ಯಾವ್ದಿದೆ? ನರ್ಮದಾ ಶ್ರೇಣಿ ಮೀನ್ಸ್ ಸಾತ್ಪುರ ಶ್ರೇಣಿಗಳು ಕಂಡುಬರ್ತವೆ. ಏನಾದ್ರೂ ನಿಮಗೆ ದಕ್ಷಿಣದಲ್ಲಿ ಕೇಳೋ ಬದಲು ಪೂರ್ವದಲ್ಲಿ ಯಾವ ಒಂದು ಶ್ರೇಣಿಯು ಸುತ್ತುವರೆದಿದೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಮೈಕಲ್ ಶ್ರೇಣಿಗಳು ಅಂತ ಹೇಳಬೇಕಾಗುತ್ತೆ ಸರಿನಾ. ಮೈಕಲ್ ಶ್ರೇಣಿಗಳು ಅಂತ ಹೇಳಬೇಕಾಗುತ್ತೆ. ಆ ಮೈಕಲ್ ಶ್ರೇಣಿಗಳಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ ಅಮರಾವತಿ ಅಂತ ನಾವು ಹೇಳ್ತೀವಿ ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾರಾವಳಿಯನ್ನ ನಾವು ವೃದ್ಧ ಒಂದು ಪರ್ವತ ಶ್ರೇಣಿ ಅಂತ ಕರಿತೀವಿ, ಅಥವಾ ಓಲ್ಡ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೀವಿ ಸರಿನಾ, ಅಥವಾ ವೃದ್ಧ ಮಡಿಕೆ ಪರ್ವತಗಳು ಅಂತ ಕರಿತೀವಿ ಸರಿನಾ, ಅಥವಾ ಹಳೆಯ ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಯಾವುದನ್ನ? ಈ ಒಂದು ಅರಾವಳಿಯನ್ನ ಸರಿ ನೆನ್ಪಿಟ್ಕೊಂಡು ಕೇಳಬಹುದು ನಿಮಗೆ. ಈ ರಾಜ್ಮಹಲ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಈ ಒಂದು ಜಾರ್ಖಂಡ್ ರಾಜ್ಯದಲ್ಲಿ ನಿಮಗೆ ಈ ರಾಜ್ಮಹಲ್ ಬೆಟ್ಟಗಳು ಕಂಡು ಬರ್ತವೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಚುನಾಯಿತ ಸದಸ್ಯರು ಪಕ್ಷಾಂತರ ಮಾಡುವುದನ್ನು ತಡೆಯುವ ಉದ್ದೇಶದಿಂದ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಬಂತ್ರಿ? 52ನೇ ತಿದ್ದುಪಡಿಯ ಮೂಲಕ ಈ ಒಂದು 1985ರಲ್ಲಿ ಬಂದಿದೆ. ಇದನ್ನು ಅನುಸೂಚಿ ಸೇರ್ಪಡೆ ಮಾಡಿದಾರಲ್ಲ, 10ನೇ ಅನುಸೂಚಿಯಲ್ಲಿ ಹೆಸರು ಹೇಳಿಲ್ಲ, ಇದು ನಿಮಗೆ ಹೇಳಿದ್ದೀನಿ. ಅದಾಂದ್ರೆ ಇಲ್ಲಿ 61ನೇ ತಿದ್ದುಪಡಿ ಏನು ಮಾಡಿದ್ದಾರೆ, ನಿಮಗೆ 21 ವಯಸ್ಸಿತ್ತು ಓಟ್ ಹಾಕಕ್ಕೆ, ಅವಾಗ ಬುದ್ಧಿ ಬರ್ತಿತ್ತಂತೆ ಎಲ್ಲರಿಗೂ ಕೂಡ ನಮಗೆ ಸರಿನಾ. ಮೀನ್ಸ್ ಡಿಗ್ರಿ ಮುಗಿದ ನಂತರ ಬುದ್ಧಿ ಬರ್ತದೆ ಅಂತ 21 ವಯಸ್ಸಲ್ಲ ನಿಮಗೆ ಡಿಗ್ರಿ ಮುಗಿಯೋದು. ಸೊ 21 ವಯಸ್ಸು ಮುಗಿದ ನಂತರ ನಿಮಗೆ ಓಟ್ ಹಾಕಕ್ಕೆ ಪರ್ಮಿಷನ್ ಕೊಡ್ತಾ ಇದ್ರು. ಬಟ್ ಮುಂದೆ ಏನ್ ಮಾಡಿದ್ರು ಇವರು, ರಾಜೀವ್ ಗಾಂಧಿ ಅಂದ್ರೆ ಇಲ್ಲ, ಇವಾಗಿನ ಹುಡುಗರೆಲ್ಲ ಇದ್ರು ಫುಲ್ ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ, ಫುಲ್ ರೇಡಿಯೋ ಎಲ್ಲ ಕೇಳ್ತಾರೆ. ರೇಡಿಯೋ ಅಲ್ಲ ಸರ್, ಇಲ್ಲ ಸರ್ ಮೊಬೈಲ್ ಇದೆ ನಮ್ಮ ಹತ್ರ. ಈಗಲ್ಲ 1988ರಲ್ಲಿ ನಾನು ಹೇಳ್ತಾ ಇದ್ದೀನಿ ಸರಿನಾ. ಸೊ ಅವಾಗ ರೇಡಿಯೋ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮ ಹುಡುಗರು. ಸೊ ಕ್ರಿಕೆಟ್ ಎಲ್ಲ ನೋಡ್ತಾ ಇದ್ದಾರೆ, ವರ್ಲ್ಡ್ ಕಪ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಮೀನ್ಸ್ ಕೇಳ್ತಾ ಇದ್ದಾರೆ. ಸೊ ಬುದ್ಧಿವಂತರಾಗಿರ್ತಾರೆ. 18 ಕಿಲ್ಸನು ಅಂತ ಇಳಿಸಿದ್ರು. ಯಾವಾಗ? 61ನೇ ತಿದ್ದುಪಡಿ ಮಾಡಿ 1988ರಲ್ಲಿ. ಸರ್ 88 ಅಲ್ಲ 89. ಹೌದು ಸರ್ 89 ಎದಕ್ಕೆ ರೈಟ್ ಆಗುತ್ತೆ ಅಂದ್ರೆ ಯಾವಾಗ ಇಂಪ್ಲಿಮೆಂಟ್ ಆಯ್ತು ಅನ್ನೋದಕ್ಕೆ 89. ಬಟ್ ಯಾವಾಗ ಬಂತು ಆ ಕಾಯ್ದೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ 1988 ರೈಟ್. ನೆನ್ಪಿಟ್ಕೊಳ್ಳಿ, 88, 89 ಎರಡು ಕೋಟಿ ನಿಮಗೆ ಯಾವಾಗ ಕಾಯ್ದೆ ಬಂತು ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ 88 ರೈಟ್ ಆಗುತ್ತೆ. ನೀವು ಏನಾದರೂ 89 ಹಾಕಿದ್ರೆ 1 ಮಾರ್ಕ್ಸ್ ಹೋಗೇ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಇಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಅನುಚ್ಛೇದ 19 ಅಡಿಯಲ್ಲಿ ಈ ಕೆಳಗಿನ ಯಾವ ಸ್ವಾತಂತ್ರ್ಯವು ಸ್ವಾತಂತ್ರ್ಯದ ಹಕ್ಕಿನ ಭಾಗ ಅಲ್ಲ ಅಂತ ಕೇಳಿದ್ದಾನೆ. ಸೊ ಮುಕ್ತವಾಗಿ ಚಲಿಸುವ ಸ್ವಾತಂತ್ರ್ಯ ಇದೆ, ಎಲ್ಲಿ ಬೇಕಾದ್ರೆ ಚಲಿಸಬಹುದು. ಸೊ ಕೆಲವೊಂದು ಪ್ರದೇಶವನ್ನ ಏನಂದ್ರೆ ಅವಾಯ್ಡ್ ಮಾಡಿರ್ತಾರೆ, ಮೀನ್ಸ್ ಅಲ್ಲಿ ಹೋಗಬೇಡ ಅಂತ ಏನು ಹಾಕಿರ್ತಾರೆ, ಅದಕ್ಕೆ ನಿಷೇಧವನ್ನು ಹಾಕಿರ್ತಾರೆ ಸರಿನಾ. ಸೊ ಅಲ್ಲಿ ಹೋಗೋದಲ್ಲ, ಎಲ್ಲಿ ಬೇಕಾದ್ರೆ ನೀನು ತಿರುಗು, ಬಟ್ ನಿಷೇಧ ಹಾಕಿದ ಪ್ರದೇಶಗಳಲ್ಲಿ ಹೋಗಬೇಡಪ್ಪ ಸರಿನಾ. ಅವ್ರದೇ ಒಂದು ಬೇಲಿ ಹಾಕೊಂಡು ಅವ್ರು ಕುಂತಿರ್ತಾರೆ, ಅಲ್ಲಿ ಹೋಗಿದ್ರೆ ನಂದೊಂದು ಇರಲಿ, ನನಗೆ ಭಾರತದ ಒಂದು ಸಂವಿಧಾನದಲ್ಲಿ ಮುಕ್ತವಾಗಿ ಸ್ವತಂತ್ರ ಮಾಡುವ ಒಂದು ಮೀನ್ಸ್ ಚಲಿಸುವ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಹೋಗೋಕ್ಕಾಗತ್ತಾ? ಕಪ್ಪಾಳಿ ಹೊಡಿತಾರೆ ಸರಿನಾ. ಸೊ ಹಾಗೆ ಈ ಒಂದು ಅಂಡಮಾನ್ ನಿಕೋಬಾರದಲ್ಲಿ ಜರ್ವಾ ಏನು ಬುಡಕಟ್ಟಿದೆ ಅಲ್ವಾ, ಅವ್ರ ಹತ್ರ ಕೂಡ ಹೋಗಬಾರ್ದು ಅಂತ ಇದೆ. ಸೊ ಅವ್ರ ಹತ್ರ ಏನಾದರೂ ಹೋದ್ರೆ ನಾವು ಹೋಗ್ತೀವಿ, ಬಟ್ ರಿಟರ್ನ್ ಬರಲ್ಲ ಅಷ್ಟೇ. ಬಾಡಿ ಬರ್ತದೆ, ಬಾಡಿನೂ ಬರಲ್ಲ, ಯಾಕಂದ್ರೆ ತಿಂತಾರೆ ಅವರು ಸರಿನಾ. ಸೊ ಆ ರೀತಿಯ ಒಂದು ಕೆಲವೊಂದು ನಿಷೇಧಿತ ಪ್ರದೇಶಗಳಿಗೆ ಹೋಗೋದನ್ನು ಬಿಟ್ಟು ಎಲ್ಲ ಕಡೆಯೂ ನಿನಗೆ ಚಲಿಸುವ ಒಂದು ಸ್ವಾತಂತ್ರ್ಯ ಯಾವ್ದು ಕೊಟ್ಟಿದೆ ಅಂದರೆ 19ನೇ ಒಂದು ವಿಧಿಯಲ್ಲಿ ಕೊಟ್ಟಿದೆ. ಹಾಗೆ ಈ ಒಂದು ಸಂಘಗಳನ್ನು ರಚಿಸುವ ಸ್ವಾತಂತ್ರ್ಯ ಇದು ಕೂಡ 19ನೇ ಒಂದು ವಿಧಿಯಲ್ಲಿದೆ. ಅದಾದ ನಂತರ ಶಾಂತಿಯುತವಾಗಿ ಸಭೆಯನ್ನು ಸೇರುವ ಸ್ವಾತಂತ್ರ್ಯ, ಹೌದು ಇದು ಕೂಡ ಇದೆ. 19A ಸಬಾರ್ಟಿಕಲ್ 2 ಅಂತ ಬಿ ಅಂತ ನಾವು ಹೇಳ್ತೀವಿ ಸರಿನಾ. ಹಾಗೆ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಇದರಲ್ಲಿ ಇಲ್ಲ ರೀ. ಯಾವುದಿದೆ 19ರಲ್ಲಿ ಟೋಟಲಿ 6 ಸ್ವಾತಂತ್ರ್ಯಗಳು ಕಂಡು ಬರ್ತವೆ. ಒಂದು 19(1) ಸಬಾರ್ಟಿಕಲ್ ಎ ಅಂತ ಹೀಗೆ ನೆನ್ಪಿಟ್ಕೊಳ್ಳಿ ಸರಿನಾ. ABCDEFG ಅಂತ ಸರಿನಾ. ಸೊ ಜಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಹೇಳ್ತೀನಿ ಕೇಳಿ. ಸೊ ಎ ಏನು ಹೇಳುತ್ತೆ, ಮಾತಾಡು ಅಂತ ಹೇಳುತ್ತೆ. ಮಾತಾಡು ಮಲ್ಲಿಗೆ ಮಾತಾಡು ಅಂತ ಹೇಳುತ್ತೆ. ಮೀನ್ಸ್ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಯಾವುದು 19A ವಿಧಿ. ಹಾಗೆ ಮಾತಾಡಿದ ನಂತರ ಹಿಂದ್ಗಡೆ ಏನು ಮಾಡು, ಸಭೆಯನ್ನ ಸೇರು ಅಂತ ಹೇಳುತ್ತೆ ಸರಿನಾ. ಸೊ ಸಭೆಯನ್ನ ಸೇರು ಅಂತ ಹೇಳುತ್ತೆ. ಯಾವುದು? ಈ ಒಂದು ಬಿ ಒಂದು ವಿಧಿ. ಹಾಗೆ ಸಿ ವಿಧಿ ಏನು ಹೇಳುತ್ತೆ, ಸಭೆಯನ್ನು ಸೇರಿದಪ್ಪ ಆಯ್ತು, ಒಂದು ಸಂಘ ಒಂದು ಕಟ್ಟಿಬಿಡು, ಅಲ್ಲ ಸ್ಟ್ರೈಕ್ ಗೀಕ್ ಮಾಡಕ್ ಬರುತ್ತೆ, ಓಕೆ ಸಂಘ ಕಟ್ಟನು. ಆಪ್ಷನ್ ಏನು? ಸಿ ಹೇಳುತ್ತೆ. ಆಂಧ್ರ ಸಂಘ ಕಟ್ಟಿದ ನಂತರ ದುಡ್ಡು ಹೆಂಗು ಬರ್ತವೆ, ಮಜಾ ಮಾಡ್ದಾಕಿದ್ರೆ ತಿರುಗಾಡೋಣ ಬಾ, ಆಯ್ತು ಡಿ ಅಲ್ಲಿ ತಿರುಗಾಡೋದು ಹೋಗೋದು ಸರಿನಾ. ಆ್ಯಂಡ್ ದೆನ್ ಏನು ಹೇಳುತ್ತೆ, ನೀನು ಎಲ್ಲಿ ಬೇಕಾದ ಆಸ್ತಿಯನ್ನು ತೆಗೆದುಕೊಳ್ಬಹುದು ಅಂತ ಹೇಳುತ್ತೆ ಸರಿನಾ. ಮೀನ್ಸ್ ಎಲ್ಲಿ ಬೇಕಾದ್ರೆ ನೀನು ಆಸ್ತಿ ತಗೋ, ನೀನು ಹೋಗಿ ಅಲ್ಲಿ ಮಿಜೋರಾಮಲ್ಲೂ ತಗೋ, ಇಲ್ಲಾಂದ್ರೆ ಗೋವಾದಲ್ಲೂ ತಗೋ ಸರಿನಾ. ತಗೊಂಡು ನೀನು ಫುಲ್ ಮಜಾ ಮಾಡು ಅಂತ ಹೇಳುತ್ತೆ, ಆಸ್ತಿ ತಗೋ ಅಂತ ಹೇಳುತ್ತೆ ಈ ಸರಿನಾ. ಸಾರಿ ಈ ಅಲ್ಲ, ಆಸ್ತಿ ತಗೊಳ್ಳೋದು ಅದು ಹೇಳಲ್ಲ, ಎಫ್ ಹೇಳುತ್ತೆ. ಆಸ್ತಿ ತಗೊಳ್ಳೋದು, ಆಸ್ತಿ ಮಾಡೋದು ಎಫ್ ಹೇಳುತ್ತೆ ಸರಿನಾ. ಬಟ್ ಈ ಏನು ಹೇಳುತ್ತೆ ಅಂದರೆ ನಿನಗೆ ಎಲ್ಲಿ ಬೇಕಾದ್ರೆ ನೀನು ವಾಸ ಮಾಡಬಹುದು ಅಂತ ಹೇಳುತ್ತೆ ಸರಿನಾ. ಯಾವುದ್ರ ಬಗ್ಗೆ ಹೇಳುತ್ತೆ? ವಾಸ ಮಾಡೋದ್ರ ಬಗ್ಗೆ ಹೇಳುತ್ತೆ. ಯಾವುದು? ಈ ಒಂದು ಈ ಅನ್ನೋ ವಿಧಿ, ಎಲ್ಲಿ ಬೇಕಾದ್ರೆ ವಾಸ ಮಾಡು ನೀನು. ಗೋವಾದಲ್ಲಾದರೂ ನೀನು ಒಂದು ಯಾವುದಾದ್ರೂ
ವಾಸ ಮಾಡು, ಇರು ನೀನು. ಅದಾದ ನಂತರ ನೀನೇನಾದರೂ ಜಮ್ಮು ಕಾಶ್ಮೀರದಲ್ಲಿ ಇರಬೇಕು ಅನ್ಸಿದ್ರೆ ಅಲ್ಲಿರು. ನೀನು ವಾಸ ಮಾಡೋಕ್ಕೆ ನಿನಗೆ ಏನಿದ್ರೇನೋ ಪ್ರಾಬ್ಲಮ್ ಇಲ್ಲ, ನೀನು ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು ಅಂತ ಹೇಳುತ್ತೆ. ಹಾಗೆ ಎಫ್ ವಿಧಿ ಏನಂತ ಹೇಳುತ್ತೆ ಅಂದರೆ ನೀನು ಎಲ್ಲಿ ಬೇಕಾದ ಆಸ್ತಿ ಮಾಡ್ಬೋದು ಅಂತ ಹೇಳ್ತಿತ್ತು. ಬಟ್ ಇವಾಗ ಹೇಳಲ್ಲ, ಯಾಕಂದ್ರೆ 44ನೇ ತಿದ್ದುಪಡಿ ಮೂಲಕ ಈ ಒಂದು ಎಫ್ ವಿಧಿಯನ್ನು ನಾವು ತೆಗೆದಾಕಿದ್ದೀವಿ, ಸರಿನಾ. ಬಟ್ ಇಲ್ಲಿ ಜಿ ವಿಧಿ ಏನು ಹೇಳುತ್ತೆ ಅಂತ ನೋಡಿದ್ರೆ ಎಲ್ಲಿ ಬೇಕಾದ ವ್ಯಾಪಾರ ಮಾಡು ಅಂತ ಹೇಳ್ತದೆ. ಎಲ್ಲಿ ಬೇಕಾದ್ರು ನಿನಗೆ ಗೋವಾದಲ್ಲಿ ಜ್ಯೂಸ್ ಅಂಗಡಿ ಇಡಂಗೆ ಅನಿಸ್ತಾ, ಓಕೆ ಪರ್ಮಿಷನ್ ತಗೋ, ಜ್ಯೂಸ್ ಅಂಗಡಿ ಇಡು. ಅದಾದ್ರೆ ನಿಮ್ಮ ಕರ್ನಾಟಕದಲ್ಲಿ ಬಂದು ಏನಾದರೂ ಶ್ರೀಗಂಧದ ವ್ಯಾಪಾರ ಮಾಡಂಗೆ ಅನಿಸ್ತಾ, ಓಕೆ ಮಾಡು. ಕೇರಳದಲ್ಲಿ ಹೋಗಿ ನೀನೇನಾದರೂ ಕೊಬ್ಬರಿ ಎಣ್ಣೆ ಮಾರಾಟ ಮಾಡ್ತಿದ್ಯಾ, ಓಕೆ ಮಾಡು. ಅದಾದಂದ್ರೆ ಈ ಒಂದು ತಮಿಳುನಾಡಲ್ಲಿ ಹೋಗಿ ನೀನೇನಾದರೂ ಚೆಸ್ ಅಕಾಡೆಮಿ ಇಡ್ತೀಯಾ, ಓಕೆ ಇಡು, ಸರಿನಾ. ಅದಾಂತರ ಆಂಧ್ರ ಪ್ರದೇಶದಲ್ಲಿ ಹೋಗಿ ಏನಾದರೂ ಒಂದು ಉದ್ಯೋಗ ಮಾಡ್ತೀಯಾ, ಮಾಡು. ಎಲ್ಲಿ ಬೇಕಾದ ಹೋಗಿ ಏನು ಬೇಕಾದ ವ್ಯಾಪಾರ ಮಾಡೋ ಒಂದು ವಿಧಿ ಯಾವುದು ಹೇಳ್ತದೆ ಅಂದರೆ ನಿಮಗೆ ಜಿ ವಿಧಿ ಹೇಳ್ತದೆ, ಸರಿನಾ. ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ ಈ ಆರು ಹಕ್ಕುಗಳು ನಿಮಗೆ ಕೇಳ್ತಾನೆ. 6 ಹಕ್ಕುಗಳಲ್ಲಿ ನಿಮಗೆ ಕೊಟ್ಟು ಯಾವುದಾದ್ರು ಒಂದು ಕೊಟ್ಟು ಇದು ಯಾವುದಲ್ಲ ಅಂತ ನಿಮಗೆ ಕೇಳ್ಬೋದು. ಈ ರೀತಿಯ ಈ ಒಂದು ಪ್ರಶ್ನೆಯ ಥರ, ಸರಿನಾ. ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳ್ತಾನೆ. ಯಾವುದು ತಪ್ಪಾಗಿದೆ ಅಂತ ನೋಡೋದಾದ್ರೆ ಯಾವ್ದು ಕರೆಕ್ಟ್ ಇದೆ ಅದನ್ನು ನೋಡೋಣ ಬನ್ನಿ ನಾವು ಮೊದಲು, ಸರಿನಾ. ಯಾವುದೇ ಇದಾವೆ ಅಂದರೆ ಇಲ್ಲಿ ಕೂಡ ನೋಡಿ ಯಾವ್ದು ಉದ್ದಿದೆಯಲ್ಲ ಅದೇ ಕರೆಕ್ಟ್ ಆಗಿದೆ ಆನ್ಸರ್ ಇಲ್ಲಿ. ಮೇ ಬಿ ಇದು RPF ಕ್ವಶನ್ ಪೇಪರ್ ಏನಿದಾವಲ್ವಾ, ಲಕ್ ಇದು ಮ್ಯಾಕ್ಸಿಮಮ್ ಈ ಕ್ವಶನ್ ಪೇಪರ್ ಏನು ಎಕ್ಸಾಮ್ ಬರೆದ ಸ್ವಲ್ಪ ಪಾಸ್ ಆಗಿದ್ದಾರಲ್ವಾ, ಇವಾಗ ಫಸ್ಟ್ ಏನು ರಿಸಲ್ಟ್ ಬಂದಿದೆ ಅಲ್ವಾ, ಎಲ್ಲರದು ಕೂಡ ಒಂದು ಲಕ್ ಅಂತ ಹೇಳ್ಬೋದೇನೋ. ಯಾಕಂದರೆ ಆಲ್ಮೋಸ್ಟ್ ಈ ರೈಲ್ವೆ ಕ್ವಶನ್ ಪೇಪರ್ಗಳಲ್ಲಿ ಈಸಿ ಕ್ವಶನ್ ಪೇಪರ್ RPF ಕ್ವಶನ್ ಪೇಪರ್, ಸರಿನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಪೀನ ಮಸೂರದಿಂದ ವಕ್ರೀಭವನದ ನಂತರ ಪೀನ ಮಸೂರ ಅಂದರೆ ಇಂಗ್ಲೀಷಲ್ಲಿ ಏನಂತ ಹೇಳಿದ್ವಿ ನಾವು, ಓಕೆ ಕಾನ್ವೆಕ್ಸ್. ಓಕೆ, ಈ ಪೀನ ಮಸೂರದಿಂದ ವಕ್ರೀಭವನದ ನಂತರ ಮಸೂರದ ದೃಕ್ ಕೇಂದ್ರದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಹೊರಹೊಮ್ಮುತ್ತದೆ, ಸಮಾನಾಂತರವಾಗಿ ಇರುವುದಿಲ್ಲ. ಸೊ ಇದು ರಾಂಗ್ ಇದು. ಆ್ಯಂಡ್ ದೆನ್ ಮಾಧ್ಯಮದ ವಕ್ರೀಭವನವು ಸೂಚ್ಯಂಕವು ಸ್ಥಿರವಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಮಸೂರದಿಂದ ಉತ್ಪತ್ತಿಯಾಗುವ ವರ್ಧನೆಯು ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಕ್ಕೆ ಸಂಬಂಧಿಸಿದೆ. ಹೌದು. ಸರಳ ಸೂಕ್ಷ್ಮ ದರ್ಶಕವನ್ನು ವರ್ಧನಾ ಗಾಜು ಎಂದು ಕರೆಯಲಾಗುತ್ತದೆ. ಹೌದು, ಇದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ, ಇದನ್ನು ಬರ್ಕೊಂಡು ಇಟ್ಕೊಳ್ಳಿ. ಯಾವುದನ್ನ? ಈ ಸರಳ ಸೂಕ್ಷ್ಮ ದರ್ಶಕವನ್ನು ವರ್ಧನಾ ಗಾಜು ಎಂದು ಕರೆಯಲಾಗುತ್ತದೆ, ಸರಿನಾ. ಇದನ್ನು ನೀವು ಇಂಗ್ಲೀಷಲ್ಲಿ ನೋಡ್ಕೊಳ್ಳೋದಾದ್ರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಇಲ್ಲಾಂದರೆ ಈ ಒಂದನ್ನು ಕನ್ನಡದಲ್ಲಿ ನೋಡ್ಕೊಳ್ಳಿ. ಕನ್ನಡದಲ್ಲಿ ಯಾಕೆ ನೋಡ್ಕೊಳ್ಳಿ ಅಂತ ಹೇಳೋದಾದ್ರೆ ಇದನ್ನು ಈ ವರ್ಡ್ ನಿಮ್ಗೆ ಇಂಪಾರ್ಟೆಂಟ್ ಆಗ್ತದೆ, ವರ್ಧನಾ ಗಾಜು ಅನ್ನೋದು. ಕೆಲವೊಂದು ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ ಇನ್ನೂ ನೋಡ್ಕೊಳ್ಳೋದು ಯಾಕೆ ಬೇಕು ಅಂತಂದರೆ ಈ ವರ್ಧನಾ ಗಾಜು ಅನ್ನೋದು ನಿಮಗೆ ಬೇರೆ ಒಂದು ಟ್ರಾನ್ಸ್ಲೇಟ್ ಆದಾಗ ಬೇರೆನೇ ಟ್ರಾನ್ಸ್ಲೇಟ್ ಆಗ್ಬೋದು ನಿಮಗೆ. ಸೊ ದಟ್ಸ್ ವೈ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2024ರಲ್ಲಿ ಭಾರತವು ERNet ಎಂಬ ಹೊಸ ಸಮಗ್ರ ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದ್ದು. ERNetನ ಟಾರ್ಗೆಟ್ ಬಳಕೆದಾರರು ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ERNet ಯಾರು? ERNet ಯಾವುದಾದ್ರೂ ಒಂದು ಮ್ಯಾಚ್ ಆಗಬೇಕಲ್ಲ. ಅಂತೂ R ಏನಿದೆ ಅಲ್ವಾ, ಇದರಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಆಗಬೇಕು. ಈ ರಕ್ಷಣಾ ಮೀನ್ಸ್ ಡಿಫೆನ್ಸ್ ಅಂತ ಬರಬೇಕಾಗಿತ್ತು, ಇಲ್ಲ. ರಫ್ತುದಾರರು ಇದನ್ನು ಮ್ಯಾಚ್ ಆಗಲ್ಲ. ಕಲಾವಿದರು, ಆರ್ಟಿಸ್ಟ್, ಇದನ್ನು ಮ್ಯಾಚ್ ಆಗಲ್ಲ. ಶಿಕ್ಷಣ ಸಂಸ್ಥೆಗಳು, ಎಜುಕೇಷನಲ್ ಆರ್ಗನೈಸೇಷನ್ ಮ್ಯಾಚ್ ಆಗ್ತದೆ. ಈ ಥರ ಟಿಕ್ ಹಾಕ್ಬಿಡ್ಬೇಕು. ಕೆಲವೊಂದು ಕಡೆ ಮಾತ್ರ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು 70% ಈ ರೀತಿಯ ಪ್ರಶ್ನೆಗಳಿಗೆ ಈ ಒಂದು ಟ್ರಿಕ್ ಯೂಸ್ ಆಗುತ್ತೆ, ಸರಿನಾ. ಸೊ ಫಸ್ಟ್ ಲೆಟರ್ ಏನಿರುತ್ತೆ, ಸೆಕೆಂಡ್ ಲೆಟರ್ ಏನಿರುತ್ತೆ ಅಲ್ವಾ. ಸೊ ಆ ರೀತಿ ಈ ಒಂದು ಕ್ವಶನಲ್ಲಿ ಕೂಡ ಇಂಗ್ಲೀಷಲ್ಲಿ ನೋಡೋದು ಇದಕ್ಕೆ ಬೆಟರ್ ಅಂತ ನಾನು ಹೇಳ್ತೀನಿ. ಇಂಗ್ಲೀಷ್ ಕ್ವಶನ್ ಪೇಪರ್ ಆಲ್ವೇಸ್ ಬೆಟರ್ ಅಂತ ನಾನು ವಾದ ಮಾಡ್ತೀನಿ ಇದಕ್ಕೆ, ಸರಿನಾ. ಯಾಕೆಂದರೆ ಇಂಗ್ಲೀಷ್ ಕ್ವಶನ್ ಪೇಪರ್ಗಳು ನಮಗೆ ಕೆಲವೊಂದು ಹಿಂಟ್ಗಳು ಕೊಡ್ತವೆ. ಒಂದು ಮಾಡಿದ್ರೆ ಫುಲ್ ಕನ್ನಡದಲ್ಲೇ ಕ್ವಶನ್ ಪೇಪರ್ ಮಾಡಬೇಕು, ಇಲ್ಲಾಂದರೆ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಮಾತ್ರ ಮಾಡಬೇಕು ಅಂತ ನಂದು. ಇಲ್ಲಾಂದರೆ ಇಂಗ್ಲೀಷ್ ಕ್ವಶನ್ ಪೇಪರ್ ನಾವು ನೋಡಬೇಕು ಅಂತ, ಸರಿನಾ. ಯಾಕಂದರೆ ಅಲ್ಲಿ ಮೋಸ ಆಗಲ್ಲ. ಇಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡೋ ಹುಡುಗರಿಗೆ ಏನಾಗುತ್ತೆ, ಇದು ಈಸಿಯಾಗಿದ್ದು ಆನ್ಸರ್ ಗೊತ್ತಾಗುತ್ತೆ ಇದು, ಸರಿನಾ. ಸೊ ದಟ್ಸ್ ವೈ. ಬಟ್ ನೀವು ಏನು ಅಂದರೆ ಆಲ್ಮೋಸ್ಟ್ ನಿಮ್ಗೆ ಏನಾದರೂ ಕನ್ನಡದಲ್ಲಿ ನೀವು ಪ್ರಿಫರೆನ್ಸ್ ಕೊಟ್ಟಿದ್ರೆ ಅಂದರೆ ಕನ್ನಡದಲ್ಲೇ ಬರೀರಿ. ಬಟ್ ನಿಮಗೆ ಕನ್ನಡದಲ್ಲಿ ನಿಮ್ಗೆ ಇಂಗ್ಲೀಷ್ ಕೂಡ ಗೊತ್ತಿತ್ತು ಅಂದರೆ ಇಂಗ್ಲೀಷಲ್ಲಿ ಬರೀರಿ, ಸರಿನಾ. ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ನಿಮಗೆ ಇನ್ನೂ ಸ್ವಲ್ಪ ಕ್ಲೀನಾಗಿ ಹೋಗುತ್ತೆ ಅನ್ಸ್ತದೆ. ನನ್ನ ಒಂದು ಪರ್ಸ್ನಲ್ ಒಂದು ಒಪಿನಿಯನ್ ಇದು, ಸರಿನಾ. ಇಂಗ್ಲೀಷಲ್ಲಿ ನೀವು ಏನಾದರೂ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕೆ ಹೋದರೆ ಇಂಗ್ಲೀಷಲ್ಲಿ ಭಾಳ ಈಸಿಯಾಗಿ ಹೋಗ್ತದೆ. ಇವನ್ ನಿಮಗೆ ಏನಾದರೂ GKದಲ್ಲಿ ನೋಡೋದಾದ್ರೆ ನೀವು ಕನ್ನಡದಲ್ಲಿ ಪ್ರಿಫರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬಟ್ ಈ ಒಂದು ಮ್ಯಾಥ್ಸ್ ಮತ್ತು ಎಲ್ಲ ರೀಸನಿಂಗ್ ಏನಿದಾವಲ್ವಾ, ಇಂಗ್ಲೀಷಲ್ಲಿ ನಿಮಗೆ ಬೆಟ್ರಾಗಿ ಆನ್ಸರ್ ಸಿಗ್ತವೆ ಈಸಿಯಾಗಿ. ಮೀನ್ಸ್ ಕ್ವಶನ್ ಕೂಡ ನಿಮಗೆ ಕ್ಲಾರಿಫೈ ಆಗುತ್ತೆ. ಎಷ್ಟು ಕ್ಲಾರಿಫೈ ಆಗುತ್ತೆ ಅಂದರೆ ಆ ಕ್ವಶನ್ ನೀವು ಹಿಂಗೆ ಮಾಡ್ಬೋದು ಅಂತ ಅಷ್ಟು ಕ್ಲಾರಿಫೈ ಇರ್ತದೆ ನಿಮಗೆ ಇಂಗ್ಲೀಷಲ್ಲಿ. ಇದು ನನ್ನ ಒಪಿನಿಯನ್ ಅಷ್ಟೇ, ಸರಿನಾ. ನೀವು ತಗೊಳ್ಳಿ ಬಿಡಿ, ನಿಮ್ಗೆ ಇಷ್ಟ ಅದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಯಾವ ಸಾಂವಿಧಾನಿಕ ತಿದ್ದುಪಡಿಯ ಅನುಷ್ಠಾನಕ್ಕೆ ತಂದಿದೆ? ಯಾವಾಗ ರೀ? 101ನೇ ತಿದ್ದುಪಡಿ. ಸರ್ ಮೀನ್ಸ್ ತಿದ್ದುಪಡಿಯ ಬಗ್ಗೆ ಇದೇ ಒಂದು ಕ್ವಶನ್ ಪೇಪರಲ್ಲಿ ಟೋಟಲಿ 3 ಕ್ವಶನ್ಗಳನ್ನು ಕೇಳ್ದ, ಸರಿನಾ. ಅನುಸೂಚಿಯ ಬಗ್ಗೆ ಒಂದು ಪ್ರಶ್ನೆನೇ ಬಂದಿತ್ತು. ಸೊ ಮೀನ್ಸ್ ಈ ಒಂದು ಸಂವಿಧಾನದ ಬಗ್ಗೆನೇ ಕ್ವಶನ್ಗಳನ್ನ ಕೇಳ್ತಾ ಇದ್ದಾನೆ, ಅದು ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾ ಇದ್ದಾನೆ ಅಂದರೆ ಯಾಕೆ ಓದಬೇಕು, ಸರಿನಾ. ಸೊ ಇದಕ್ಕೆ ತಿದ್ದುಪಡಿ ಮಸೂದೆ ಯಾವುದು? 101ನೇ ತಿದ್ದುಪಡಿ ಐತಪ್ಪ. ತಿದ್ದುಪಡಿ ಮಸೂದೆ ಯಾವುದು ಹೇಳಿ? ಇದಕ್ಕೆ GST 2017ರಲ್ಲಿ ಬಂತು. 2017 ಈ ಒಂದು ಜುಲೈ 1ನೇ ತಾರೀಕಿನಂದು ಬಂತು. ಯಾವುದು? ಈ CAಗಳ ದಿನ, ಸರಿನಾ. ಚಾರ್ಟೆಡ್ ಅಕೌಂಟ್ಸ್ಗಳ ದಿನದಂದು ಬಂತು, ಅಥವಾ ನಾವು ಡಾಕ್ಟರ್ಸ್ ದಿನ ಅಂತ ಹೇಳ್ತೀವಿ, ಡಾಕ್ಟರ್ಸ್ ದಿನದಂದು ಬಂತು. ಯಾವ ಒಂದು ತಿದ್ದುಪಡಿ ಮಸೂದೆಯ ಮೂಲಕ ಅದು ಜಾರಿಗೆ ಬಂತು ಅಂತ ಹೇಳಿ ಅದಕ್ಕೆ, ಸರಿನಾ. ಸೊ ಇದೊಂದು GSTಯನ್ನು ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಏನು ಈ GSTಯನ್ನು ಮೊದಲು
ತಂದಿರತಕ್ಕಂಥ ದೇಶ ಯಾವುದು ಅಂದರೆ ಫ್ರಾನ್ಸ್ ದೇಶ. ಯಾವ ಒಂದು ವರ್ಷ ಅಂತ ನಿಮ್ಗೆ ಏನಾದರೂ ಕೇಳಿದಾನೆ ಇದನ್ನ ಪ್ರಶ್ನೆನ, ಸರಿನಾ? ಯಾವಾಗ 1954ರಲ್ಲಿ ಫ್ರಾನ್ಸ್ ದೇಶ ಅಳವಡಿಸ್ಕೊಂಡಿದೆ ಯಾವುದನ್ನ, GSTಯನ್ನು. ಬಟ್ ನಾವು ಯಾವ ಒಂದು ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ? ನಾವೆಲ್ಲ ನಮ್ಮ ದೇಶದಲ್ಲಿ ಏನಿದಾವಲ್ವಾ 90% ನಾವು ಬೇರೆ ದೇಶದಿಂದ ಎರವಲು ಪಡ್ಕೊಂಡಿದ್ದಾವೆ. 99% ಎಲ್ಲ ಒಂದು ನಾವೇನು ದೇಶಕ್ಕೆ, ಬೇರೆ ದೇಶಕ್ಕೆ ನಾವು ಕೊಟ್ಟಿದ್ದೀವಿ, ಸರಿನಾ? ನಮ್ಮಿಂದ ಯಾರು ಅಳವಡಿಕೆ ಮಾಡ್ಕೊಂಡಿದ್ದಾರೆ, ಬಟ್ ನಮ್ಮಿಂದ ಯಾರು ಕೂಡ ಮ್ಯಾಕ್ಸಿಮಮ್ ಅಳವಡಿಕೆ ಮಾಡ್ಕೊಂಡಿಲ್ಲ, ಸರಿನಾ? UPI ಅಳವಡಿಕೆ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ. ಯು ಪಿ ಐ ಹೇಳಬೇಕು ಅಂದರೆ ಇದನ್ನು ಕೂಡ ಒಂದು ರೀತಿ ಹೇಗೆ ಅಂದರೆ ನಮ್ಮ ಜುಟ್ಟು ಮತ್ತೊಬ್ಬರ ಕೈ ಕೊತ್ತು ಕುಂತಾಗಿದ್ದು UPI ಅನ್ನೋದು, ಸರಿನಾ? ಸೊ ಕ್ಯಾಶ್ಗಿಂತ ಒಂದು ಅತಿ ದುರ್ಲಭ ಯಾವುದು ಅಂದರೆ UPI. ನೀವು ನೋಡಿರ್ಬೋದು ಮೊನ್ನೆ ಎಲ್ಲ ನೀವು ನ್ಯೂಸಲ್ಲಿ ಈ ಯಾರೋ ಜ್ಯೂಸ್ ಅಂಗಡಿಯವರು ಮತ್ತು ಬೇರೆ ಬೇರೆ ಏನೋ ಒಂದು ಮಾರಾಟ ಮಾಡೋರು, ಅದು ಅಂದರೆ ಹಣ್ಣಿನ ಅಂಗಡಿಯವರು, ಅವ್ರು ಎಲ್ಲರಿಗೂ ಕೂಡ 40 ಲಕ್ಷ 50 ಲಕ್ಷ ಜಸ್ಟ್ ಟ್ಯಾಕ್ಸ್ ಕಟ್ರಿ ಅಂತ ಇದ್ರೆ ನೋಟಿಸ್ ಬಂದಿದೆ. ಏನು ಮಾಡ್ಬೇಕು ಅವಾಗ? ಶ್ರೀಮಂತರಿಗೆ ಕೂಡ ಒಂದೇ ಟ್ಯಾಕ್ಸ್ ಇದೆ ಇವಾಗ, ಬಡವರಿಗೂ ಕೂಡ ಒಂದೇ ಟ್ಯಾಕ್ಸಾ? ಏನು ಮಾಡ್ಬೇಕು ಇವಾಗ? ದುಡಿದ್ರೆ ಎಲ್ಲದ ಅವರಿಗೆ ಕೊಡೋದಾ? ಆ 40 ಲಕ್ಷ ಇದ್ರೇನೋ ಅವ್ರು ದುಡ್ದಿದ್ದಾರೋ ಬಿಟ್ಟಿದ್ದಾರೋ ಸೆಕೆಂಡ್ರಿ ಅದು. ಬಟ್ ಅವ್ರಿಗೆ ಕೊಟ್ಟರೆ ಮತ್ತು ಏನು ಬಡವ್ರು ಬೆಳಿಲೇಬಾರ್ದ? ಭಾರತ ಈ ಥರ ಯಾವುದ್ಯಾವ್ದು ಸ್ಕೀಮ್ ಇದೆ ಅಲ್ವಾ, ಈ ಎಲ್ಲವೂ ಕೂಡ ಸ್ಕೀಮ್ಗಳು, UPIಗಳು ಇವೆಲ್ಲವೂ ಕೂಡ ಇವರ ಒಂದು ದರ್ಪ, ಇವರ ಒಂದು ರೋಷಗಳು ಎಲ್ಲಿವರೆಗೂ ಬಡವರ ಮೇಲೆ ತೋರಿಸ್ತಾ ಇರ್ತಾರಲ್ವಾ, ಸೊ ಅಲ್ಲಿವರೆಗೂ ನಮ್ಮ ದೇಶ ಡೆವಲಪಿಂಗ್ ING ಜೆರೌಂಡ್ ಅಂತ ಹೇಳ್ತೀವಲ್ವಾ, V5, ಸೊ ವರ್ಬ್ 5 ಈ ಒಂದು ಜೆರೌಂಡಲ್ಲೇ ಇಲ್ಲೇ ಇರ್ತದೆ, ಡೆವಲಪಿಂಗೇ ಇರ್ತದೆ. ಡೆವಲಪ್ಡ್ ಅಂತ V3 ಫಾರ್ಮಲ್ಲಿ ಬರೋದೇ ಇಲ್ಲ ನಮ್ಮ ಭಾರತ. ಇದು ಮಾತ್ರ ಫಿಕ್ಸ್ ಇದು, ಸರಿನಾ? ಸೊ ಒಂದು ಬಿಟ್ಟರೆ ಎಲ್ಲರಿಗೂ ಕೂಡ ಹೇಗೆ ಅಂತಂದರೆ ಈ ಸಿರಾಜುದ್ದೌಲಾ ಮೀರ್ ಖಾಸಿಮ್ ನಂಗೆ ಯಾರು ಟ್ಯಾಕ್ಸ್ ಕೊಡ್ಬೇಡ್ರಿ ಹಂಗಂತ ಬಿಟ್ಟು ಬಿಡಬೇಕು, ಇಲ್ಲ ಅಂತಂದರೆ ಎಲ್ಲರೂ ಟ್ಯಾಕ್ಸ್ ಕೊಡ್ರಿ ಅಂತ ಹೇಳಬೇಕು ಸಿರಾಜುದ್ದೌಲಾಗೆ, ಸರಿನಾ? ಸೊ ಹಾಗೆ ಮಾಡಿದಾಗ ನಮ್ಮ ದೇಶ ಸ್ವಲ್ಪ ಉದ್ಧಾರ ಆಗ್ತದೆ. ಬಟ್ ನಮ್ಮ ದೇಶ ಹಾಗಿಲ್ಲ, ಸ್ವಲ್ಪ ಜಾಸ್ತಿ ಇದ್ರೇನೋ ಬೆಳೆದವ್ರಿಗೆ ನೀನು ನನಗೆ ಬೇಕಾಗ್ತಪ್ಪ, ಎಲೆಕ್ಷನ್ ಟೈಮಲ್ಲಿ ನೀನು ಒಂದು 500 ಕೋಟಿ ನನಗೆ ಕೊಡೋಕೆ ಬೇಕಾಗ್ತೀಯಾ, ನನ್ನ MLA MP ಕೊಡೋಕೆ ಬೇಕಾಗ್ತದೆ, ಈ ಜನರಿಗೆ ಹಂಗೂ ಇದ್ರೆ ಹುಚ್ಚರಾದಾರ ಜನರು ಹಂಚ್ಲಿಕ್ಕೆ ಬೇಕಾಗ್ತದೆ, 1,000 ರೂಪಾಯಿ ಕೊಟ್ಟರಿದ್ರೆ ಒಂದು ಓಟ್ ಹಂಗೆ ಹಾಕ್ತಾರೆ, ಸರಿನಾ? ಸೊ ಅದಕ್ಕೆ ಕೊಡ್ಲಿಕ್ಕೆ ಬೇಕಾಗ್ತೀಯಾ, ನೀನು ಕಡಿಮೆ ಇದರಲ್ಲಿ ಟ್ಯಾಕ್ಸಲ್ಲಿ ನಿನಗೆ ಕಂಪ್ನಿ ಕಟ್ಸ್ಕೊಡ್ತೀನಿ, ಎಲ್ಲ ಮಾಡಿಸ್ಕೊಡ್ತೀನಿ, ಈ ಬಡವ್ರನ್ನ ಹೆಂಗೆ ಮಾಡಿದ್ರೆ ಒಟ್ಟಿದ್ರೆ ಹಿರೇಮಿ ಅಂತ ಹೇಳ್ತಾರೆ ಇವರು, ಸರಿನಾ? ಸೊ ಈ ರೀತಿಯ ಒಂದು ಜನರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಲಿ. ಸೊ ನೀವು ಕರ್ನಾಟಕದಲ್ಲಿ ಕೂಡ ನೋಡಿರ್ಬೋದು, ಈ ಒಂದು ರೀಸೆಂಟಾಗಿ ಬೆಳವಣಿಗೆ ಒಂದು ಭಾಳ ಒಂದು ದೊಡ್ಡ ಕ್ಷೇತ್ರವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಊರಿನಲ್ಲಿ ದೊಡ್ಡವರೇ ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನ ನೀವು ಎಲ್ಲ ನೋಡಿರ್ಬೋದು, ಸರಿನಾ? ಸೊ ಈ ರೀತಿ ಎಲ್ಲ ಆಗಕ್ಕೆ ಸಾಧ್ಯ ಯಾರು ಮಾಡಿಕೊಟ್ಟಿದ್ದಾರೆ? ನಮ್ಮ ಭಾರತದ ಒಂದು ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಇವೆಲ್ಲವೂ ಕೂಡ ಕಾರಣ ಅಲ್ವಾ? ಕಾರಣ ಯಾಕಾಗಲ್ಲ, ಸರಿನಾ? ಇದಕ್ಕೆ ಒಂದು ನಿಮಿಷ ನಿಮಗೆ ಟೈಮ್ ತೊಗೊಳ್ತೀನಿ ಇದನ್ನು, ಇಲ್ಲಾಂದರೆ ಯಾರಿಗೆ ಬೇಡವಲ್ಲ, ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ. ನಿಮಗೆ ಗೊತ್ತಿರಲಿ, ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಈ ಒಂದು ಡೆತ್ ಸೆಂಟೆನ್ಸ್ ಇದ್ರ ಘೋಷಣೆ ಮಾಡಿರ್ತಕ್ಕಂಥ ದೇಶ ಯಾವುದು ಗೊತ್ತಾ? ಡೆತ್ ಸೆಂಟೆನ್ಸ್ ಪ್ರತಿ ವರ್ಷ ಘೋಷಣೆ ಮಾಡ್ತದೆ. ಯಾವ ದೇಶ ಅಂದರೆ ಚೀನಾ ದೇಶ. ಚೀನಾ ದೇಶದ್ದು ನಮ್ಮ ಇಂಡಿಯಾ ದೇಶದ್ದು ಕ್ರೈಮ್ಗಳು ಎಷ್ಟು ಕಂಪೇರ್ ಇದಾವೆ ಗೊತ್ತಾ? ಚೀನಾದಲ್ಲಿ ಏನಾದರೂ ಒಂದು ವರ್ಷಕ್ಕೆ 100 ಕಂಪ್ಲೇಂಟ್ ಮೀನ್ಸ್ 100 ಅಪರಾಧಗಳು ನಡೀತಾ ಇದ್ರೆ, ನಮ್ಮ ದೇಶದಲ್ಲಿ 300 ಅಪರಾಧಗಳು ನಡೀತವೆ, ಸರಿನಾ? ಮೀನ್ಸ್ ಇಲ್ಲಿ ಶಿಕ್ಷೆ ಯಾರಿಗೆ ಜಾಸ್ತಿ, ಎಲ್ಲಿ ಜಾಸ್ತಿ ಇರ್ಬೇಕು ಹೇಳಿ? ಚೀನಾದಲ್ಲಿ ಜಾಸ್ತಿ ಇರಬೇಕಾ ಅಥವಾ ಇಂಡಿಯಾದಲ್ಲಿ ಜಾಸ್ತಿ ಇರಬೇಕಾ? ಸರಿ, ಒಂದು ಇಲ್ಲಿ 300 ಏನಾದರೂ ಕ್ರೈಮ್ಗಳು ನಡೆದಿದ್ರೆ, ಆ 300 ಕ್ರೈಮಲ್ಲಿ ಇಲ್ಲಿ ಒಂದು 50 ಕ್ರೈಮ್ ಆದರೂ ಭಾಳ ಡೆಡ್ಲಿ ಕ್ರೈಮ್ ಇರ್ತವೆ ಸರ್. ಲೈಕ್ ಇವಾಗ ರೇಪ್ ಆ್ಯಂಡ್ ಮರ್ಡರ್ ಥರ ಇರ್ತವೆ, ಅಂದರೆ ಬೇರೆ ಏನೋ ಇರ್ತವೆ. ಸೊ ಆ 50ಕ್ಕಾದ್ರೂ ಶಿಕ್ಷೆ ಇರಬೇಕಲ್ವಾ? ಓಕೆ, ಇಲ್ಲಿ 100 ಅಪರಾಧ, ಟೋಟಲಿ ಅಪರಾಧ ನಡೆದಿರೋದೇ 100. ಆ 100ರಲ್ಲಿ ಅವರು ಮಿನಿಮಮ್ ಅಂದರೂ ಒಂದು 70% ಜನಕ್ಕೆ ಕಠಿಣವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ ಕೊಟ್ಟಿರ್ತಾರೆ. ಹಾಗೆ ಇನ್ನೂ 30% ಜನಕ್ಕೆ ಮರಣದಂಡನೆ ಇದೆ ಅಲ್ಲಿ ಚೀನಾದಲ್ಲಿ, ಸರಿನಾ? ಬಟ್ ನಮ್ಮ ಭಾರತದಲ್ಲಿ ನಮ್ಮಲ್ಲಿ ಎಲ್ಲರಿಗೂ ಕೂಡ ಲೂಪ್ ಹೋಲ್ಗಳಿದ್ದಾವೆ. ಸೊ ರೀಸೆಂಟಾಗಿ ನಿಮಗೆ ಒಂದು ಡಾಟಾ ಬಂತು, ಏನು ಅಂದರೆ ಯಾರು ಯುನೈಟೆಡ್ ನೇಷನ್ಸ್ ಅವರು ಕಳವಳ ಹೊಂದಿದ್ದಾರೆ ಅಂತ. ಯಾಕೆ ಅಂದರೆ ಈ ಒಂದು ಸೌದಿ ಅರೇಬಿಯಾ ದೇಶ ಏನಿದೆ ಅಲ್ವಾ, ಈ ಸೌದಿ ಅರೇಬಿಯಾ ದೇಶ ಟೋಟಲಿ 387 ಜನರಿಗೆ ಈ ಒಂದು 2025ರ ಒಂದು 6 ತಿಂಗಳಲ್ಲಿ ಗಲ್ಲು ಶಿಕ್ಷೆಯನ್ನು ಹಾಕಿದೆ ಅಂತೆ. ಸೊ ಇದು ಕಳವಳ ಅಂತೆ. ಸೊ ಏನು ಅವ್ರಿಗೆ ಪೂಜೆ ಮಾಡಬೇಕಾಗಿತ್ತಾ ಕಳ್ಳನ ಮಕ್ಕಳಿಗೆ? ಇಲ್ಲ ತಾನೇ. ಮೀನ್ಸ್ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಕೊಡೋದು. ಇವನ್ ಹೇಳಬೇಕು ಅಂದರೆ ನಾವೆಲ್ಲ ಕೂಡ ಹೇಳ್ತೀವಿ, ನಮ್ಮ ಭಾರತ ದೇಶ ಅತಿ ಉದ್ದವಾಗಿರ್ತಕ್ಕಂಥ ದೀರ್ಘವಾಗಿರ್ತಕ್ಕಂಥ ಸಂವಿಧಾನವಿದೆ, ನಮ್ಮ ಭಾರತ ದೇಶ ಬಹಳ ಶ್ರೇಷ್ಠವಾಗಿದೆ, ಹಾಗೆ ಹೀಗೆ ಅಂತ. ಸರಿನಾ? ಭಾರತ ದೇಶ ಶ್ರೇಷ್ಠವಾಗೇ ಇದೆ, ಬಟ್ ಭಾರತ ದೇಶದಲ್ಲಿರೋರು ಎಲ್ಲರೂ ಕೂಡ ಶ್ರೇಷ್ಠವಾಗಿಲ್ಲ, ಸರಿನಾ? ಸೊ ನೀವು ಯಾವುದೇ ಒಂದು ತಕಡೆಯಲ್ಲಿ ಎಲ್ಲರೂ ಕೂಡ ಒಂದೇ ತೂಕದಲ್ಲಿ ಹಾಕೋಕ್ಕಾಗಲ್ಲ. ಬಟ್ ಆದರೂ ಕೂಡ ಸೊ ಹಾಗೆ ಹೇಳೋದ್ರಿಂದ ನಾವು ಸಂವಿಧಾನ ಇದೆ, ಅದಕ್ಕೆ ನಾವು ಇದ್ರೇನೋ ಭಾಳ ಗ್ರೇಟಲ್ಲಿದ್ದೀವಿ. ಇವನ್ ಹೇಳ್ಬೇಕಂದ್ರೆ ನಿಮಗೆ ಸೌದಿ ಅರೇಬಿಯಾದಲ್ಲಿ ಸಂವಿಧಾನನೇ ಇಲ್ಲ ರೀ, ಸಂವಿಧಾನನೇ ಇಲ್ಲ ಸೌದಿ ಅರೇಬಿಯಾದಲ್ಲಿ. ಬ್ರಿಟನಲ್ಲಿ ನಿಮಗೆ ಸಂವಿಧಾನನೇ ಇಲ್ಲ. ಅದಾನಂತರ ನ್ಯೂಜಿಲೆಂಡಲ್ಲಿ ನಿಮಗೆ ಸಂವಿಧಾನನೇ ಇಲ್ಲ. ಆ್ಯಂಡ್ ದೆನ್ ಇದನ್ನು ಯಾವುದು ಇಸ್ರೇಲ್ ದೇಶದಲ್ಲಿ ಸಂವಿಧಾನನೇ ಇಲ್ಲ, ಸರಿನಾ? ಬಟ್ ಆದರೂ ಕೂಡ ಶಿಕ್ಷೆಗಳಾಗ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ನಾವು ಎಲ್ಲವನ್ನೂ ಇಟ್ಕೊಂಡು ಕೂಡ ಅಲ್ಲಿ ನಾವು ಲೂಪ್ ಹೋಲ್ ಹುಡುಕಾಡಿ ಅವರನ್ನ ಸೇವ್ ಮಾಡ್ತೀವಿ, ಸರಿನಾ? ಕೆಲವೊಂದು ದುಡ್ಡಿನ ಆಸೆಗಳಿಂದ. ಸೊ ಈ ರೀತಿಯ ಒಂದು ದೇಶ ಬದಲಾಗ್ತದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ದೇಶ ಇವತ್ತು ನಮ್ಮ ಒಂದು ಜನ್ರೇಷನ್ಗೆ ಬದಲಾಗದೇ ಇರ್ಬೋದು. ನಿಜವಾಗ್ಲೂ ಏನು ಅಂತಂದರೆ ಮುಂದಿನ ಒಂದು ಜನ್ರೇಷನ್ ಏನಿದೆ ಅಲ್ವಾ, ನಿಜವಾಗ್ಲೂ ಅವ್ರು ಬದಲು ಮಾಡ್ತಾರೆ ಈ ಒಂದು ದೇಶವನ್ನು. ನಿಜವಾಗ್ಲೂ
ದುಡ್ಡು ತೊಗೊಂಡು ಓಟ್ ಹಾಕೋದಿಲ್ಲ. ಅದಾದಂದ್ರೆ ಯಾವನಿಗೂ ಕೂಡ ಇದನ್ನು ಸುಮ್ಮನೆ ಅಂಧಭಕ್ತ ಆಗಿದ್ರೆ ಜೈ ಅನ್ನೋದಿಲ್ಲ. ಅವ್ರಿಗೆ ಏನು ಮನಸ್ಸಿಗೆ ಬರ್ತದೆ, ಯಾವ ಇದ್ರ ಕೆಲಸ ಮಾಡ್ತಾನೆ ಅವನಿಗೆ ಓಟ್ ಹಾಕಿ ದೇಶವನ್ನು ಮುಂತರ್ತಾರೆ. ಸೊ ಬೇಸಿಕ್ ಎಲ್ಲಿ ಪಾಯಿಂಟ್ ಇದೆ ಅಂದರೆ ಈ ದೇಶದ ಮತದಾರರಲ್ಲಿ, ಈ ದೇಶದ ಪ್ರಜೆಗಳಲ್ಲೇ. ಗೊತ್ತಿರಲಿ ಇದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024 ಅಕ್ಟೋಬರ್ವರೆಗಿನ ಮಾಹಿತಿಯಂತೆ ಈ ಕೆಳಗಿನ ಯಾವುದು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಅಂತ ಕೇಳಿದಾನೆ. ಸೊ ಇದನ್ನು ನಿಮ್ಗೆ ಹೇಳಿಲ್ವಾ, ಯಾವುದು NH44 ಅಂತ. ಸೊ ಇದು NH44, ಇದು NH27 ಅಂತ. ಇದು NH27, ಇದು NH44. ಅತಿ ಉದ್ದವಾದ ಹೆದ್ದಾರಿ ಯಾವುದು? NH44. ಸರಿನಾ? ಸೊ ಇಷ್ಟೇ ಇದು ನಿಮಗೆ ಆನ್ಸರ್. ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ಏನಾದರೂ ಕೇಳಿದ್ರೆ ನಿಮಗೆ NH27 ಅಂತ ಹೇಳಬೇಕಾಗತ್ತೆ. ಸಿಂಪಲ್ ಅದು. ಸರಿನಾ? ಸೊ ಗೊತ್ತಿರಲಿ, ಕೇಳ್ಬೋದು, ನಿಮಗೆ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 71ನೇ ತಿದ್ದುಪಡಿಯ ಕಾಯ್ದೆಯ ಮೂಲಕ ಭಾರತ ಸಂವಿಧಾನದ 8ನೇ ಅನುಸೂಚಿಗೆ ಈ ಕೆಳಗಿನ ಯಾವ ಭಾಷೆಗಳನ್ನು ಸೇರ್ಪಡೆ ಮಾಡಲಾಯಿತು? ಭಾರತದಲ್ಲಿ ಒಂದು ಅನುಸೂಚಿ ಇದೆ. ಯಾವುದೇ ಅನುಸೂಚಿ ಅಂದರೆ 8ನೇ ಅನುಸೂಚಿ ಕಂಡುಬರುತ್ತೆ. ಆ 8ನೇ ಅನುಸೂಚಿಯಲ್ಲಿ ಭಾಷೆಗಳ ಬಗ್ಗೆ ಹೇಳಲಾಗಿದೆ. ಆ ಭಾಷೆಗಳು ಮೂಲ ಸಂವಿಧಾನದಲ್ಲಿ ಎಷ್ಟಿದ್ದು ಅಂದರೆ 14 ಭಾಷೆಗಳಿದ್ದು. ಈ 14 ಭಾಷೆಗಳು ಪ್ರಸ್ತುತ ಎಷ್ಟಿದ್ದಾವೆ ಅಂದರೆ 22 ಭಾಷೆಗಳಾಗಿದ್ದಾವೆ. ಸೊ 22 ಭಾಷೆಗಳಾಗಕ್ಕೆ ಎಷ್ಟು ಸರಿ ತಿದ್ದುಪಡಿ ಮಾಡಿದ್ರು ಸರ್? 8 ಸರಿ ತಿದ್ದುಪಡಿ ಮಾಡಿದ್ರ? ಇಲ್ಲ, ಟೋಟಲಿ 3 ಸರಿ ತಿದ್ದುಪಡಿ ಮಾಡಿದ್ದಾರೆ. ಯಾವಾಗ ಅಂದರೆ ಒಂದು 21ನೇ ತಿದ್ದುಪಡಿ, ಇನ್ನೊಂದು 71ನೇ ತಿದ್ದುಪಡಿ, ಹಾಗೆ ಇನ್ನೊಂದು 92ನೇ ತಿದ್ದುಪಡಿ. 21, 71 ಸೇರಿಸ್ರಿ, ಪ್ಲಸ್ ಮಾಡ್ರಿ, ಅದು ನಿಮ್ಗೆ ಏನು ಬರುತ್ತೆ ಅಂದರೆ 92 ಬರುತ್ತೆ. ಜಸ್ಟ್ ನೆನಪಿಟ್ಕೊಳ್ಳೋಕೆ ಕೇಳ್ತಾ ಇದ್ದೀನಿ ಇದು ನಿಮಗೆ. ಸರಿನಾ? 21ನೇ ತಿದ್ದುಪಡಿಯ ಮೂಲಕ ನಿಮಗೆ ಸಿಂಧಿ ಭಾಷೆಯನ್ನ 15ನೇ ಭಾಷೆಯನ್ನಾಗಿ ಸೇರ್ಪಡೆ ಮಾಡಿದ್ರೆ, ಈ ಒಂದು 71ನೇ ತಿದ್ದುಪಡಿಯ ಮೂಲಕ ಈ ಒಂದು ನೇಪಾಳಿ, ಕೊಂಕಣಿ ಮತ್ತು ಮಣಿಪುರಿ, ಸರಿನಾ, ಮಣಿಪುರಿ, ಕೊಂಕಣಿ ಮತ್ತು ನೇಪಾಳಿ ಅನ್ನುವ 3 ಭಾಷೆಗಳನ್ನು ಸೇರ್ಪಡೆ ಮಾಡ್ತಾರೆ. ಹಾಗೆ 92ನೇ ತಿದ್ದುಪಡಿಯ ಮೂಲಕ ನಿಮಗೆ 4 ಭಾಷೆಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾವ ಒಂದು 4 ಭಾಷೆಗಳು ಅಂತ ನೋಡಿದ್ರೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಅನ್ನುವ ಭಾಷೆಗಳು ನಿಮಗೆ ಸೇರ್ಪಡೆ ಮಾಡ್ತಾರೆ. ಯಾವೊಂದು ವರ್ಷದಲ್ಲಿ? 2003ರಲ್ಲಿ. ಸರಿನಾ? ನೆನ್ಪಿಟ್ಕೊಳ್ಳಿ, ಈ ಪ್ರಶ್ನೆ ನಿಮಗೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆ ಮೇಲೆ ಬಿಟ್ಟು ನಿಮಗೆ ಬೇರೆ ಜಾಸ್ತಿ ಕೇಳಿಲ್ಲ. ಡೆಪ್ತ್ ಆಗಿ ಏನಾದರೂ ನಿಮಗೆ ಅನುಸೂಚಿಗಳ ಬಗ್ಗೆ ಕೇಳಿದಾನಂದ್ರೆ ಈ ಪ್ರಶ್ನೆ ಕೇಳಿರ್ತಾನೆ ನಿಮಗೆ. ಸೊ ನಿಮಗೆ ಹೀಗೆ ಕೇಳಬಹುದು, ಎಷ್ಟು 18ನೇ ಭಾಷೆ ಯಾವುದು ಅಂತ ನಿಮಗೆ ಕೇಳಬಹುದು, 15ನೇ ಭಾಷೆ ಯಾವುದು ಅಂತ ಕೇಳಬಹುದು, 21ನೇ ಭಾಷೆ ಯಾವುದು ಅಂತ ಕೇಳಬಹುದು. ಸರ್ ಹೇಳ್ಬೋದು ನೀವು. ಸರಿನಾ? ಸೊ ಏನಿಲ್ಲ, ಹೇಳ್ಬೋದು ನಿಮಗೆ. ಯಾವುದು? ಈ ಒಂದು ಸಿಂಧಿ ಭಾಷೆ ಏನಿದೆ ಅಲ್ವಾ 15ನೇ ಭಾಷೆ ಆಗಿದೆ. ಅದಾದ ನಂತರ ಕೊಂಕಣಿ, ಮಣಿಪುರಿ, ನೇಪಾಳಿ. ಸರಿನಾ? ಈ ಒಂದು KM ಏನಿದೆ ಅಲ್ವಾ, ಇದೇ ಒಂದು ಆರ್ಡರಲ್ಲಿ ನೆನ್ಪಿಟ್ಕೊಳ್ಳಿ. ಇದು 16ನೇ ಭಾಷೆ, ಇದು 17ನೇ ಭಾಷೆ, ಇದು 18ನೇ ಭಾಷೆ ಯಾವುದು? ನೇಪಾಳಿ ಭಾಷೆ. ಸರಿನಾ? ಅದಾದ ನಂತರ ನಿಮಗೆ 19, 20, 21, 22ನೇ ಭಾಷೆ ಯಾವುದು ಅಂದರೆ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಸರಿನಾ? ಸೊ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಸರಿನಾ? ಸೊ ಯಾರೋ ಒಬ್ರು ನನಗೆ ಹುಡುಗರು ಹೇಳಿದ್ದು ಏನು ಅಂದರೆ ಇದನ್ನು ಸರ್ ಹೀಗೂ ನೆನ್ಪಿಟ್ಕೊಳ್ಬಹುದು, ಏನು ಅಂದರೆ ಬದ್ಮಾಸ್ ಅಂತ ನೆನ್ಪಿಟ್ಕೊಳ್ಬಹುದು. ಓಕೆ, ಹಾಗೆ ನೆನ್ಪಿಟ್ಕೊಳ್ಳಿ ಏನಂದ್ರೆ BDMS ಬದ್ಮಾಸ್ ಅಂತ ಆಗುತ್ತೆ ಅದು. ಸರಿನಾ? ಸೊ ಇಲ್ಲಾಂದ್ರೆ ನಾರ್ಮಲ್ ನೀವು ಏನಾದರೂ ಓದಿದ್ರೆ ಇದನ್ನ ಜಸ್ಟ್ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ZI ಯಾರು? AIBನ ನೂತನ ಮುಖ್ಯಸ್ಥರಲ್ವಾ, ಮೊನ್ನೆ ಹೇಳಿದ್ದೆ ನಿಮಗೆ. ಸರಿನಾ? ಸೊ ಹಾಗೆ ನೀವು ಓದೋ ಒಂದು ಶೈಲಿಯಲ್ಲಿರುತ್ತೆ, ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಅದೇ ಒಂದು ಫ್ಲೋದಲ್ಲಿ. ಸರಿನಾ? ಸೊ ನಿಮ್ಮ ಹೆಸರು ಹೇಳೋದಂದ್ರೆ ನಿಮ್ಮ ತಂದೆ ಹೆಸರು ಬರುತ್ತಲ್ವಾ. ಸೊ ಸ್ಪೆಷಲಿ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಏನಾದರೂ ಹೆಸರು ಹೇಳಿದ್ರೆ ನಿಮ್ಮ ಹೆಸರು, ನಿಮ್ಮ ಒಂದು ತಂದೆ ಹೆಸರು, ನಿಮ್ಮ ಹೆಸರು ಹೇಳ್ತೀರಿ ನೀವು. ಸರಿನಾ? ಲಾಸ್ಟಿಗೆ ಹೆಸರು, ಮಿಡಲ್ ನೇಮ್, ಅದಾಂತರ ನಿಮಗೆ ಸರ್ ನೇಮ್ ಅಂತ ಹೇಳ್ತೀರಿ. ಅದೇ ನೀವು ಏನಾದರೂ ಈ ಒಂದು ಸೌತ್ ಕರ್ನಾಟಕದಲ್ಲಿ ನೀವೇನಾದರೂ ಹೋದರೆ ಅವ್ರ ತಂದೆ ಹೆಸರು ಮೊದಲು ಬರ್ತದೆ ಕೆಲವೊಬ್ಬರಿಗೆ, ಅವ್ರ ತಂದೆ ಹೆಸರು ಕೆಲವೊಬ್ಬರಿಗೆ ನಂತರ ಬರುತ್ತೆ, ಅವ್ರ ಊರ ಹೆಸರು ಕೆಲವೊಬ್ಬರಿಗೆ ಮೊದಲು ಬರುತ್ತೆ, ಕೆಲವೊಬ್ರದ್ದು ಇನಿಷಿಯಲ್ ಮೊದಲು ಬರುತ್ತೆ. ಸರಿನಾ? KL ರಾಹುಲ್. ಸೊ ಲೈಕ್ ಅವ್ರದ್ದು ಮೊದಲು ಬರುತ್ತೆ, ಅವ್ರ ಇನಿಷಿಯಲ್. ಅದಾದ ನಂತರ ಕೆಲವೊಬ್ರದ್ದು ಮೊದಲು ರಾಹುಲ್ ಅಂತ ಇರುತ್ತೆ, ಮುಂದೆ ಇದ್ರೇನೋ SR ಅಂತ ಏನೋ ಇರುತ್ತೆ. ಸರಿನಾ? ಸೊ ಆಗಿ ಬರುತ್ತೆ. ಬಟ್ ನಮ್ದು ಹಾಗಿಲ್ಲ, ನಾವು ಇದನ್ನೇನೋ ಓದಿ ನಮ್ದು ಅದೇ ರೂಢ ಇದೆ ಅಲ್ವಾ. ಸೊ ಆ ರೀತಿ ನೀವು ಇದನ್ನ ಕೂಡ ಓದಿದ್ರೆ ಅದೇ ರೀತಿ ನಿಮಗೆ ರೂಢಿ ಆಗುತ್ತೆ, ಏನಿಲ್ಲ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಈ ಕೆಳಗಿನ ಯಾವುದು 1858ರ ಭಾರತೀಯ ಸರ್ಕಾರದ ಕಾಯ್ದೆಯ ಉಪಬಂಧ ಅಲ್ಲ ಅಂತ ಕೇಳಿದಾನೆ. ಸೊ ಇಲ್ಲಿ ನಮಗೆ 99% ಅತಿ ಉದ್ದವಾಗಿರ್ತಕ್ಕಂಥ ಕ್ವಶನ್ ರೈಟ್ ಆಗಿರುತ್ತೆ ಅಂತ ನಿಮ್ಗೆ ಹೇಳಿದಲ್ವಾ. ಸೊ 1% ಈ ರೀತಿ ನಮಗೆ ಕೈ ಕೊಡ್ತದೆ, ಬಟ್ 99% ರೈಟ್ ಆಗ್ತದೆ, ಅದು ಇಂಪಾರ್ಟೆಂಟ್. ಸೊ ಇಲ್ಲಿ ಏನಿದೆ, ಯಾವುದು ಉಪಬಂಧ ಅಲ್ಲ ಅಂತ ನೋಡಿದ್ರೆ ಕಾನೂನು ಸದಸ್ಯರನ್ನು ಗವರ್ನರ್ ಜನರಲ್ ಅವರ ಕಾರ್ಯಕಾರಿ ಮಂಡಳಿಯ ಪೂರ್ಣ ಸದಸ್ಯರನ್ನಾಗಿ ಮಾಡಲಾಯಿತು. ಕಾನೂನು ಸದಸ್ಯರನ್ನು ಗವರ್ನರ್ ಜನರಲ್ ಅವರ ಕಾರ್ಯಕಾರಿ ಮಂಡಳಿಯ ಪೂರ್ಣ ಸದಸ್ಯರನ್ನಾಗಿ ಮಾಡಲಾಯಿತು. ಓಕೆ, ಇದು ರಾಂಗ್ ಇದೆ ಇದು. ಮತ್ತೆ ಇಲ್ಲಿ ರೈಟ್ ಆಗಿರೋದು ಯಾವುದಾದ್ರು ಇದೆ ಅಂತ ನೋಡಿದ್ರೆ ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕ ಮಂಡಳಿಯನ್ನು ರದ್ದುಪಡಿಸಲಾಯಿತು. ಹೌದು, ಇದು ಮಾಡಿದ್ದಾರೆ ಮೊದಲು. ಯಾವುದನ್ನ? ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಿದಾರಲ್ವಾ, ಆ ಎರಡೂ ಮಂಡಳಿಗಳನ್ನು ರದ್ದು ಮಾಡ್ತಾರೆ ಇವಾಗ 1858ರ ಭಾರತ ಸರ್ಕಾರ ಕಾಯ್ದೆಯ ಮೂಲಕ. ಹಾಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂಬ ಪದನಾಮವನ್ನು ಭಾರತದ ವೈಸ್ರಾಯ್ ಎಂದು ಬದಲಾವಣೆ ಮಾಡಲಾಯಿತು. ಹೌದು, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ನೋಡಿದರೆ ಲಾರ್ಡ್ ಕ್ಯಾನಿಂಗ್. ಹಾಗೆ ಭಾರತದ ಮೊದಲ ವೈಸ್ರಾಯ್ ಯಾರು ಅಂತ ನೋಡಿದರೆ ಲಾರ್ಡ್ ಕ್ಯಾನಿಂಗ್ಗೆ, ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ಅದು ಬದಲಾವಣೆ ಮಾಡ್ತಾರೆ. ಹಾಗೆ ಕಂಪನಿಯ ಸಶಸ್ತ್ರ ಪಡೆಗಳನ್ನು ರಾಣಿಯವರಿಗೆ ವರ್ಗಾಯಿಸಲಾಯಿತು. ಹೌದು, ಇದೇ ಕ್ವಶನ್ನೇ ಮೇಲೆ 1-2 ಪಾಯಿಂಟ್ ಬಂದಿತ್ತಲ್ವಾ. ಮೀನ್ಸ್ ಇದು ನಿಮಗೆ ರಾಂಗ್ ಆಗಲ್ಲ ಅಂತ ಗೊತ್ತಾಗೇ ಆಗುತ್ತೆ, ಯಾಕಂದ್ರೆ ಅಲ್ಲಿ ರೈಟ್ ಆಗಿತ್ತಲ್ಲ ಇದು. ಸೊ ಇದು ರಾಂಗ್ ಆಗಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಕೂಡ ನಿಮ್ಗೆ ಸಿಂಪಲ್ ಇದು ಆನ್ಸರ್. ಬಟ್ ಇಲ್ಲಿ ಕನ್ಫ್ಯೂಷನ್ ಆಗೋದು ಯಾವುದಂದ್ರೆ ಇದ್ರ ನಡುವೆ. ಬಟ್ ಇಲ್ಲಿ ನಿಮ್ಗೆ ಇದು ಗೊತ್ತಿರಲಿ, ಈ ಬೋರ್ಡ್ ಆಫ್ ಕಂಟ್ರೋಲ್
ಮತ್ತೆ ಈ ಕೋರ್ಟ್ ಆಫ್ ಡೈರೆಕ್ಟರ್ ಏನಿದಾರಲ್ವಾ ಇವು ರದ್ದಾಗಿರೋದು ಯಾವಾಗ ಅಂದರೆ 1958ರ ಕಾಯ್ದೆಯ ಮೂಲಕನೇ. ಸರಿನಾ, ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಒಂದು ಸರಿ ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ನ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ನಿವ್ವಳ ಮೌಲ್ಯವನ್ನು ಹೊಂದಿರುವ ವ್ಯಕ್ತಿಗಳಿಗಾಗಿ 2024 ಆಗಸ್ಟ್ನಲ್ಲಿ ವೀಸಾ ಸಹಭಾಗಿತ್ವದಲ್ಲಿ ಆಕ್ಸಿಸ್ ಬ್ಯಾಂಕ್ ಈ ಕೆಳಗಿನ ಯಾವ ಅಲ್ಟ್ರಾ ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದೆ? ಇದು ಪ್ರೈಮಸ್ ಎಂಬ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಿದೆ. ಯಾವುದು ಒಂದು ಕಂಪನಿ ಅಂದ್ರೆ ಈ ಒಂದು ಆಕ್ಸಿಸ್ ಕಂಪನಿ. ಸರಿನಾ, ಮೀನ್ಸ್ ಈ ಆಕ್ಸಿಸ್ ಬ್ಯಾಂಕ್ ಅಂತ ನಾವು ಹೇಳ್ತೀವಿ. ಸರಿನಾ, ಸೊ ಈ ಕ್ವಶನ್ ಏನು ಅಂದ್ರೆ ಪ್ರಜಾವಾಣಿಯಲ್ಲಿ, ಉದಯವಾಣಿಯಲ್ಲಿ ಮತ್ತೆ ಪ್ರಾದೇಶಿಕ ಸಮಾಚಾರದಲ್ಲಿ, ಸೊ ಎಲ್ಲದರಲ್ಲೂ ಕೂಡ ಇದು ನ್ಯೂಸ್ ಅಲ್ಲಿ ಇತ್ತು. ಸರಿನಾ, ಇದು ಫುಲ್ ಹೆಡ್ಲೈನ್ ಕೊಟ್ಟಿದ್ರು, ನಾನು ಓದಿರೋ ಪ್ರಕಾರ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ದ್ವಿಧ್ರುವವನ್ನು ಡೈಪೋಲ್ ಏಕರೂಪದ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಹೇಗೆ ವರ್ತಿಸುತ್ತದೆ ಅಂತ ನೋಡಿದ್ರೆ, ಅದು ಭ್ರಾಮಕವನ್ನು ಅನುಭವಿಸುತ್ತದೆ, ಆದರೆ ಅದರ ನಿವ್ವಳ ಬಲವನ್ನು ಅನುಭವಿಸುವುದಿಲ್ಲ. ಸರಿನಾ, ಯಾವುದನ್ನ ಈ ಒಂದು ಡೈಪೋಲ್ ಅನ್ನ ಏಕರೂಪ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಹೇಗೆ ವರ್ತಿಸುತ್ತದೆ ಅಂತ ಕೇಳಿದಾನೆ. ಸರಿನಾ, ಸೊ ಅದು ಭ್ರಾಮಕವಾಗಿ ಅನುಭವಿಸುತ್ತದೆ, ಬಟ್ ಅದು ನಿವ್ವಳ ಬಲವನ್ನು ಅನುಭವಿಸುವುದಿಲ್ಲ. ಸರಿನಾ, ಸೊ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 13ರಿಂದ 17ನೇ ಶತಮಾನಗಳ ನಡುವಿನ ಧಾರ್ಮಿಕ ಸಂತ ಕವಿಗಳಾದ ಜ್ಞಾನೇಶ್ವರ, ನಾಮದೇವ, ಏಕನಾಥ ಮತ್ತು ಏಕನಾಥ್ ತುಕಾರಾಮ್ ಅವರು ಭಾರತದ ಯಾವ ರಾಜ್ಯಕ್ಕೆ ಸೇರಿದವರು? ಸರಿನಾ, ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ಸರ್, ಇದನ್ನ ನಾನು ಸುಮ್ಮನೆ ಕಣ್ಣು ಮುಚ್ಚಿ ಕೂಡ ಈ ಆನ್ಸರ್ ಹೇಳ್ತೀನಿ. ಕ್ವಶನ್ ಓದಬೇಕಾಗಿಲ್ಲ, ಆಪ್ಷನ್ ನನಗೆ ಬೇಕಾಗಿಲ್ಲ ಇದು. ಸರಿನಾ, ಸುಮ್ಮನೆ ಇದು ಜಸ್ಟ್ ನಾಮದೇವ, ಏಕನಾಥ, ತುಕಾರಾಮ್ ಅಂತ ಏನಾದರೂ ನನಗೆ ಕಿವಿನಲ್ಲಿ ಬಿತ್ತ ಮಹಾರಾಷ್ಟ್ರ ಅಂತ ನೆನಪು ಬರ್ತದೆ. ಯಾಕೆ ಗೊತ್ತಾ, ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಪ್ರವಚನ ಹೇಳಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನದಲ್ಲಿ ಒಂದು 3-4 ಪ್ರವಚನದಲ್ಲಿ ಅನಿಸುತ್ತೆ ಇವ್ರ ಹೆಸರುಗಳು ರಿಪೀಟ್ ಆಗಿ ಹೇಳಿದ್ದಾರೆ ಅವರು. ಸರಿನಾ, ಇವರು ಸಂತರಾಗಿದ್ರು, ಕವಿಗಳಾಗಿದ್ರು ಅಂತ. ಸರಿನಾ, ಸೊ ಇವರು ಸಂತ ಕವಿಗಳು ಯಾರು ಅಂದ್ರೆ ಸ್ಪೆಷಲಿ ತುಕಾರಾಮ್ ಅನ್ನುವ ವ್ಯಕ್ತಿ. ಸರಿನಾ, ಸೊ ತುಕಾರಾಮ್ ಅನ್ನೋ ವ್ಯಕ್ತಿ ಎಂಥ ಭಾರಿ ವ್ಯಕ್ತಿ ಅಂತಂದ್ರೆ ಭಾರಿ ವ್ಯಕ್ತಿ. ಸರಿನಾ, ಸೊ ನೀವೇನಾದರೂ ಪ್ರವಚನ ಏನಾದರೂ ಕೇಳೋರು ನೀವು ವ್ಯಕ್ತಿಗಳಾಗಿದ್ದರೆ, ಪ್ರವಚನ ನೀವೇನಾದರೂ ಕೇಳ್ತಿದ್ರೆ, ಈ ಒಂದು ತುಕಾರಾಮ್ ಪ್ರವಚನ ಬೈ ಸಿದ್ದೇಶ್ವರ ಸ್ವಾಮೀಜಿ ಅಂತ ಸರ್ಚ್ ಮಾಡಿ. ಸರಿನಾ, ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನಿಮಗೆ ಅವ್ರ ಬಗ್ಗೆ ಒಂದು ಚೆನ್ನಾಗಿರ್ತಕ್ಕಂಥ ಕತೆ ಬರುತ್ತೆ. ಸರಿನಾ, ಸೊ ಒಂದು ರೀತಿ ಹಾಸ್ಯಾಸ್ಪದವಾಗಿದೆ, ಅದಾದ ನಂತರ ಒಂದು ರೀತಿ ತಿಳ್ಕೊಳ್ಳೋ ರೀತಿ ಅಂತ ಪದವಾಗಿದೆ. ಸರಿನಾ, ಸೊ ನೆನ್ಪಿಟ್ಕೊಳ್ಳಿ. ಹಾಗೆ ಪ್ರವಚನಗಳನ್ನು ವಯಸ್ಸಾದವರೇ ಮಾತ್ರ ಕೇಳಬೇಕು ಅಂತ ಇಲ್ಲ. ಸರಿನಾ, ಪ್ರವಚನಗಳನ್ನು ವಯಸ್ಸಾದವರು, ಜೀವನ ಮುಗಿದವರೇ ಕೇಳಬೇಕು ಅಂತ ಇಲ್ಲ. ನಿಜ ಹೇಳಬೇಕು ಅಂದರೆ ಪ್ರವಚನಗಳನ್ನು, ಭಗವದ್ಗೀತೆಗಳನ್ನು, ರಾಮಾಯಣವನ್ನು, ಮಹಾಭಾರತವನ್ನು ವಯಸ್ಸು ಮುಗಿದ ಮೇಲೆ ಓದೋದಲ್ಲ, ವಯಸ್ಸಿದ್ರೆ ಇನ್ನೂ ಸ್ಟಾರ್ಟ್ ಆಗ್ತದಲ್ವ, ಅವಾಗ ಓದಿದ್ರೆ ಇವೆಲ್ಲವೂ ಕೂಡ ಬೆಸ್ಟ್, ಎಲ್ಲವೂ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿನಾ, ಪ್ರವಚನಗಳು, ಆದರೆ ಬೀಚಿಯ ಕೆಲವೊಂದು ಸಾಹಿತ್ಯ ಪುಸ್ತಕಗಳು ಎಲ್ಲವೂ ಕೂಡ ನಮಗೆ ಪರ್ಸ್ನಲಿ ಡೆವಲಪ್ಮೆಂಟ್ ಮಾಡ್ತವೆ. ಸರಿನಾ, ಸೊ ಕೇಳಿ, ಸಿದ್ದೇಶ್ವರ ಸ್ವಾಮಿಗಳದು ಕೇಳ್ಕೊಳ್ಳಿ. ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು ಅವರಿಗೆ. ಲೇಟಾಗಿ, ಬಟ್ ಅಲ್ಲಿ ಹೋಗಿದ್ದೆ, ಅಲ್ಲಿ ಅವ್ರ ಆಶೀರ್ವಾದ ಕೂಡ ತೊಗೊಂಡು ಬಂದಿದ್ದೀನಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ 2024ರಲ್ಲಿ ಕಾಮನ್ವೆಲ್ತ್ ರಾಷ್ಟ್ರಗಳ ಸರ್ಕಾರಗಳ ಮುಖ್ಯಸ್ಥರ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಕಾಮನ್ವೆಲ್ತ್ ರಾಷ್ಟ್ರಗಳ ಸರ್ಕಾರಗಳ ಮುಖ್ಯಸ್ಥರ ಸಭೆ ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ, ಈ ಒಂದು ಅಪಿಯಾ ಮತ್ತು ಸಮೋವಾ ಎಂಬ ಒಂದು ಪ್ರದೇಶ ಅಲ್ಲಿ ನಡೆದಿದೆ. ಇದು ಯಾವುದರಲ್ಲಿ? 2024ರಲ್ಲಿ. ಸರಿನಾ, ಕೇಳ್ತಾನೆ. ಹಾಗೆ ವೆಲ್ಲಿಂಗ್ಟನ್ ನ್ಯೂಜಿಲೆಂಡಲ್ಲಿ ಇದು ಎಲ್ಲಿ ಕಂಡು ಬರುತ್ತೆ? ಇದು ಈ ಒಂದು ಆಸ್ಟ್ರೇಲಿಯಾದ ಕೆಳಭಾಗದಲ್ಲಿ ಕಂಡುಬರುತ್ತೆ. ಸರಿನಾ, ಸೊ ಜಿಲ್ಯಾಂಡಿಯಾ ಅಂತ ನಾವು ಕರಿತೀವಿ, ಆ ಪ್ರದೇಶದಲ್ಲಿ ಕಂಡುಬರುತ್ತೆ ಇದು. ಹಾಗೆ ಪೋರ್ಟ್ ಪಪುವಾ ನ್ಯೂಜಿನಿಯಾ. ಸರಿನಾ, ಇದು ಕೂಡ ಅಲ್ಲೇ ಕಂಡುಬರುತ್ತೆ, ಆಸ್ಟ್ರೇಲಿಯಾದ ಸ್ವಲ್ಪ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಸರಿನಾ, ಲಾಸ್ಟ್ ಇಯರ್ ನಮ್ಮ ದ್ರೌಪದಿ ಮುರ್ಮು ಇದಕ್ಕೆ ಹೋಗಿದ್ರು. ಅದಾಂತರ ಈ ಫಿಜಿಯ ರಾಜಧಾನಿ ಸುವಾ ಅಂತ ನಾವು ಹೇಳ್ತೀವಿ. ಸರಿನಾ, ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಕೂಡ ಆಸ್ಟ್ರೇಲಿಯಾದ ಸ್ವಲ್ಪ ಮೇಲ್ಭಾಗದಲ್ಲಿ ಕಂಡುಬರುತ್ತೆ, ಇಂಡೋನೇಷ್ಯಾದ ಸ್ವಲ್ಪ ಕೆಳಭಾಗದಲ್ಲಿ ಕಂಡುಬರುತ್ತೆ. ಮೀನ್ಸ್ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರ್ತಕ್ಕಂಥ ದ್ವೀಪಗಳಾಗಿದ್ದಾವೆ ಇವು ಮೂರು ಕೂಡ. ಈ ಮೂರು ದ್ವೀಪಗಳು ಎಲ್ಲಿ ಕಂಡುಬರ್ತವೆ? ನಿಮಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರ್ತವೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ವಿದ್ಯುತ್ ಶಕ್ತಿಯ ಹಲವಾರು ರೀತಿಯ ಆಧುನಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಈ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ SI ಏಕಮಾನ ಯಾವುದು? ವಿದ್ಯುತ್ ಪ್ರವಾಹ ಯಾವುದು SI ಅಂತ ಕೇಳಿದ್ರೆ ಸಾಕಲ್ಲ, ಆಂಪಿಯರ್. ಸರಿನಾ, ಚಾರ್ಜನ್ನು ಯಾವುದರಲ್ಲಿ ಎಳಿತೀವಿ ನಾವು? ಚಾರ್ಜನ್ನು ಕೋಲಮ್ದಲ್ಲಿ ಎಳಿತೀವಿ. ಸರಿನಾ, ಹಾಗೆ ವಿದ್ಯುತ್ ಒಂದು ಏನಂತ ಕರಿತೀವಿ? ವೋಲ್ಟೇಜನ್ನು ನಾವು ಯಾವುದರಲ್ಲಿ ಎಳಿತೀವಿ? ವೋಲ್ಟಲ್ಲಿ ಎಳಿತೀವಿ. ಬಟ್ ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು ಅದನ್ನು? ಕನ್ನಡದಲ್ಲಿ ಕ್ಷಮಿಸಿ, ಏನು ಬರ್ತಾ ಇಲ್ಲ ಅದು. ಸರಿನಾ, ಬಟ್ ಅದನ್ನು IMF ಅನ್ನು ಕೂಡ ನಾವು ವೋಲ್ಟಲ್ಲೇ ಎಳಿತೀವಿ. ಸರಿನಾ, ಹಾಗೆ ವೋಲ್ಟೇಜನ್ನು ಕೂಡ ನಾವು ವೋಲ್ಟಲ್ಲೇ ಎಳಿತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದನ್ನು ಕೂಡ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024ರ ಅಕ್ಟೋಬರ್ನಲ್ಲಿ UP ರಾಜ್ಯ ಮತ್ತು ಮಿಸ್ ಲಲಿತಾ ಪ್ರಸಾದ್ ವೈಶ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ 9 ನ್ಯಾಯಾಧೀಶರಿದ್ದ ಸಂವಿಧಾನ ಪೀಠವು ಈ ಕೆಳಗಿನ ಯಾವ ತೀರ್ಮಾನದ ಕುರಿತು 8:1 ಬಹುಮತದಿಂದ ತೀರ್ಪನ್ನು ನೀಡಿತು ಅಂತ ಕೊಟ್ಟಿದ್ದಾರೆ. ಸರಿನಾ, ಯಾವುದು? ರಾಜ್ಯಗಳು ಡಿನರ್ಡ್ ಅಥವಾ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಅನ್ನು ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿವೆ ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ಸರಿನಾ, ಯಾವೊಂದು ತೀರ್ಪಿನಲ್ಲಿ, ಯಾವೊಂದು ಪ್ರಕರಣದಲ್ಲಿ ಅಂತ ನೋಡಿದರೆ ಲಲಿತಾ ಪ್ರಸಾದ್ ವರ್ಸಸ್ UP ರಾಜ್ಯ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ತಮಿಳುನಾಡಲ್ಲಿ ಪೊಂಗಲ್ ಹಬ್ಬವನ್ನು
ಕಾನೂನು ಪೊಂಗಲ್ ಎಂದು ಆಚರಿಸಲಾಗುತ್ತದೆ. ಎಷ್ಟನೇ ದಿನ? 4ನೇ ದಿನ ಕಾನೂನು ಪೊಂಗಲ್ ಅಂತ ಆಚರಣೆ ಮಾಡ್ತದೆ. ಟೋಟಲಿ ಈ ಒಂದು ಪೊಂಗಲ್ ಹಬ್ಬ ಎಷ್ಟು ದಿನ ಆಚರಣೆ ಮಾಡ್ತಾರೆ? 4 ದಿನ ಮಾತ್ರ ಈ ಒಂದು ಪೊಂಗಲ್ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಸರಿನಾ? ಅದು ಕೂಡ ಕೂತಿರ್ಲಿ ಕೇಳ್ಬೋದು ನಿಮಗೆ. ಟೋಟಲಿ ಪೊಂಗಲ್ ಹಬ್ಬ ಎಷ್ಟು ದಿನ ಆಚರಣೆ ಮಾಡಲಾಗ್ತದೆ ಅಂದ್ರೆ 4 ದಿನ ಆಚರಣೆ ಮಾಡಲಾಗ್ತದೆ. ಈ ಗಂಗೋರ್ ಉತ್ಸವ ಎಷ್ಟು ದಿನ ಆಚರಣೆ ಮಾಡಲಾಗ್ತದೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅದು 18 ದಿನ ಆಚರಣೆ ಮಾಡಲಾಗ್ತದೆ. ಹಾಗೆ ಹಾರ್ನ್ಬಿಲ್ ಹಬ್ಬ ಎಷ್ಟು ದಿನ ಆಚರಣೆ ಮಾಡ್ತದೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅದು ನಿಮಗೆ ಆಚರಣೆ ಮಾಡೋದು ಹಾರ್ನ್ಬಿಲ್ 10 ದಿನ ಆಚರಣೆಯನ್ನು ಮಾಡ್ತಾರೆ. ಸರಿನಾ? ಗೊತ್ತಿರಲಿ ಕೇಳ್ಬೋದು ನಿಮಗೆ. ಈ ರೀತಿಯ ಪ್ರಶ್ನೆಗಳು ನಿಮಗೆ ದಿನಗಳ ಬಗ್ಗೆ ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಹಾಗೆ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಏನು ಅಂದರೆ, ರಕ್ಷಣಾ ಮತ್ತು ಏರೋಸ್ಪೇಸ್ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಜಾಗತಿಕ ವೇದಿಕೆಯನ್ನು ಸ್ಥಾಪಿಸಲು ಈ ಕೆಳಗಿನ ಯಾವ ದೇಶದಲ್ಲಿ ಅದಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ 2024 ಜೂನ್ನಲ್ಲಿ ಏಡ್ಜ್ ಗ್ರೂಪ್ನೊಂದಿಗೆ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿತು? ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ. ಸರಿನಾ? ಯಾರು ಅಂದರೆ ಈ ಒಂದು ಅದಾನಿ ಗ್ರೂಪ್ ಅವರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮಾನವ ಅಭಿವೃದ್ಧಿಯನ್ನು ಸೂಚಿಸಲು 4 ಸಂವಾದಿತ ಶಕ್ತಿಗಳಿವೆ, ಅವುಗಳು ಯಾವೆಂದರೆ ಅಂತ ಕೇಳಿದಾನೆ. ಯಾವ್ದ್ಯಾವುದು ಅಂದರೆ ಈ ಒಂದು 3: ಜೀವವೈಜ್ಞಾನಿಕ ಶಕ್ತಿಗಳು, ಮನೋವೈಜ್ಞಾನಿಕ ಶಕ್ತಿಗಳು ಮತ್ತು ಜೀವನ ಚಕ್ರ ಶಕ್ತಿಗಳು. ಸರಿನಾ? ಇವು 4 ಶಕ್ತಿಗಳ ಒಂದು ಸಂವಾದವಾಗಿದೆ. ಸೊ ಇದಾಗಿತ್ತು ಇಲ್ಲಿವರೆಗೆ. ಇನ್ನೆಷ್ಟು ಕ್ವಶನ್ಗಳಿದೆ? 1 2 3 4 5 6 7 8 9 10 11 12 13 14. ಓಕೆ, 14 ಕ್ವಶನ್ಗಳಿದಾವೆ. ಈ 14 ಕ್ವಶನ್ಗಳನ್ನ ಮತ್ತೆ ಬೇರೆ ಕ್ವಶನ್ಗಳಲ್ಲಿ ಹೇಳುವಾಗ ಇದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ, ಹಾಗೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿದ್ರೆ ಟೆಲಿಗ್ರಾಮ್ ಗ್ರೂಪ್ಗಳಿಗೆ, ಹಾಗೆ ವಾಟ್ಸಪ್ ಗ್ರೂಪ್ಗಳಿದ್ರೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.